Hi, hello, welcome to the daily news analysis, the Spark initiative of the Law Excellence. Okay, na? This is the comprehensive news analysis. We are covering the articles from the Hindu, the Indian Express, and from the PAB articles. Mains and prelims content eradu irutte. So, before looking into the articles, let's look into the basic quote of the day. Playing to win comes out of inspiration, but playing not to lose comes out of desperation. Andre, there is one quote: play to win, not for play to lose ಅಂತೀವಿ. ಪ್ಲೇ ನಾಟ್ ಟು ಲೂಸ್ ಅಂತೀವಿ. ಅಂದರೆ ಗೆಲ್ಲೋಕ್ಕಾಗಿ ಆಟ ಆಡಬೇಕು, ಸೋಲ್ಬಾರ್ದು ಅಂತ ಆಟ ಆಡಬಾರ್ದು. ಓಕೆನಾ? ಅಂದರೆ ನಾವು ಗೆಲ್ಲೇಬೇಕನ್ನೋ ಛಲದಿಂದ ಯಾವತ್ತೂ ಆಟ ಆಡ್ತೀವೋ, ಯಾವತ್ತೋ ಒಂದು ಕೆಲಸ ಮಾಡ್ತೀವೋ, ದಟ್ ಈಸ್ ಗುಡ್. ಇಲ್ಲಪ್ಪ ನಾನು ಸೋಲ್ಬಾರ್ದು, ನಾನು ಹಿಂಗಾದ್ರೂ ಮಾಡಿ ಸೋಲ್ಬಾರ್ದು, ಹೆಂಗಾದ್ರೂ ಗೆದ್ದರೆ ಸಾಕು, ಹಂಗಲ್ಲ, ಗೆಲ್ಲೇಬೇಕು ಅಂತ ಆಟ ಆಡಬೇಕು. ದಟ್ಸ್ ದ ಸ್ಪಿರಿಟ್ ಆಫ್ ದ ಟ್ರೂ ಸ್ಪೋರ್ಟ್ಸ್ಮ್ಯಾನ್ಶಿಪ್. ಓಕೆನಾ? ವಾಟ್ ಆರ್ ದ ಆರ್ಟಿಕಲ್ಸ್ ವಿ ಆರ್ ಕವರಿಂಗ್ ಫ್ರಮ್ ದ June 11th? ಏನು ಕವರ್ ಮಾಡ್ತಾ ಇದ್ದೀವಿ? ಗ್ಲೋಬಲ್ ಪಲ್ಸ್ ಆ್ಯಂಡ್ ದಿ ಇಂಡಿಯನ್ ನ್ಯೂಸ್ ಎರಡೂ ನೋಡಿದರೆ ಒಂದು ಜಿಯೋಪೊಲಿಟಿಕಲ್ ಪಾಲಿಸಿ ಆ್ಯಂಡ್ ಸೊಸೈಟಿ ಇದೆ. ಆ್ಯಂಡ್ US ಇರಾನ್ ರಿಲೇಷನ್ಸ್ಗಳ ಮಧ್ಯೆ US ಮತ್ತೆ ಹೇಳಿದೆ, ವಿ ಆರ್ ನಾಟ್ ಗೋಯಿಂಗ್ ಟು ಲೀವ್ ದ ಇರಾನ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಹೈಯರ್ ಎಜುಕೇಷನ್ ಫೆಡರಲಿಸಮ್, ದಿಸ್ ದ ಮೇನ್ಸ್ ಆರ್ಟಿಕಲ್ ಇದೆ. ಆ್ಯಂಡ್ ಆಲ್ಸೋ ದ ನ್ಯಾಷನಲ್ SC/ST ಹಬ್ ಅಂತ ಕ್ರಿಯೇಟ್ ಮಾಡಿದ್ದೀವಿ. ನೆಕ್ಸ್ಟ್ ಕಲ್ಚರಲ್ ಬೆಡ್ರಾಕ್ ಇದೆ. ಅಂದರೆ ಕರೆಂಟ್ ಸೊಸೈಟಿ ಮತ್ತು ಪಾಲಿಸಿ ಡಿಸಿಷನ್ಸ್ ಮೇಲೆ ಏನಿದೆ. ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್, FDI ಮೇಲೆ ಆರ್ಟಿಕಲ್ಸ್ ಇದೆ. ಝೋಜಿಲಾ ಟನಲ್ ಪ್ರೋಗ್ರೆಸ್, ಇಟ್ಸ್ ಅ ಕಂಟಿನ್ಯೂ ಥ್ರೂಔಟ್ ಇನ್ ದ ನ್ಯೂಸಲ್ಲಿದೆ. ನೆಕ್ಸ್ಟ್ ಏವಿಯೇಷನ್ ಸೇಫ್ಟಿ ಸ್ಟ್ಯಾಂಡರ್ಡ್ಸು, ಅಂದರೆ June 12ಗೆ ಒಂದು ವರ್ಷ ಆಯಿತು. ಹೋದ ವರ್ಷ ನೋಡಿದ್ವಲ್ಲ, ಅಹಮದಾಬಾದಲ್ಲಿ ಒಂದು ಪ್ಲೇನ್ ಕ್ರ್ಯಾಶ್ ಆಗಿ ಒಂದು ಬಿಲ್ಡಿಂಗ್ಸ್ ಮೇಲೆ ಅರೌಂಡ್ 200 to 250 ಪೀಪಲ್ಸ್ ಹ್ಯಾವ್ ಡೈಡ್. ಸೊ ಅದ್ರ ಬಗ್ಗೆ ಇನ್ನೂ ರಿಪೋರ್ಟ್ಸ್ ಬಂದಿಲ್ಲ. ಒನ್ ಮೋರ್ ಮೇಜರ್ ಆರ್ಟಿಕಲ್. ನೆಕ್ಸ್ಟ್ ಸೈಂಟಿಫಿಕ್ ಡಿಸ್ಕವರಿ ಇದೆ, ನ್ಯೂ ಫಿಶಸ್ ಆಫ್ ಟರ್ಮೈಟ್ಸ್ ಆ್ಯಂಡ್ ಫಿಶಸ್ ಇದೆ. ವಿಲ್ ಲಿಕ್ ಇಂಟು ಆಲ್ ದೋಸ್ ಥಿಂಗ್ಸ್. ಆ್ಯಂಡ್ Gharial ಕನ್ಸರ್ವೇಷನ್ಸ್, Sagittarius AI ಕನ್ಸರ್ವೇಷನ್, ಐ ಆಲ್ರೆಡಿ ಡಿಸ್ಕಸ್ಡ್ ಇನ್ ಒನ್ ಆಫ್ ದ ನ್ಯೂಸ್ ಅನಾಲಿಸಿಸ್ ಆಲ್ರೆಡಿ. ಆ್ಯಂಡ್ ಕಾಸ್ಟಿಕ್ ಸೋಡಾ ಬಗ್ಗೆ ಗೌರ್ಮೆಂಟ್ದು ಒಂದಿಷ್ಟು ರೆಗ್ಯುಲೇಷನ್ಸ್ ಬಿಟ್ಟಿದ್ದಾರೆ. ಲಿಚ್ಚಿ, ಎಸ್ಟರ್ಡೇ ವಿ ಓನ್ಲಿ ಡಿಸ್ಕಸ್ ದಿಸ್ ಲಿಚ್ಚಿ. ನೆಕ್ಸ್ಟ್ ಅಮೆರಿಕನ್ ಫೋಲ್ ಬೋರ್ಡ್ ಡಿಸೀಸ್ ರಿಲೇಟೆಡ್ ಟು ದಿ ಬೀಸ್ ಇದೆ. ಓಕೆ, ನೆಕ್ಸ್ಟ್ ಕಂಪೇರಿಂಗ್ ಡಾರ್ಕ್ ಪ್ಯಾಟರ್ನ್ಸ್ ಇದ್ದಾವೆ. ಸೊ ದಿಸ್ ಇಸ್ ದ ಫಸ್ಟ್ ನ್ಯೂಸ್ ಹೆಡಿಂಗ್ ಆರ್ಟಿಕಲ್ ಆಫ್ ದಿ ಟುಡೇಸ್ ನ್ಯೂಸ್ ಪೇಪರ್ ಆನ್ ದ US-Iran ಟ್ರೇಡ್ ಫೈರ್. ಏನು ಹೇಳಿದರೆ, ವಿಲ್ ಕಂಟಿನ್ಯೂ ವೆರಿ ಹಾಟ್ ಅಟ್ಯಾಕ್ಸ್ ಸೇಸ್ ಟ್ರಂಪ್ ಆಸ್ USA-Iran ಟ್ರೇಡ್ ಫೈರ್. ಅಂದರೆ USA ಲಾಂಚಸ್ ಏರ್ ಸ್ಟ್ರೈಕ್ಸ್ ಫಾಲೋಯಿಂಗ್ ದ ಡೌನಿಂಗ್ ಆಫ್ ದ ಮಿಲಿಟರಿ ಹೆಲಿಕಾಪ್ಟರ್ ಓವರ್ ದ ಸ್ಟ್ರೇಟ್ ಆಫ್ ಹೊರ್ಮೂಸ್. ನಮ್ಗೆ ಗೊತ್ತಿದೆ ಅಲ್ವಾ, ಇಲ್ಲಿ ಸ್ಟ್ರೇಟ್ ಆಫ್ ಹೊರ್ಮೂಸ್ ಮೇಲೆ USA ಹೆಲಿಕಾಪ್ಟರ್ ಅಟ್ಯಾಕ್ ಮಾಡಿದ್ದಾರೆ. ವೈಲ್ ಇರಾನ್ ರಿಟ್ಯಾಲಿಯೇಟ್ಸ್. ಇರಾನ್ ಕೂಡ ನೀವು ಮಾಡ್ತಾರೆ, ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ರಿಟ್ಯಾಲಿಯೇಟ್ ಅಂತ ಹೇಳಬೇಕು. Iran has retaliated on the US bases in the region. Any act of aggression will be met with the immediate response, says Iran speaks. Well, it's still USA wanted to stop the war and get for a negotiation, but Iran did not accept the war what USA is giving. USAದವ್ರು ಏನು ಹೇಳ್ತಾ ಇದ್ದಾರೆ ಅದನ್ನು ಅಕ್ಸೆಪ್ಟ್ ಮಾಡೋಕ್ಕೆ ಇರಾನ್ ರೆಡಿ ಇರಲಿಲ್ಲ. ಸೊ ದೇರ್ ವಾಸ್ ಟಾಕ್ಸ್ ಫೇಲ್ ಆಯಿತು. ಆ್ಯಂಡ್ ಅಗೇನ್ ವಾರ್ ಸ್ಟಾರ್ಟೆಡ್. ಅದರ್ ಸ್ಕಿರ್ಮಿಷಸ್ಸು, ಅಟ್ಯಾಕ್ಸ್ ನಡೀತಾನೆ ಇದ್ದಾವೆ. ಸೊ ದಿಸ್ ಇಸ್ ದ ಮೇಜರ್ ಸ್ಟ್ರೇಟ್ ಆಫ್ ಹೊರ್ಮೂಸ್ ಇದೆ. And it is persistently in the news. And already this year also UPSC has asked one of the other related questions related to the state of Hormuz. It's again important to know. This is Gulf of Oman. This is a Persian Gulf. In this state of Hormuz, Iran is there, Iraq is there, Kuwait, Bahrain, Qatar, UAE, Oman. The Oman country is here, but here it is also in the small peninsula called, this is also a part of the Oman. Okay na? Another major mains article of today's newspaper is governance and institutional friction, especially the aviation safety, transparency, the AI 171 investigations. Next, higher education and federalism. And the education is a concept of a contemporary. It's both between state and center. The way we are calling it as a concurrent subject. Here also there are some issues regarding the higher education. Okay na? Next ಬಂದ್ಬಿಟ್ಟು ಅದೇ the forgotten co-pilot of the AIR India Flight 171. This is the major article. So this is the major, on this building the plane came and crashed out, and this is the devastated building. Okay na? The Air Indian Flight AI-171 crash Ahmedabad on June 12, 2025. It's a devastating event. Okay na? Before looking into all these things, let's look at the basics of the aviation sector. ಇಂಡಿಯಾದಲ್ಲಿ ಏವಿಯೇಷನ್ ಸೆಕ್ಟರ್ ಹೇಗಿದೆ, ಅದರ ಸ್ಟೇಟಸ್ ಏನಿದೆ. ಸಿ ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್. ಇಂಡಿಯಾ ಇಸ್ ದ ಥರ್ಡ್ ಲಾರ್ಜೆಸ್ಟ್ ಏವಿಯೇಷನ್ ಮಾರ್ಕೆಟ್ ಇನ್ ಟರ್ಮ್ಸ್ ಆಫ್ ಪ್ಯಾಸೆಂಜರ್ ಟ್ರಾಫಿಕ್ಸಲ್ಲಿ ಇಂಡಿಯಾ ಥರ್ಡ್ ಇದೆ. ಓಕೆನಾ? ನೆಕ್ಸ್ಟ್, ಜೆಂಡರ್ ಈಕ್ವಾಲಿಟಿ. 15% ಆಫ್ ದ ಪೈಲಟ್ಸ್ ಇನ್ ಇಂಡಿಯಾ ಆರ್ ವುಮೆನ್. ಸಿ ದಿಸ್ ಈಸ್ ವೆರಿ ಲೆಸ್, ಬಟ್ ಇಫ್ ಯು ಕಂಪೇರ್ ಟು ದ ಗ್ಲೋಬಲ್ ಲೆವೆಲ್ ಇಟ್ ಇಸ್ ವೆರಿ ಗ್ರೇಟ್. ಗ್ಲೋಬಲ್ ಲೆವೆಲಲ್ಲಿ 5% ವುಮೆನ್ ಪೈಲಟ್ ಇದ್ದರೆ, ಇಂಡಿಯಾದಲ್ಲಿ 15%. ಇಟ್ಸ್ ಒನ್ ಆಫ್ ದ ಗ್ರೇಟೆಸ್ಟ್ ಅಚೀವ್ಮೆಂಟ್ ಇಫ್ ಯು ಕಂಪೇರ್ ಟು ದ ವರ್ಲ್ಡ್ ಲೆವೆಲ್.
ಬಟ್ ಇಫ್ ಯು ಕಂಪೇರ್ ಟು ಇಂಡಿಯನ್ ಟ್ಯಾಲೆಂಟ್ ಪೂಲ್ ಕಂಪೇರ್ ಮಾಡಿದ್ರೆ ಇಟ್ಸ್ ವೆರಿ ಲೆಸ್. ಓಕೆನಾ. ನೆಕ್ಸ್ಟ್ ಗ್ರೋತ್ 10 to 12% ಆಫ್ ದಿ ಆ್ಯನ್ಯುವಲ್ ಗ್ರೋತ್ ಇನ್ ಡೊಮೆಸ್ಟಿಕ್ ಏರ್ ಪ್ಯಾಸೆಂಜರ್ ಟ್ರಾಫಿಕ್ ಇದೆ. 10 to 12% ಆ್ಯನ್ಯುವಲ್ ಗ್ರೋತ್ ಇದೆ. 91,000 ಕ್ಯಾಪೆಕ್ಸ್ ಇನ್ಫ್ರಾಸ್ಟ್ರಕ್ಚರ್ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೇವೆ. ನೆಕ್ಸ್ಟ್ ಗ್ರೀನ್ ಟ್ರಾನ್ಸಿಷನ್ ಏರ್ಪೋರ್ಟ್ಸ್ಗಳಿದ್ದಾವೆ. 81 ಏರ್ಪೋರ್ಟ್ಸ್ ಇದ್ದಾವೆ. ಹ್ಯಾಸ್ ಸ್ವಿಚ್ಡ್ ಓವರ್ ಟು 100% ಗ್ರೀನ್ ಎನರ್ಜಿ ಯೂಸೇಜ್. 81 ಏರ್ಪೋರ್ಟ್ಸ್ಗಳಾಗಿದ್ದಾವೆ. ನೆಕ್ಸ್ಟ್ ಮೇಂಟೈನ್ ರಿಪೇರ್ ಆ್ಯಂಡ್ ಓವರ್ ಹಾಲ್ MRO ನೋಡ್ಕೊಳ್ಳುತ್ತೆ. ಯೂನಿಫಾರ್ಮ್ 5% ಇಂಟಿಗ್ರೇಟೆಡ್ GST ರೇಟ್ ಹಾಕ್ತೀವಿ ಫಾರ್ ಏರ್ಕ್ರಾಫ್ಟ್ ಪಾರ್ಟ್ಸ್ ಟು ಪ್ರಮೋಟ್ ದಿ ಇಂಡಿಯಾ ಆಸ್ ಎ ಕಾಂಪಿಟೇಟಿವ್ ಗ್ಲೋಬಲ್ MRO ಹಬ್ಬಿಗಾಗಿ. ಆ್ಯಂಡ್ ದಿಸ್ ಇಸ್ ದ ಮೇಜರ್ ನ್ಯೂಸ್ ಆರ್ಟಿಕಲ್ ರಿಲೇಟೆಡ್ ದ ಏನಾದರೂ ಏರ್ ಆಕ್ಸಿಡೆಂಟ್ಸ್ ಆದರೆ ಒಂದು ಬ್ಲ್ಯಾಕ್ ಬಾಕ್ಸ್ ಅಂತ ಇರುತ್ತೆ. ಆ್ಯಂಡ್ ದಿಸ್ ಟೈಮ್ ಇನ್ UPSC Prelims ದೇ ಆಸ್ಕ್ ದ ಕ್ವಶನ್ ರಿಲೇಟೆಡ್ ಟು ಬ್ಲ್ಯಾಕ್ ಬಾಕ್ಸ್. ದಿಸ್ ಈಸ್ ಕಾಲ್ಡ್ ಇಸ್ ಅನ್ ಅ ಬ್ಲ್ಯಾಕ್ ಬಾಕ್ಸ್ ಬಟ್ ದ ಕಲರ್ ಇಸ್ ನಾಟ್ ಬ್ಲ್ಯಾಕ್, ದಿಸ್ ಇಸ್ ಅನ್ ಆರೆಂಜ್ ಇರುತ್ತೆ. ಓಕೆನಾ. ಬ್ಲ್ಯಾಕ್ ಬಾಕ್ಸ್ ಇಸ್ ಅನ್ ಏವಿಯೇಷನ್ ರೆಫರ್ಸ್ ಟು ದ ಪೇರ್ ಆಫ್ ಫ್ಲೈಟ್ ರೆಕಾರ್ಡರ್ಸ್ ದಟ್ ಕ್ಯಾಪ್ಚರ್ ದಿ ಕೀ ಫ್ಲೈಟ್ ಇನ್ಫಾರ್ಮೇಷನ್. ಅಂದರೆ ಏನು ಫ್ಲೈಟಲ್ಲಿ ಮುಂದೆ ತೋರಿಸ್ತೀನಿ, ಅವ್ರು ಏನು ಪೈಲಟ್ಸ್ಗಳು ಮಾತಾಡ್ತಾರಲ್ಲ ಆ ಮಾತಾಡಿದ್ದು ಮತ್ತು ಅದರದ್ದು ಓವರ್ ಆಲ್ ಡಾಟಾ ರೆಕಾರ್ಡ್ಸ್ಗಳು ಎಲ್ಲದೂ ಈ ಬಾಕ್ಸಲ್ಲಿ ರೆಕಾರ್ಡ್ ಆಗಿರುತ್ತೆ. ಅದಕ್ಕೆ ನಾವು ಬ್ಲ್ಯಾಕ್ ಬಾಕ್ಸ್ ಅಂತೀವಿ. ದೇ ಆರ್ ಕ್ರಿಟಿಕಲ್ ಫಾರ್ ದ ಇನ್ವೆಸ್ಟಿಗೇಷನ್ ಫಾಲೋಯಿಂಗ್ ಅನ್ ಏರ್ಕ್ರಾಫ್ಟ್ ಕ್ರಾಶ್ ಡಿಸ್ಪೈಟ್ ದ ನೇಮ್ ಯೂಶಲಿ ಬ್ರೈಟ್ ಇಟ್ಸ್ ಅನ್ ಆರೆಂಜ್. ಓಕೆನಾ. ಇದು ಆರೆಂಜ್ ಕಲರಲ್ಲಿದೆ. ಇದೆಲ್ಲ ಇಷ್ಟೊಂದು ಡೀಟೇಲ್ಸ್ ಬೇಡ, ಅಟ್ಲೀಸ್ಟ್ ಯು ಶುಡ್ ನೋ ದ ನೇಮ್. ಇಟ್ ಈಸ್ ದ ಕಲರ್ ಆಫ್ ದ ಬ್ಲ್ಯಾಕ್ ಬಾಕ್ಸ್ ಈಸ್ ಆರೆಂಜ್ ಕಲರ್. ಓಕೆನಾ. ದ ಮಾಸ್ಟರ್ ಫ್ರೇಮ್ವರ್ಕ್ ಪವರ್ ಒಪಾಸಿಟಿ ಆ್ಯಂಡ್ ಅಕೌಂಟಬಿಲಿಟಿ ಏನಾಗಿದೆ, ಇನ್ಸ್ಟಿಟ್ಯೂಷನಲ್ ಇಂಡಿಪೆಂಡೆನ್ಸ್ ನೀಡಿದೆ. ಈಗ ಟೆನ್ಷನ್ ಬಿಟ್ವೀನ್ ದಿ ನೋಡಲ್ ಮಿನಿಸ್ಟ್ರೀಸ್ ಆ್ಯಂಡ್ ದ ಇಂಡಿಪೆಂಡೆಂಟ್ ಬಾಡೀಸ್. ಇಲ್ಲಿ ಏನೋ ಒಂದು ಆಕ್ಸಿಡೆಂಟ್ ಆಗಿದೆ, ಆಕ್ಸಿಡೆಂಟ್ ಚೆಕ್ ಮಾಡೋಕ್ಕೆ ಒಂದು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾನೋ ಆಮೇಲೆ ಇನ್ವೆಸ್ಟಿಗೇಷನ್ ಬ್ಯೂರೋ ಬರ್ತವೆ. ಇವರಿಗೂ ಮತ್ತು ಏರ್ಪೋರ್ಟ್ ಮಿನಿಸ್ಟ್ರಿಗಳ ಮಧ್ಯೆ ಜಟಾಪಟಿ ನಡೆಯುತ್ತೆ. ಇವರೆಲ್ಲರೂ ಇಂಡಿಪೆಂಡೆಂಟ್ ಬಾಡಿ ಆಗಿಲ್ಲ ಅಂತಂದರೆ ಹೌ ದೇ ಕ್ಯಾನ್ ವರ್ಕ್ ಇಂಡಿಪೆಂಡೆಂಟ್ಲಿ, ಹೌ ದೇ ಕ್ಯಾನ್ ಗಿವ್ ಅ ರಿಪೋರ್ಟ್ ವಿಚ್ ಇಸ್ ದ ಇಶ್ಯೂ ಆಫ್ ದಿ ಮಿನಿಸ್ಟ್ರಿ ಆಗಿರ್ಬೋದು. ಯಾರೋ ಒಬ್ಬರು ಗೌರ್ಮೆಂಟ್ ಆಫೀಸರ್ಸ್ ಅಥವಾ ಗೌರ್ಮೆಂಟ್ ಮಿನಿಸ್ಟ್ರಿ ಏನೋ ತಪ್ಪು ಮಾಡಿರ್ಬೋದು, ಅದನ್ನು ಅವ್ರು ಇಂಡಿಪೆಂಡೆಂಟ್ ರಿಪೋರ್ಟ್ ಕೊಟ್ಟರೆ ಅಲ್ವಾ ನಮಗೆ ನಿಜಾಂಶ ಗೊತ್ತಾಗೋದು. ಬಟ್ ಇಟ್ಸ್ ನಾಟ್ ಅನ್ ಇಂಡಿಪೆಂಡೆಂಟ್, ದೆರ್ ಇಸ್ ಅನ್ ಇಶ್ಯೂ ಹಿಯರ್. ನೆಕ್ಸ್ಟ್ ದ ಟ್ರಾನ್ಸ್ಪರೆನ್ಸಿ ಡೆಫಿಸಿಟ್, ಹೌ ಇನ್ಫಾರ್ಮೇಷನ್ ಒಪಾಸಿಟಿ ಆ್ಯಂಡ್ ಸೆಲೆಕ್ಟಿವ್ ಡಿಸ್ಕ್ಲೋಜರ್ ಎರೋಡ್ ಪಬ್ಲಿಕ್ ಟ್ರಸ್ಟ್ ಆ್ಯಂಡ್ ಫ್ಯೂಯಲ್ ಸಿಸ್ಟಮೆಟಿಕ್ ಮಿಸ್ಇನ್ಫಾರ್ಮೇಷನ್. ಇಫ್ ಯು ಡೋಂಟ್ ಗಿವ್ ಎ ಕರೆಕ್ಟ್ ಇನ್ಫಾರ್ಮೇಷನ್ ದೇರ್ ವಿಲ್ ಬಿ ಎನ್ ಎ ಮೀಡಿಯಾ ಹ್ಯೂ ಆ್ಯಂಡ್ ಕ್ರೈ ಇರುತ್ತೆ. ಓಕೆನಾ. ಫಾಲ್ಸ್ ನ್ಯೂಸು, ಫಾಲ್ಸ್ ನೆರೇಟಿವ್ ಸಿಕ್ಕದಂಥ ಯೂಟ್ಯೂಬ್ನಲ್ಲಿ ಏನೆಲ್ಲ ನ್ಯೂಸ್ಗಳು ಕೊಡ್ತಾ ಇರ್ತಾರೆ. ಇಫ್ ದ ಗೌರ್ಮೆಂಟ್ ಡಿಡಂಟ್ ರಿಲೀಸ್ ದ ಕರೆಕ್ಟ್ ಇನ್ಫಾರ್ಮೇಷನ್. ಆ್ಯಂಡ್ ಇನ್ ಡೆಮೋಕ್ರೆಟಿಕ್ ಕಂಟ್ರಿ ದ ಟ್ರಾನ್ಸ್ಪರೆನ್ಸಿ ಇಸ್ ದ ಕೀ. ನೆಕ್ಸ್ಟ್ ಫೆಡರಲ್ ಪವರ್ ಡೈನಾಮಿಕ್ಸ್ ಇದೆ. ದ ಫ್ರಿಕ್ಷನ್ ಜನರೇಟೆಡ್ ವೆನ್ ಸೆಂಟ್ರಲೈಸ್ಡ್ ಮ್ಯಾಂಡೇಟ್ಸ್ ಕೊಲೈಡ್ ದ ರೆಕಗ್ನೈಸ್ಡ್ ಆಟೋನಮಿ ಆ್ಯಂಡ್ ಶೇರ್ಡ್ ಕಾನ್ಸ್ಟಿಟ್ಯೂಷನಲ್ ರೆಸ್ಪಾನ್ಸಿಬಿಲಿಟೀಸ್. ಇದೇನಿದೆ A171 ಕ್ರಾನಾಲಜಿ ಏನಾಗಿದೆ, ಆನ್ June 12, 2025 Boeing 787 crashes ಎಲ್ಲಿ ಅಹಮದಾಬಾದಲ್ಲಿ 260 ಲೈವ್ಸ್ ಲಾಸ್ಟ್ ಆಯಿತು. ಇಟ್ಸ್ ಅ ಗ್ರೇಟ್ ಡಿವಸ್ಟೇಟಿಂಗ್ ಇವೆಂಟ್. ನೆಕ್ಸ್ಟ್ ಫಾರ್ವರ್ಡ್ ಫ್ಲೈಟ್ ರಿಕವರ್ಡ್ ಆಗಿದೆ. ಫ್ಯಾಕ್ಟ್ಸ್ ಅಲೆಜ್ಡ್ಲಿ ನೋನ್ ಟು ಅಥಾರಿಟೀಸ್. ಇಟ್ಸ್ ಓನ್ಲಿ ನೋನ್ ಟು ದ ಅಥಾರಿಟೀಸ್ ಬಟ್ ಇಟ್ ಇಸ್ ಡಿಡ್ ನಾಟ್ ರಿಲೀಸ್ ಟು ದ ಪಬ್ಲಿಕ್ಕಿಗೆ ಇದು ರಿಲೀಸ್ ಆಗಿಲ್ಲ ಅಲ್ವಾ. ನೆಕ್ಸ್ಟ್ ಪ್ರಿಲಿಮಿನರಿ ರಿಪೋರ್ಟ್ ರಿಲೀಸ್ ದ ಡಿಸ್ಕ್ರೈಬ್ಡ್ ಎಸ್ ಕ್ರಿಪ್ಟಿಕ್ ಬಟ್ ಹಿಡನ್ ಪಾಯಿಂಟರ್ಸ್ ಬಟ್ ನಾಟ್ ಎ ಕನ್ಕ್ಲೂಸಿವ್ ನೆರೇಟಿವ್ ಬಂದಿಲ್ಲ. ಎಲ್ಲ ಹಿಡನ್ ಪಾಯಿಂಟ್ಸ್ ಇದ್ದಾವೆ. ನೀವು ಇದೊಂದು ಫುಲ್ ಡಾಟಾ ಕನ್ಕ್ಲೂಷನ್ ಹೀಗಾಗಿತ್ತು, ಇವ್ರು ತಪ್ಪು ಮಾಡಿದ್ರು, ಪೈಲಟ್ ಇದಾಗಿತ್ತು, ಆ ಏನಿದೆ ಅಲ್ಲ AIR-171 ಆ ಕಂಪ್ನಿದು ಇಶ್ಯೂ ಆಗಿತ್ತು, ಗೌರ್ಮೆಂಟಲ್ಲಿ ಈ ಇಶ್ಯೂ ಆಗಿತ್ತು ಅಂತ ಒಂದು ನಮಗೆ ಕನ್ಕ್ಲೂಸಿವ್ ಡಾಟಾ ಇಲ್ಲ ನಮ್ಮ ಹತ್ರ. ಓಕೆನಾ. ನೆಕ್ಸ್ಟ್ ಈಗ 1 year ಆಯ್ತು, ಸ್ಟಿಲ್ ದೆರ್ ಇಸ್ ನೋ ಫೈನಲ್ ರಿಪೋರ್ಟ್. ದ ಗೌರ್ಮೆಂಟ್ ಫಾಲೋ ಔಟ್ ಅಂದರೆ there is a flood of misinformation. Families demanding the factual closures. Those families who have lost the life, they are expecting the factual closure. Then they will go to a court and they will get an amount what they have lost of life. Ex gratia ಅಂತ ಹೇಳ್ತೀವಲ್ಲ ಹಂಗೆ ಕೇಳ್ಬೋದು. ಇನ್ನು ಫೈನಲ್ ರಿಪೋರ್ಟೇ ಬಂದಿಲ್ಲ ಇಲ್ಲಿ. ದ ಕೋರ್ ಇಶ್ಯೂ ಇಸ್ ಇನ್ಸ್ಟಿಟ್ಯೂಷನಲ್ ಅಕೌಂಟಬಿಲಿಟಿ ನಾಟ್ ಅ ಫಾರೆನ್ಸಿಕ್ ಬ್ಲೇಮ್ ಗೇಮಿಂಗ್. ನೀವು ಫಾರೆನ್ಸಿಕ್ ಮೇಲೆ ಹೇಳ್ಬೇಡಿ, ಇಟ್ಸ್ ಪ್ರಾಬ್ಲಮ್ ಆಫ್ ಅಕೌಂಟಬಿಲಿಟಿ ಅಂತ ಈ ಆರ್ಟಿಕಲ್ನ ಬರ್ದಂತ ಆ ಥರ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಅನಾಟಮಿ ಆಫ್ ದ ರೆಕಾರ್ಡ್. ದಿಸ್ ಇಸ್ ದ ಮೇಜರ್, ಇಸ್ ದ ಕೀ ಟೆಕ್ನಿಕಲ್ ಪರ್ಸ್ಪೆಕ್ಟಿವ್. ಯು ಆರ್ ನಾಟ್ ಲುಕಿಂಗ್ ಡೀಪ್ ಇನ್ ಟು ದಿಸ್ ಮಚ್ ಬಟ್ ಅಟ್ಲೀಸ್ಟ್ ಯು ಶುಡ್ ನೋ ದ ಕೀವರ್ಡ್ಸ್. ಯು ಕ್ಯಾನ್ ಯೂಸ್ ಇಟ್ ಇನ್ ಯುವರ್ ಮೇನ್ಸ್ ಆನ್ಸರ್ ರೈಟಿಂಗ್. ಅಟ್ಲೀಸ್ಟ್ ಇವನಿಂದ ಫಿಲ್ಮ್ಸಲ್ಲೂ ಕೇಳೋ ಚಾನ್ಸಸ್ ಇರುತ್ತೆ. EAFR ಅಂದರೆ ಅನ್ಹ್ಯಾನ್ಸ್ಡ್ ಏರ್ಬೋರ್ನ್ ಫ್ಲೈಟ್ ರೆಕಾರ್ಡರ್ ಅಂತ ಹೇಳ್ತೀವಿ. ಅಂದರೆ ಇದು ಕಂಬೈನ್ಡ್ DFDR ಫ್ಲೈಟ್ ಡಾಟಾ ಮತ್ತು ಸಿವಿಆರ್ ಕಾಕ್ಪಿಟ್ ವಾಯ್ಸ್ ಎರಡನ್ನೂ ಇರತಕ್ಕಂತಹ ಡಿವೈಸ್ಗೆ ನಾವು EAFR ಅಂತೀವಿ. ಇದು ಈ ಥರ ಇರುತ್ತೆ. ನೆಕ್ಸ್ಟು FCS ಫ್ಯೂಯಲ್ ಕಂಟ್ರೋಲ್ ಸ್ವಿಚ್, ಅಂದರೆ ಫ್ಯೂಯಲ್ ತಗೋಬೇಕಾ ಬೇಡವಾ ಅಂತಂದ್ರೂ ಒಂದು ಸ್ವಿಚ್ ಇಟ್ಟಿರ್ತೀವಿ, ಅದಕ್ಕೆ ಫ್ಯೂಯಲ್ ಕಂಟ್ರೋಲ್ ಸ್ವಿಚ್ ಅಂತ ಇರ್ತೀವಿ. ಸಿಂಗಲ್ ಲೋಡೆಡ್ ಮ್ಯಾನುವಲ್ ಗೇಟ್ ಇದು. ನೆಕ್ಸ್ಟ್ RAT. ಏನು RAT ಅಂದರೆ ಅಷ್ಟೊಂದು ಡೀಟೇಲ್ಸ್ ಕೇಳಲ್ಲ. ವಾಟ್ ಯು ಮೀನ್ ಬೈ RAT? ಇಟ್ಸ್ ರಿಲೇಟೆಡ್ ಟು ವಾಟ್ ಅಂದಿದ್ರೆ ರ್ಯಾಮ್ ಏರ್ ಟರ್ಬೈನ್. ಇದೇನು ಎಮರ್ಜೆನ್ಸಿ ಬ್ಯಾಕಪ್ ಸಪ್ಲೈಯಿಂಗ್ ದಿ ಹೈಡ್ರಾಲಿಕ್ ಆರ್ ಎಲೆಕ್ಟ್ರಿಕಲ್ ಪವರ್ ಡ್ಯೂರಿಂಗ್ ದಿ ಇಂಜಿನ್ ಫೇಲ್ಯೂರ್. ಇಂಜಿನ್ ಫೇಲ್ಯೂರ್ ಆದ ತಕ್ಷಣ ನಮಗೆ ನಾವು ಇಡೀ ಪ್ಲೇನ ಮೆನುವರಿಂಗ್ ಮಾಡಬೇಕಾಗಿರುತ್ತೆ, ನಮಗೊಂದು ಥ್ರಸ್ಟ್ ಬೇಕಾಗಿರುತ್ತೆ, ಒಂದು ಎನರ್ಜಿ ಬೇಕಾಗಿರುತ್ತೆ, ಒಂದು ಪವರ್ ಬೇಕಾಗಿರುತ್ತಲ್ವ, ಅದಕ್ಕೆ ಇದು ರ್ಯಾಮ್ ಏರ್ ಟರ್ಬೈನು ಕೊಡುತ್ತೆ ಇನ್ ದ ಕೇಸ್ ಆಫ್ ಎಮರ್ಜೆನ್ಸಿ ಸಿಚುವೇಷನಲ್ಲಿ. ಇದ್ರ ಡಾಟಾ ಏನಾಗಿತ್ತು, 2 ಇಂಜಿನ್ ಫೇಲ್ ಆಗಿತ್ತು ಅಂತ ಹೇಳಿದ್ರಿ, ಬಟ್ ಈ ಇಂಜಿನ್ ಏನು ಕೆಲಸ ಮಾಡಿತ್ತು, ಇದು ಮಾಡಿಲ್ವಾ, ಯಾಕಾಗಿಲ್ಲ, ಈ ಎಲ್ಲ ಡಾಟಾನು ನೀವು ಕೊಡಬೇಕಾಗಿದೆ ಅಂತ ಆಥರ್ ಇಸ್ ಟೆಲಿಂಗ್. ಏವಿಯೇಷನ್ ಸೇಫ್ಟಿ ಆರ್ಕಿಟೆಕ್ಚರ್ ಏನಿದೆ, ಗೌರ್ನಮೆಂಟ್ಸ್ ಮ್ಯಾಟ್ರಿಕ್ಸ್ ಯಾರ್ಯಾರು ನೋಡ್ಕೊತಾರೆ. ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಬರುತ್ತೆ, ಇಟ್ಸ್ ಅ ನೋಡಲ್ ಪಾಲಿಸಿ ಮಿನಿಸ್ಟ್ರಿ. ಇಟ್ ಕ್ರಿಟಿಸಿಸಮ್ ಅಕ್ಯೂಸ್ಡ್ ಆಫ್ ಡಿವೇಟಿಂಗ್ ಫ್ರಮ್ ಪ್ರಾಮಿಸ್ಡ್ ಟ್ರಾನ್ಸ್ಪರೆಂಟ್ ಆ್ಯಂಡ್ ಫ್ಯಾಕ್ಚುಯಲ್ ಅಪ್ರೋಚ್.
ಇಟ್ ಇಂಟರ್ಸೆಪ್ಟ್ ದ ಫುಲ್ ಸಿವಿಯರ್ ಡಾಟಾ ಸೈಟಿಂಗ್ ಥ್ರೆಟ್ ಪರ್ಸೆಪ್ಷನ್. ನಮಗೆ ಥ್ರೆಟ್ ಪರ್ಸೆಪ್ಷನ್ ಇದೆ ಅಂತಂದು ಹೇಳಿ ಅವರು ಸಿವಿಯರ್ ಕಾಕ್ಪಿಟ್ ವಾಯ್ಸ್ ರಿಪೋರ್ಟ್ ಡಾಟಾನ ಕೊಡ್ತಾ ಇಲ್ಲ. ಇಟ್ಸ್ ಅ ಬ್ಲೇಮ್ ಗೇಮ್ ಆಗ್ತಾಯಿದೆ. ಇಟ್ಸ್ ಡಿವೈಡಿಂಗ್ ಫ್ರಮ್ ದಿ ಟ್ರಾನ್ಸ್ಪರೆಂಟ್ ಕೊಡ್ತಾ ಇಲ್ಲ. ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್, DGC ಏನಿದೆ, ಡೈರೆಕ್ಟರ್ ಜನರಲ್ ಆಫ್ ದಿ ಸಿವಿಲ್ ಏವಿಯೇಷನ್ ಅಂತೀವಿ. ದ ರೆಗ್ಯುಲೇಟರ್ ದಿಸ್ ಇಸ್ ದ ಮ್ಯಾಂಡೇಟು. ರೆಗ್ಯುಲೇಟರ್ ಕೆಲಸನೇ ಇದು ಮ್ಯಾಂಡೇಟ್ ಮಾಡಬೇಕು. ಅಂದರೆ ಏರ್ ಸೇಫ್ಟಿ, ಲೈಸೆನ್ಸಿಂಗ್, ಏರ್ ವರ್ತಿನೆಸ್, ದ ಲೈಸೆನ್ಸಿಂಗ್ ಕೊಡೋ ಕೆಲಸ ಎಲ್ಲ ಡೈರೆಕ್ಟರೇಟೇ ಮಾಡ್ತಾರೆ. ಇವ್ರು ಏನು ಕೊಡ್ತಿದ್ದಾರೆ ಕ್ರಿಟಿಸಿಸಮು, ಹಿಸ್ಟಾರಿಕ್ ಟೆಂಡೆನ್ಸಿ ಟುವರ್ಡ್ಸ್ ಬ್ಲೇಮ್ ಶಿಫ್ಟಿಂಗ್ ಇನ್ ಟು ಪೈಲಟ್ಸ್. ಪೈಲಟ್ ಮೇಲೆ ಹಾಕ್ತಿರ್ತಾರೆ ಪ್ರತಿ ಟೈಮು. ಏನಾದರೂ ಇಶ್ಯೂ ಆದಾಗೆಲ್ಲ ಇವರು ಪೈಲಟ್ ಮೇಲೆ ಹಾಕ್ಬಿಡ್ತಾರೆ. ಸೊ ದಟ್ಸ್ ಅ ಬ್ಲೇಮ್ ಗೇಮ್ ಆಗ್ತಾಯಿದೆ. ನೆಕ್ಸ್ಟ್ AAIB ಅಂದರೆ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ಅಂತೀವಿ. ಇಟ್ಸ್ ಅಟ್ಯಾಚ್ಡ್ ಆಫೀಸ್ ಕಂಡಕ್ಟಿಂಗ್ ದ ಆಕ್ಸಿಡೆಂಟ್ಸ್ ಇನ್ವೆಸ್ಟಿಗೇಷನ್ ಅಂಡರ್ ದ ICAO. Annexure 13 ಚಿಕಾಗೋ ಕನ್ವೆನ್ಷನ್. ದ ಚಿಕಾಗೋ ಕನ್ವೆನ್ಷನ್ ಇಸ್ ರಿಲೇಟೆಡ್ ಟು ವಾಟ್ ಅಂತಂದರೆ ಏರ್ಪೋರ್ಟು, ಏರ್ ಟ್ರಾವೆಲ್ ಅಥವಾ ಏರ್ ಆಕ್ಸಿಡೆಂಟ್ಸಿಗೆ ಇವರು ಇನ್ವೆಸ್ಟಿಗೇಷನ್ ಮಾಡೋ ಕೆಲಸ ಇದು. ಗ್ಲೋಬಲ್ ಬೆಂಚ್ ಮಾರ್ಕ್ ಫಾಲ್ಸ್ ಶಾರ್ಟ್ ಆಫ್ ದ ಡಿಕೋಡಿಂಗ್ ದ ಎಕ್ಸ್ಪರ್ಟೈಸ್ ಆಫ್ ದಿ NTCB USA ಮತ್ತು AIB UAKದಿಂದ ಅದರದ್ದು ಎಕ್ಸ್ಪರ್ಟೈಸ್ಗಳನ್ನ ಯೂಸ್ ಮಾಡ್ಕೊತಾ ಇಲ್ಲ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ, ಇದ್ರ ತನ್ನ ಕೆಲಸ ನೀಡೋಕೆ ಮಾಡ್ತಾ ಇಲ್ಲ ಅಂತಂದೇಳಿ ಆಥರು ಇವ್ರ ಮೇಲೆ ಇಶ್ಯೂಸ್ಗಳನ್ನ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಒಪ್ಯಾಸಿಟಿ ಫೈನಲ್ ಅಥವಾ ಏನು ಬಾಟಲ್ ನೆಕ್ ಏನಿದೆ, ಇದು ಯಾಕೆ ಇಷ್ಟು ಟ್ರಾನ್ಸ್ಪರೆಂಟ್ ಆಗಿಲ್ಲ, ಪ್ರಾಬ್ಲಮ್ ಏನು, ಯಾಕೆ ಇಷ್ಟು ಒಪ್ಯಾಸಿಟಿ ಇದೆ ಅಂತಂದು ಹೇಳಿದ್ರೆ, ಸಿವಿಯರ್ ಫ್ಯಾಕ್ಟ್ಸ್ ನೋನ್ ಬೈ 16 ಜೂನ್ 2025 ಅವರಿಗೆ ದೆ ಗಾಟ್ ದ ಡೀಟೇಲ್ಸ್ ಆಫ್ ದಿ ಸಿವಿಯರ್ ಡಾಟಾ ಬಟ್ ಸೆಲೆಕ್ಟ್ ಡಿಸ್ಕ್ಲೋಜರ್ ಮಾಡಿದ್ದಾರೆ. ಫುಲ್ ಸಿವಿಯರ್ ಶೇರ್ಡ್ ಓನ್ಲಿ ವಿತ್ ದಿ MOC or MHA ಹಿಡಮ್ ಫ್ರಮ್ ದಿ ಪಬ್ಲಿಕ್ ಟು ದ ಪಬ್ಲಿಕ್. ದ ಸಿವಿಯರ್ ಡಾಟಾ ಇಸ್ ನಾಟ್ ರಿಲೀಸ್ಡ್. ಸಿವಿಯರ್ ಅಂದರೆ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್, ಇಟ್ ಇಸ್ ನಾಟ್ ಬಿನ್ ರಿಲೀಸ್ಡ್. ನೆಕ್ಸ್ಟ್ ದ ನೆರೇಟಿವ್ ಮ್ಯಾನಿಪುಲೇಷನ್ ಇದೆ. ವರ್ಡ್ ಟ್ರಾನ್ಸಿಷನಿಂಗ್ ಅಂದರೆ ವೆಪನೈಸ್ಡ್ ಟು ಅಲೆಜ್ ಫಾರಿನ್ USA ಇನ್ಫ್ಲುಯೆನ್ಸಸ್ ಇದೆ. ಕ್ರೆಡಿಬಿಲಿಟಿ ರಿಸ್ಕ್ ಇದೆ. ಫಿಯರ್ ಆಫ್ ಹ್ಯುಮಿಲೇಷನ್ ಇಫ್ NTCB ರಿಲೀಸಸ್ ಫೈಂಡಿಂಗ್ಸ್ ಫಸ್ಟ್. ಅದು ನಮಗೆ ಕ್ರೆಡಿಬಿಲಿಟಿ ರಿಸ್ಕ್ ಆಗುತ್ತೆ, ನ್ಯಾಷನಲ್ ಥ್ರೆಟ್ ಆಗುತ್ತೆ. ಯಾಕಂದರೆ ಫಾರ್ ಎಕ್ಸಾಂಪಲ್ ಒಂದು ಸಿಲ್ಕ್ ಏರ್ 1997 ಆದಾಗ ಚೀನಾನ ಈಸ್ಟರ್ನ್ 2020 ಡೆಲಿಬರೇಟ್ ಹ್ಯೂಮನ್ ಇಂಟರ್ವೆನ್ಷನ್ ಮಾಡಿತ್ತು. ಈ ಥರ ನಮಗೆ ಥ್ರೆಟ್ ಆಗ್ಬೋದು ಈ ಡಾಟಾಗಳೆಲ್ಲ ಬಿಟ್ಟರೆ ಅಂತಂದು ಹೇಳಿ ಅವ್ರು ಬಿಡ್ತಾ ಇಲ್ಲ. ಆಮೇಲೆ ನೆರೇಟಿವ್ ಮ್ಯಾನಿಪುಲೇಷನ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಏನು, ಟೆಕ್ನಿಕಲ್ ಟ್ರೇಸಬಿಲಿಟಿ ಆ್ಯಂಡ್ ಸಿಲ್ವರ್ ಲೈನಿಂಗ್ಸ್. ಟೆಕ್ನಿಕಲ್ ಮಾತಾಡೋಣ. ದಿಸ್ ಆರ್ ದ ಪೊಲಿಟಿಕಲ್ ಥಿಂಗ್ಸ್. ನಾವು ಲೆಟ್ ದ ಟೆಕ್ನಿಕಲ್ ಡಾಟಾ ಪ್ರಿಸರ್ವೇಷನ್ ಏನು, ರಿಕವರಿ ಆಫ್ ದಿ ಫಾರ್ವರ್ಡ್ EAFR ಹೇಳಿದ್ವಲ್ಲ, EAFR ಮಿಷನ್ ತೋರಿಸಿದ್ದೀನಿ ನಿಮಗೆ ಆಗಲೇ. ಸಕ್ಸಸ್ಫುಲಿ ಪ್ರೊವೈಡೆಡ್ ಕ್ರಿಟಿಕಲ್ ಬ್ಯಾಕಪ್ ಡಾಟಾ. ದ ಪ್ರಿಲಿಮಿನರಿ ರಿಪೋರ್ಟ್ ಡಿಡ್ ಐಡೆಂಟಿಫೈ ದ FCS ರನ್ ಕಟ್ ಆಫ್ ರನ್ ಸೀಕ್ವೆನ್ಸ್ ವಿತ್ ಎಕ್ಸಾಕ್ಟ್ ಟೈಮ್ ಸ್ಟಾಪ್ಸ್. ಯಾವಾಗ ಸ್ಟಾರ್ಟ್ ಆಯಿತು, ಯಾವಾಗ ಫ್ಲೈಟ್ ಆಯಿತು, ಯಾವಾಗ ಬೀಳ್ತಾ ಇದೆ, ಯಾವಾಗ ಕ್ರ್ಯಾಶ್ ಆಯಿತು, ಎಲ್ಲ ಡಾಟಾ ಇದರಲ್ಲಿ ಇರುತ್ತೆ. ಟೆಕ್ನಿಕಲ್ ಟ್ರೇಸಬಿಲಿಟಿ ಎಕ್ಸಿಸ್ಟ್ ಇದೆ. ಬ್ಯಾರಿಯರ್ ಇಸ್ ಡಿಸ್ಕ್ಲೋಜರ್. ಅವ್ರು ಡಿಸ್ಕ್ಲೋಜರ್ ಮಾಡ್ತಾಯಿಲ್ಲ. ದರ್ ಇಸ್ ಎಲ್ಲ ಕಂಪ್ಲೀಟ್ ಡಾಟಾ ಇದೆ ಅವ್ರ ಹತ್ರ, ಎಲ್ಲ ರಿಪೋರ್ಟ್ಸ್ ಇದೆ. ಪ್ರೊಫೆಷ್ನಲ್ ಕಂಡಕ್ಟ್ ಏನು, ಫಸ್ಟ್ ಆಫೀಸರ್ ಯಾರು ಸಿವಿಲ್ ಕ್ಲೈವ್ ಕುಂದೇರ್ ಸಕ್ಸಸ್ಫುಲಿ ಸ್ಟೀರ್ಡ್ ದ ಕ್ರಿಪಲ್ಡ್ ಏರ್ಕ್ರಾಫ್ಟ್ ಅವೇ ಫ್ರಮ್ ದಿ ಕ್ರೌಡೆಡ್ ಏರಿಯಾಸ್. ಅವ್ರು ಅದನ್ನು ಸಕ್ಸಸ್ಫುಲಿ ಸ್ಟೀರ್ ಮಾಡೋದಕ್ಕೆ ಅಂದರೆ ಕ್ರೌಡೆಡ್ ಏರಿಯಾಸಿಂದ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಬಟ್ ಸ್ಟಿಲ್ ಡಿಸೈಸಿವ್ ಪೈಲಟ್ ಆ್ಯಕ್ಷನ್ ಮಿನಿಮೈಸ್ ದ ಗ್ರೌಂಡ್ ಕ್ಯಾಜುಯಾಲಿಟೀಸ್ ಕಾಂಟ್ರಾಸ್ಟಿಂಗ್ ವಿತ್ ದ ಇನ್ಸ್ಟಿಟ್ಯೂಷನಲ್ ಬ್ಲೇಮ್ ಶಿಫ್ಟಿಂಗ್. ಅವ್ರು ಆದಷ್ಟು ಕ್ಯಾಜುಯಾಲಿಟೀಸ್ನ ಕಮ್ಮಿ ಮಾಡೋಕ್ಕೆ ವರ್ಕ್ ಮಾಡಿದ್ದಾರೆ. ಬಟ್ ಸ್ಟಿಲ್ ಇಟ್ಸ್ ಅ ಬ್ಲೇಮ್ ಶಿಫ್ಟಿಂಗ್ ಆಗ್ತಾ ಇದೆ. ಬ್ಲೂ ಪ್ರಿಂಟ್ ಫಾರ್ ದಿ ಏವಿಯೇಷನ್ ಅಕೌಂಟಬಿಲಿಟಿ. ಇನ್ನು ಮುಂದೆ ಹೇಗಿರಬೇಕು, ಏನೇನು ಚೇಂಜಸ್ ಆಗಬೇಕು, ಏವಿಯೇಷನ್ ಆಕ್ಸಿಡೆಂಟ್ ಮುಂದೆ ಆದ್ರೂ ಆಗದೇ ಇರೋ ಆಗಬಾರ್ದು. ಫಸ್ಟ್ ಆಫ್ ಆಲ್ ಆಗಬಾರ್ದು. ಇವನ್ ಇಫ್ ಇಟ್ ಈಸ್ ಹ್ಯಾಪನ್ಡ್, ವಾಟ್ ಶುಡ್ ದ ವೇ ಫಾರ್ವರ್ಡ್ ಏನಾಗಿರಬೇಕು. ಡಿಪೊಲಿಟಿಸೈಸ್ ದ ಪ್ರೋಬ್ ಅಂದರೆ ಸಿವಿಯರ್ ಇನ್ವೆಸ್ಟಿಗೇಷನ್ ಇದೆ ಅಲ್ವಾ, AIB ಮತ್ತು ಕಂಪ್ಲೀಟ್ಲಿ ಫ್ರಮ್ ದ ರೆಗ್ಯುಲೇಟರ್ DGCA ಮತ್ತು MOC ಇದರಿಂದ ಅವ್ರು ಕಂಪ್ಲೀಟಾಗಿ ಇಂಡಿಪೆಂಡೆಂಟಾಗಿ ವರ್ಕ್ ಮಾಡಬೇಕು. ನೆಕ್ಸ್ಟ್ ಅಪ್ಹೋಲ್ಡ್ ದ ICAO ಚಿಕಾಗೋ ಕನ್ವೆನ್ಷನ್ ಅಂತ ಹೇಳಿದ್ರೆ, ಇಂಟರ್ನ್ಯಾಷನಲ್ ಚಿಕಾಗೋ ಏರ್ಪೋರ್ಟ್ ಅಥಾರಿಟಿದು ಮತ್ತು ಆಪರೇಷನ್ಸ್ ಕನ್ವೆನ್ಷನ್ ಹೇಳಿದ್ವಲ್ಲ, ಇದು ಡೆಲಿವರಿ ಟೈಮ್ ಬೌಂಡ್ ಫೈನಲ್ ರಿಪೋರ್ಟ್ ದ ಸಿಮೆಂಟ್ ಎನ್ ನಾನ್ ಬ್ಲೇಮ್ ಸೇಫ್ಟಿ ಕಲ್ಚರ್. ನೋಡಿ ಈ ಥರ ಕೀವರ್ಡ್ಸ್ ಯೂಸ್ ಮಾಡಬೇಕು. ನಾನ್ ಬ್ಲೇಮ್ ಸೇಫ್ಟಿ ಕಲ್ಚರ್ನ ಡೆವಲಪ್ ಮಾಡಬೇಕು. ಚಿಕಾಗೋ ಕನ್ವೆನ್ಷನನ್ನು ಫಾಲೋ ಮಾಡಬೇಕು. ನೆಕ್ಸ್ಟ್ ಕೆಪಾಸಿಟಿ ಬಿಲ್ಡಿಂಗ್ ಆಗಬೇಕು ಏರ್ಪೋರ್ಟ್ ಅಥಾರಿಟಿಗೆ, ಪೈಲಟ್ಸಿಗೆ, ಅಲ್ಲಿ ವರ್ಕ್ ಮಾಡ್ತಕ್ಕಂಥ ಸೋ ಮೆನಿ ವರ್ಕರ್ಸಿಗೆ. ದೇರ್ ಶುಡ್ ಬಿ ಕೆಪಾಸಿಟಿ ಬಿಲ್ಡಿಂಗ್ ಆ್ಯಂಡ್ ದೇರ್ ಶುಡ್ ಬಿ ಸಫಿಷಿಯಂಟ್ ಟೈಮ್ ಟು ಸ್ಲೀಪ್ ಫಾರ್ ಪೈಲಟ್ಸ್ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ತಾರೆ, ಮತ್ತು ನಾಳೆ ಬೆಳಗ್ಗೆನಲ್ಲಿ ಬಂದುಬಿಡ್ತಾರೆ. ಈಗ ನಾವು ನಮ್ಮ ಊರುಗಳಲ್ಲಿ ಡ್ರೈವರ್ಸ್ಗಳು ನೋಡ್ತಾ ಇರ್ತೀವಲ್ಲ, ಬಸ್ ಡ್ರೈವರು ಹೋಗ್ತಾರೆ, ರಾತ್ರಿ ಅಲ್ಲೇ ಮಲ್ಕೊತಾರೆ, ಮತ್ತೆ ಅವರೇ ಬೆಳಗ್ಗೆ ಹೊಡಿತಾರೆ. ಇಫ್ ದೇ ಡೋಂಟ್ ಹ್ಯಾವ್ ಎ ರೆಸ್ಟ್, ದೇರ್ ಇಸ್ ಆರ್ ಮೋರ್ ಚಾನ್ಸಸ್ ಆಫ್ ಗೆಟಿಂಗ್ ಎನ್ ಆಕ್ಸಿಡೆಂಟ್. ಓಕೆನಾ. ನೆಕ್ಸ್ಟ್ ವಿಕ್ಟಿಮ್ ಫ್ಯಾಮಿಲಿ ಪ್ರೋಟೋಕಾಲ್. ಎಸ್ಟಾಬ್ಲಿಷ್ ಪೀರಿಯಡಿಕ್ ಅಪ್ಡೇಟ್ಸ್ ಆ್ಯಂಡ್ ಪಬ್ಲಿಕ್ ಡಿಸ್ಕ್ಲೋಜರ್ ಆಫ್ ದ ನಾನ್ ಸೆನ್ಸಿಟಿವ್ ಫೈಂಡಿಂಗ್ಸ್ಗಳನ್ನ ಅವ್ರ ವಿಕ್ಟಿಮ್ ಫ್ಯಾಮಿಲಿಗಳನ್ನ ಎಲ್ಲ ಡಿಸ್ಕ್ಲೋಜರ್ ಆಗದೇ ಇರೋ ಥರ, ಆಮೇಲೆ ಅವ್ರನ್ನ ಈಸಿ ಐಡೆಂಟಿಫೈ ಮಾಡೋ ಥರ ಎಲ್ಲ ಕೇರ್ ಆ್ಯಂಡ್ ಮೆಜರ್ಸ್ಗಳನ್ನ ನಾವು ತೊಗೋಬೇಕು. ಕ್ಲೋಜರ್ ರಿಕ್ವೈರ್ಸ್ ಟ್ರುತ್ಸ್, ನಾಟ್ ಎ ನರೇಟಿವ್ ಮ್ಯಾನೇಜ್ಮೆಂಟ್. ಒಪ್ಯಾಸಿಟಿ ಎರೋಡ್ಸ್ ಇನ್ಸ್ಟಿಟ್ಯೂಷನಲ್ ಟ್ರಸ್ಟ್. ಅಕೌಂಟಬಿಲಿಟಿ ರೀಬಿಲ್ಡ್ಸ್ ಇಟ್. ಅಂದರೆ ಏನು ಹೇಳ್ತಿದ್ವಿ ಅಂದರೆ, ನೀವು ಏನು ಕೊಡಬೇಕಂದ್ರೆ ನಿಜ ಹೇಳಿ, ಕಥೆಗಳು ಕಟ್ಟೋದು ಬೇಡ, ಮ್ಯಾನೇಜ್ಮೆಂಟ್ ಮಾಡೋದು ಬೇಡ, ನರೇಟಿವ್ಸ್ ಬೇಡ, ಹೊಗಳು ಬಿಟ್ಟರಿಂದ ಆಗಾಗಿದೆ ಹೀಗಾಗಿದೆ ಆಹಾ ಪೋಹಗಳು ಬೇಡ, ಅಂತೆ ಕಂತೆಗಳು ಬೇಡ. ನಮಗೆ ದ ಕ್ಲಿಯರ್ ಆನ್ಸರ್ ಬೇಕಿದೆ. ಒಪ್ಯಾಸಿಟಿ ಯಾವಾಗ ಎರಡಾಗುತ್ತೆ ಅಂತಂದರೆ ಇನ್ಸ್ಟಿಟ್ಯೂಷನಲ್ ಟ್ರಸ್ಟ್ ಹೋದಾಗ. ನೀವು ಒಪ್ಯಾಸಿಟಿ ಮಾಡ್ತಿದ್ರೆ ಅಂದರೆ ಇನ್ಸ್ಟಿಟ್ಯೂಷನಲ್ ಟ್ರಸ್ಟ್ ಬ್ರೇಕ್ ಡೌನ್ ಆಗುತ್ತೆ. ದಟ್ಸ್ ವೈ ದೇರ್ ಇಸ್ ಅನ್ ರೀಸೆಂಟ್ಲಿ ನೊಬೆಲ್ ಪ್ರೈಸ್ ಬಂದಿದೆ, ಇನ್ಸ್ಟಿಟ್ಯೂಷನಲ್ ರೋಲ್ ಇನ್ ನೇಷನ್ ಬಿಲ್ಡಿಂಗ್ ಅಂತ ಹೇಳ್ತೀವಿ. ಇನ್ಸ್ಟಿಟ್ಯೂಷನ್ ಬಿಲ್ಡ್ಸ್ ದ ನೇಷನ್, ದೆನ್
ದಟ್ಸ್ ವೈ ವಿ ನೀಡ್ ಇನ್ ಅ ಗ್ರೇಟ್ ಇನ್ಸ್ಟಿಟ್ಯೂಷನ್ ಬೇಕಾಗಿದೆ ನಮಗೆ. ಅಕೌಂಟಬಿಲಿಟಿ ರೀಬಿಲ್ಡ್ಸ್ ಇಟ್. ನೀವು ಅಕೌಂಟಬಿಲಿಟಿ ತಂದರೆ ಇಟ್ ವಿಲ್ ರೀಬಿಲ್ಡ್ಸ್ ದ ನೇಷನ್. ವಾಟ್ ಹ್ಯಾವ್ ಬೀನ್ ಹ್ಯಾಪನ್. ಯಾರು ತಪ್ಪಾಗಿದೆ ಅವ್ರನ್ನ ತಪ್ಪು ಅಂತ ಹೇಳೋಣ, ಅವ್ರನ್ನ ನಾವು ಜೈಲ್ಗೆ ಹಾಕೊಳ್ಳೋಣ ಅಂತ ದಿಸ್ ಆಥರ್ ಇಸ್ ಟೆಲ್ಲಿಂಗ್. ಓಕೆನಾ. ನೆಕ್ಸ್ಟ್, ನೆಗೋಷಿಯೇಟಿಂಗ್ ದ ಫೆಡರಲಿಸಮ್ ಇನ್ ಹೈಯರ್ ಎಜುಕೇಷನ್. ಹೈಯರ್ ಎಜುಕೇಷನ್ ದ ಫೆಡ್ರಲ್ ಬ್ಯಾಕ್ಗ್ರೌಂಡ್ in the core concept ಏನಪ್ಪ, higher education is no longer mere a sectoral policy, it is integral to India's federal architecture. ಹೈಯರ್ ಎಜುಕೇಷನ್ ಇತ್ತು ಅಂದರೆ ನಮ್ಮ ದೇಶ ಬೆಳೆಯುತ್ತೆ. ಎಷ್ಟು ಟ್ಯಾಲೆಂಟೆಡ್ ಪರ್ಸನ್ಸ್ಗಳನ್ನ ನಾವು ಕ್ರಿಯೇಟ್ ಮಾಡ್ತೀವಿ. ದೇ ಆರ್ ಗೋಯಿಂಗ್ ಟು ಬಿಕಮ್ ಅನ್ ಅಸೆಟ್ ಫಾರ್ ಅವರ್ ಓನ್ ಕಂಟ್ರಿ. ಇಟ್ ಸರ್ವ್ಸ್ ಆಸ್ ಎ ಪ್ರೈಮ್ ಸೈಟ್ ಆಫ್ ಸೆಂಟರ್ ಸ್ಟೇಟ್ ಕಂಟೆಸ್ಟೇಷನ್. ಟ್ರಿಗರ್ಸ್ ಏನಾಗಿದೆ, ಇಂಪ್ಲಿಮೆಂಟ್ ಇಶ್ಯೂಸ್ಗಳು ಏನಾಗ್ತಾ ಇದೆ ಎಜುಕೇಷನ್ ಸೆಕ್ಟ್ರಲ್ಲಿ, ಎಸ್ಪೆಷಲಿ ಇನ್ ದ ಹೈಯರ್ ಎಜುಕೇಷನ್ ಸೆಕ್ಟರ್ಸ್ ಅಂತ ನೋಡಿದರೆ ನಾವು ಇಂಪ್ಲಿಮೆಂಟೇಷನ್ ಡಿಸ್ಪ್ಯೂಟ್ಸ್ ಸರೌಂಡಿಂಗ್ NEP 2020, ಇಂಟ್ರಡಕ್ಷನ್ ಆಫ್ ದಿ ಫಾರಿನ್ ಯೂನಿವರ್ಸಿಟಿ ಕ್ಯಾಂಪಸ್ ರಿಫಾರ್ಮ್ಸ್, ಫ್ಲ್ಯಾಶ್ ಪಾಯಿಂಟ್ಸ್ ಏನು, ರೆಗ್ಯುಲೇಟರಿ ಅಥಾರಿಟಿ, ಕರಿಕ್ಯುಲಮ್, ಲ್ಯಾಂಗ್ವೇಜ್ ಪಾಲಿಸಿ, ಪಬ್ಲಿಕ್ ಫಂಡಿಂಗ್ ಆ್ಯಂಡ್ ಡಿಜಿಟಲ್ ಗವರ್ನೆನ್ಸ್. ದೀಸ್ ಆರ್ ದಿ ಫ್ಲ್ಯಾಶ್ ಪಾಯಿಂಟ್ಸ್ ಇದ್ದಾವೆ. ಫೆಡರಲ್ ಎಜುಕೇಷನ್ ಬ್ಯಾಲೆನ್ಸ್ ಮ್ಯಾಟ್ರಿಕ್ಸ್ ಏನಾಗಬೇಕು, ಸಿ ಆಲ್ರೆಡಿ ಐ ಟೋಲ್ಡ್ ದಿಸ್. Education is in a concurrent list. Earlier it was in the state list. It was moved to a concurrent list by the 42nd Constitutional Amendment Act 1976. ಹೌದಾ, ಈ Constitutional Amendment Act ಮಾಡಿ ನಾವು we have transferred this one. Please comment in the comment section who was the Prime Minister at this point of time. ಓಕೆನಾ. ನೆಕ್ಸ್ಟ್ ಏನು ಹೇಳಿದೆ, ಯೂನಿಯನ್ ಗೌರ್ಮೆಂಟ್ ಏನು ಮಾಡ್ತಾಯಿದೆ, ಸೆಂಟ್ರಲೈಸೇಷನ್ ಮಾಡ್ತಾಯಿದೆ. ಹೇಗೆ, ಮಿನಿಸ್ಟ್ರಿ ಆಫ್ ಎಜುಕೇಷನ್ UGC NEAC ಇಂದ AICT ಇಂದ ಎಲ್ಲ ಸೆಂಟ್ರಲೈಸ್ಡ್ ಕಂಟ್ರೋಲ್ ಆಫ್ ದ ಎಜುಕೇಷನ್ ಸಿಸ್ಟಮ್ ಆಗ್ತಿದೆ. ನ್ಯಾಷನಲ್ ಎಜುಕೇಷನ್ ಪಾಲಿಸಿನೂ ಮ್ಯಾಂಡೇಟ್ ಮಾಡಿದೆ. 4 year UG ಮಲ್ಟಿ ಡಿಸಿಪ್ಲಿನರಿ ಯೂನಿವರ್ಸಿಟೀಸ್ಗಳನ್ನ ಮ್ಯಾಂಡೇಟ್ರಿ ಮಾಡಿದೆ. ಎಸ್ಪೆಷಲಿ ಈಗ BSc ಇದ್ವಲ್ಲ, ಇವೆಲ್ಲ 3 year ಇತ್ತು, ಬಟ್ ದೇ ಹ್ಯಾವ್ ಮೇಡ್ ಇಟ್ ಇನ್ 4 year ಪ್ರೋಗ್ರಾಮ್. 3 year ಪ್ರೋಗ್ರಾಮು ಪ್ಲಸ್ 1 year ಇಂಟರ್ನ್ಶಿಪ್ ಥರ ಅಂತ ಬೇರೆ ಬೇರೆ ಪ್ರೋಗ್ರಾಮ್ಸ್ಗಳನ್ನ ಹೇಳಿದ್ದಾರೆ. ಫಂಡಿಂಗ್ ಆ್ಯಂಡ್ ರಿಸರ್ಚ್ ಆಗಬೇಕಂತ ಹೇಳಿದ್ದಾರೆ. ಇನ್ಸ್ಟಿಟ್ಯೂಷನ್ ಆಫ್ ಎಮಿನೆನ್ಸ್. ನೆಕ್ಸ್ಟ್, ಅನುಸಂಧಾನ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಮುಖಾಂತರ ದೇ ಆರ್ ಕಂಟ್ರೋಲಿಂಗ್ ದ ಹೋಲ್ ಎಜುಕೇಷನ್ ಸಿಸ್ಟಮ್ ಆ್ಯಂಡ್ ಹೈಯರ್ ಎಜುಕೇಷನ್ ಯೂನಿವರ್ಸಿಟೀಸ್ ಆ್ಯಂಡ್ ಇವನ್ ದ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಪ್ರಪೋಸ್ಡ್ ಓವರ್ ಆಲ್. ಅವ್ರು ಏನು ಮಾಡಿದ್ದಾರೆ ಸೆಂಟ್ರಲೈಸೇಷನ್ಗೆ, ವಿಕಸಿತ್ ಭಾರತ್ ಶಿಕ್ಷಾ ಅಧಿಷ್ಠಾನ ಬಿಲ್ 2025. ಇಟ್ ಏಮ್ಸ್ ಟು ರಿಪ್ಲೇಸ್ ದ ಓಲ್ಡ್ UGCನ ರಿಪ್ಲೇಸ್ ಮಾಡಿ ಆ್ಯಂಡ್ ದೇ ಆರ್ ಅಗೇನ್ ಮೂವಿಂಗ್ ಟುವರ್ಡ್ಸ್ ದ ಸೆಂಟ್ರಲೈಸೇಷನ್ ಆಫ್ ದಿ ಇಂಡಿಯನ್ ಎಜುಕೇಷನ್. ಓಕೆನಾ. ಬಟ್ ಸ್ಟೇಟ್ ರಿಲೇಟಿವ್ ಪುಷ್ ಫಾರ್ ಸ್ಟೇಟ್ಗಳು ಏನು ಕೇಳ್ತಿದ್ದಾರೆ, ಆಟೋನಮಿ ಕೇಳ್ತಿದ್ದಾರೆ. ಎಜುಕೇಷನ್ ಇಸ್ ಕಂಕರೆಂಟ್ ಲಿಸ್ಟ್ ಇದೆ. ಅಂಡ್ ಅರ್ಲಿಯರ್ ಇಟ್ ವಾಸ್ ಅನ್ ಸ್ಟೇಟ್ ಲಿಸ್ಟ್. ವಿ ಆಲ್ಸೋ ಹ್ಯಾವ್ ಎನ್ ಆಟೋನಮಿ ಆನ್ ಅವರ್ ಓನ್ ಎಜುಕೇಷನ್ ಸಿಸ್ಟಮ್. ಅವ್ರೇನು ಕೇಳ್ತಾರೆ, ಇಂಪ್ಲಿಮೆಂಟೇಷನ್ ಡಿಪೆಂಡೆನ್ಸಿ ಕೊಡಿ. ನೀವು ಇದನ್ನು ಇಂಪ್ಲಿಮೆಂಟ್ ಮಾಡಿದರೆ ದುಡ್ಡು ಕೊಡ್ತೀವಿ ಅನ್ನೋದು ಬೇಡ, ನಮಗೆ ಇಂಪ್ಲಿಮೆಂಟೇಷನ್ ಡಿಪೆಂಡೆನ್ಸಿ ಕೊಡಿ. ಯೂನಿಯನ್ ಸೆಟ್ಸ್ ದ ಫ್ರೇಮ್ ವರ್ಕ್, ಬಟ್ ಕ್ಯಾಂಪಸಸ್ ರಿಕ್ವೈರ್ ಸ್ಟೇಟ್ ಕ್ಲಿಯರೆನ್ಸಸ್, ಲ್ಯಾಂಡ್ ಆ್ಯಂಡ್ ಇನ್ವೆಸ್ಟ್ಮೆಂಟ್. ಈ ಯೂನಿವರ್ಸಿಟೀಸ್ಗಳಿಗೆ ಎಲ್ಲ ರೂಲ್ಸ್ಗಳ್ನು ಫಾಲೋ ಮಾಡ್ಬೋದು, ಬಟ್ ಅವ್ರಿಗೆ ಲ್ಯಾಂಡೇ ಕೊಟ್ಟಿಲ್ಲ ಅಂತಂದರೆ, ಕ್ಲಿಯರೆನ್ಸೇ ಕೊಟ್ಟಿಲ್ಲ ಅಂದರೆ ಹೌ ಎನಿ ಯೂನಿವರ್ಸಿಟೀಸ್ ಆರ್ ಗೋಯಿಂಗ್ ಟು ವರ್ಕ್ ಇನ್ ಸ್ಟೇಟ್ಸ್. ನೆಕ್ಸ್ಟ್, ರೀಜನಲ್ ಐಡೆಂಟಿಟಿ ಬೇಕಾಗಿದೆ. ಡಿಫೆನ್ಸ್ ಆಫ್ ಲೋಕಲ್ ಲ್ಯಾಂಗ್ವೇಜ್ ಆ್ಯಂಡ್ ಕಲ್ಚರ್ಗಳಲ್ಲಿ ಕೆಲವೊಂದು ಯೂನಿವರ್ಸಿಟೀಸ್ಗಳು ಕೆಲವೊಂದು ಭಾಗದಲ್ಲಿ ಲೋಕಲ್ ಲ್ಯಾಂಗ್ವೇಜ್ನ ಪ್ರಿಸರ್ವಿಂಗ್ ಮಾಡೋ ಥರ ವರ್ಕ್ ಮಾಡ್ತಾ ಇರ್ತವೆ. ಅದನ್ನು ಕೂಡ ನಾವು ಕನ್ಸಿಡರೇಷನ್ ತಗೋಬೇಕು. ನೆಕ್ಸ್ಟ್, ಅಡ್ಮಿನಿಸ್ಟ್ರೇಟಿವ್ ಫ್ರಿಕ್ಷನ್, ಗವರ್ನರ್ ವರ್ಸಸ್ ಸ್ಟೇಟ್ ಡಿಸ್ಪ್ಯೂಟ್ ಓವರ್ ದಿ VC ಅಪಾಯಿಂಟ್ಮೆಂಟ್ಸ್. VC ಅಪಾಯಿಂಟ್ಮೆಂಟ್ ಮಾಡಬೇಕಾದ್ರೆ ಸ್ಟೇಟ್ ಗೌರ್ಮೆಂಟಿನಲ್ಲಿ ಇರ್ತಕ್ಕಂಥ ಗವರ್ನರ್ ಕೂಡ ರೋಲ್ ಇರ್ತಾರೆ, ಬಟ್ ಸ್ಟೇಟ್ ಗೌರ್ಮೆಂಟ್ ಈಸ್ ಸಜೆಸ್ಟಿಂಗ್ ಒನ್ ನೇಮ್ ಆ್ಯಂಡ್ ಗವರ್ನರ್ ಈಸ್ ಗಿವಿಂಗ್ ಅನದರ್ ನೇಮ್. ದಿಸ್ ಗೋಯಿಂಗ್ ಟು ಕ್ರಿಯೇಟ್ ಎನ್ ಇಶ್ಯೂಸ್. ಓಕೆನಾ. ಈಗ ಮ್ಯಾಪಿಂಗ್ ಎಜುಕೇಷನ್ ಫ್ಲ್ಯಾಶ್ ಪಾಯಿಂಟ್ಸ್ಗಳು ಎಲ್ಲಿದ್ದಾವೆ, ಹೆಂಗೆ ಇಫ್ ಯು ಆರ್ ರೈಟಿಂಗ್ ಎನಿ ಎಜುಕೇಷನ್ ಫೆಡರಲಿಸಮ್ ಇಶ್ಯೂ ಇನ್ ಅವರ್ ಓನ್ ಮೇನ್ಸ್ ಆನ್ಸರ್ ರೈಟಿಂಗ್ ಆರ್ ಎನಿವೇರ್, ವಾಟ್ ಆರ್ ದ ಇಶ್ಯೂಸ್ ಏನಿದೆ, ಟ್ರಿಗರ್ ಪಾಯಿಂಟ್ಸ್ಗಳು ಏನಿದ್ದಾವೆ. ಎಸ್ಪೆಷಲಿ ಲ್ಯಾಂಗ್ವೇಜ್, UGC 3rd ಲ್ಯಾಂಗ್ವೇಜ್ ಕರಿಕ್ಯುಲಮ್ ಮಾಡಿದೆ. NEP 3 ಲ್ಯಾಂಗ್ವೇಜ್ ಫಾರ್ಮುಲಾ ಇದ್ದಾವೆ. ಎಸ್ಪೆಷಲಿ ತಮಿಳ್ನಾಡು ಸ್ಟೇಟ್ಸ್ ಆರ್ ನಾಟ್ ಅಕ್ಸೆಪ್ಟಿಂಗ್ ದ ಹಿಂದಿ ಆಸ್ ಎನ್ 3rd ಲ್ಯಾಂಗ್ವೇಜ್ ಆರ್ ಇವನ್ ಎನಿ ಅದರ್ ಲ್ಯಾಂಗ್ವೇಜಸ್. ದೇ ಆರ್ ಟೆಲಿಂಗ್ ಇನ್ 2 ಲ್ಯಾಂಗ್ವೇಜ್ ಫಾರ್ಮುಲಾ. ತಮಿಳ್ನಾಡು ಔಟ್ರೈಟ್ಲಿ ಅಪೋಸ್ ದಿಸ್ ಮ್ಯಾಂಡೇಟ್. ನೀವು ಮ್ಯಾಂಡೇಟ್ರಿ 3 ಲ್ಯಾಂಗ್ವೇಜೇ ಹಾಕಬೇಕು, ಅದ್ರಾಗೆ 2 ಲ್ಯಾಂಗ್ವೇಜ್ ಹ್ಯಾಸ್ ಟು ಬಿ ಎನ್ ಇಂಡಿಯನ್ ಲ್ಯಾಂಗ್ವೇಜ್, 1 ಲ್ಯಾಂಗ್ವೇಜ್ ಹ್ಯಾಸ್ ಟು ಬಿ ಎನ್ ಫಾರಿನ್ ಅಂತಂದರೆ ಇಟ್ಸ್ ಗೋಯಿಂಗ್ ಟು ಕ್ರಿಯೇಟ್ ಎನ್ ಇಶ್ಯೂ ಫಾರ್ ದಮ್. ನೆಕ್ಸ್ಟ್, ಡೀಪನಿಂಗ್ ಲ್ಯಾಂಗ್ವೇಜ್ ಕ್ಲಾಶ್ ಆ್ಯಂಡ್ ರೀಜನಲ್ ರೆಸಿಸ್ಟೆನ್ಸ್ಗಳು ಇನ್ನೂ ಜಾಸ್ತಿನೇ ಆಗ್ತವೆ ರಾದರ್ ದೆನ್ ಬೈಂಡಿಂಗ್ ದೆಮ್. ಅಡ್ಮಿನಿಸ್ಟ್ರೇಷನ್, ಆಂಬಿಗ್ಯುಟಿ ಇನ್ ಯೂನಿವರ್ಸಿಟಿ ಚಾನ್ಸ್ಲರ್ ರೋಲ್ಸ್ ಅಲ್ವಾ. ಯಾವುದೇ ಒಂದು ಯೂನಿವರ್ಸಿಟಿಯಲ್ಲಿ ಒಬ್ಬ ಚಾನ್ಸ್ಲರ್ ಅಂತ ಇರ್ತಾರೆ, ಚಾನ್ಸ್ಲರು ಮತ್ತು ವೈಸ್ ಚಾನ್ಸ್ಲರ್ನ ಚಾನ್ಸ್ಲರ್ ಅಪಾಯಿಂಟ್ ಮಾಡ್ತಾರೆ. ಹೂ ಇಸ್ ದಿಸ್ ಚಾನ್ಸ್ಲರ್ ಅಂತಂದರೆ ಇಟ್ ಈಸ್ ನನ್ ಅದರ್ ದ್ಯಾನ್ ಗವರ್ನರ್. ಬಟ್ VC ಅಪಾಯಿಂಟ್ಮೆಂಟ್ ಡಿಸ್ಪ್ಯೂಟ್ಸ್ ಇದೆ. ಎಲ್ಲಿ ಇನ್ನು ತಮಿಳ್ನಾಡು, ಕೇರಳ ಮತ್ತು ಕರ್ನಾಟಕ, ವೆಸ್ಟ್ ಬೆಂಗಾಲಲ್ಲಿ VCನ ಯಾರು ಅಪಾಯಿಂಟ್ ಮಾಡ್ತಾರೆ, ಗವರ್ನರ್ ಮಾಡ್ತಾರೆ. ಗವರ್ನರ್ ಒಂದು ನೇಮ್, ಸ್ಟೇಟ್ ಗೌರ್ಮೆಂಟ್ ಒಂದು ನೇಮ್ ಕೊಡ್ತಾರೆ. ದೇರ್ ಇಸ್ ಕ್ರಿಯೇಟಿಂಗ್ ಎನ್ ಇಶ್ಯೂಸ್ ಹಿಯರ್. ನೆಕ್ಸ್ಟ್, ಅದೇ ಡೈರೆಕ್ಟ್ ಗವರ್ನರ್ ವರ್ಸಸ್ ಸ್ಟೇಟ್ ಗೌರ್ಮೆಂಟ್ ಕಾನ್ಸ್ಟಿಟ್ಯೂಷನಲ್ ಸ್ಟ್ಯಾಂಡ್ ಆಫ್ಸ್ ಇದೆ. ಫೈನಾನ್ಸ್, ನೆಕ್ಸ್ಟ್ ಸೆಂಟ್ರಲ್ ಫಂಡ್ಸ್ ಟೈಡ್ ಡೈರೆಕ್ಟ್ಲಿ ಟು ರಿಫಾರ್ಮ್ ಕಂಪ್ಲೈನ್ಸ್. ಟೈಡ್ ಫಂಡ್ಸ್ ಇದೆ. ಇಫ್ ಯು ಇಂಪ್ಲಿಮೆಂಟ್ ದಿಸ್ ಸ್ಕೀಮ್ ದೆನ್ ಓನ್ಲಿ ವಿ ವಿಲ್ ಗಿವ್ ಎನ್ ಅಮೌಂಟ್ ಅಂತ ಹೇಳ್ತೀವಿ. ಓಕೆನಾ. ನೀವು ಈ ಪ್ರೋಗ್ರಾಮ್ನ ಇಂಪ್ಲಿಮೆಂಟ್ ಮಾಡಿದರೆ ಮಾತ್ರ ನಾವು ನಿಮಗೆ ಫರ್ದರ್ ಫಂಡ್ಸ್ನ ರಿಲೀಸ್ ಮಾಡ್ತಾ ಅಂತೀವಿ. ದಟ್ಸ್ ವೈಸ್ ಕ್ರಿಯೇಟಿಂಗ್ ಎನ್ ಇಶ್ಯೂ ವಿ ಆರ್ ಕಾಲಿಂಗ್ ಇಟ್ ಎಸ್ ಅನ್ ಟೈಡ್ ಫಂಡ್ ಅಂತೀವಿ. ಓಕೆನಾ. ನೆಕ್ಸ್ಟ್, ಸ್ಟೇಟ್ ಫೋರ್ಸ್ ಟು ಅಡಾಪ್ಟ್ ಪಾಲಿಸೀಸ್ ಟು ಆಕ್ಸೆಸ್ ಕ್ಯಾಪಿಟಲ್ ಇದೆ. ಎರೋಷನ್ ಆಫ್ ದಿ ಫಿಸ್ಕಲ್ ಫೆಡರಲಿಸಮ್ ಅಂಡ್ ಸ್ಟೇಟ್ ಅಟಾನಮಿ. ನೆಕ್ಸ್ಟು, ಫೆಡರಲ್ ಸೀಸಾ ಅಂದರೆ ಕಂಪ್ಲೈಯನ್ಸ್ ವರ್ಸಸ್ ಅಟಾನಮಿ. ಯೂನಿಲ್ಯಾಟ್ರಲ್ ಸೆಂಟ್ರಲ್ ಡೈರೆಕ್ಷನ್ ಇದೆ.
ಅವ್ರು ಹೆಂಗೆ ಬೇಕಂಗೆ ಆ್ಯಕ್ಷನ್ಸ್ಗಳು ಅಂತಂದರೆ ಇಟ್ಸ್ ಓನ್ಲಿ ಯೂನಿಯನ್ ಸೆಂಟರ್ಡ್ ಇದೆ, ಮತ್ತು ಸೆಂಟ್ರಲೈಸೇಷನ್ ಮಾಡ್ತಾ ಇದೀವಿ. ಅದೇ ಡಿಜಿಟಲ್ ಗವರ್ನೆನ್ಸ್ ಇಲ್ಲಿ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್, ದಿಸ್ ಈಸ್ ಅ ಪಾರ್ಟ್ ಆಫ್ ದ ನ್ಯಾಷನಲ್ ಎಜುಕೇಷನ್ ಪಾಲಿಸಿ. ಇಟ್ ಎಕ್ಸ್ಪೆಂಡ್ಸ್ ದ ಯೂನಿಯನ್ ಪವರ್ ಟು ಸ್ಟ್ಯಾಂಡರ್ಡೈಸ್ ಆ್ಯಂಡ್ ಮಾನಿಟರ್ ಅಕ್ರಾಸ್ ಆಲ್ ಸ್ಟೇಟ್ಸ್. ಅಂದರೆ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್, ಒಬ್ಬ ಸ್ಟೂಡೆಂಟ್ದು ಅವ್ನು ಏನೇನು ಡಿಗ್ರಿ ಪ್ರೋಗ್ರಾಮ್ ಮಾಡಿದ್ದಾನೆ, ಅವನದು ಬ್ಯಾಂಕ್ ಕ್ರೆಡಿಟ್ಸ್ ಎಷ್ಟು, ಅಂದರೆ ಅವ್ನ ಕ್ರೆಡಿಟ್ಸಲ್ಲಿ ಯಾವ್ಯಾವ ಪ್ರೋಗ್ರಾಮ್ಸ್ಗಳು ಕವರ್ ಮಾಡಿದ್ದಾನೆ, ಕೋರ್ಸ್ಗಳು ಮಾಡಿದ್ದಾನೆ, ಸ್ಕಿಲ್ಸ್ ಕಲ್ತಿದ್ದಾನೆ, ಎಲ್ಲ ಒಂದು ಡೀಟೇಲ್ಸ್ ಇರುತ್ತೆ. ರೆಗ್ಯುಲೇಟರಿ ಓವರ್ ಆಲ್ ಇದೆ, ವೀಕ್ಷಿತ್ ಭಾರತ್ ಶಿಕ್ಷಾ ಅಧಿಷ್ಠಾನ ಬಿಲ್ ಇದೆ, ಬಟ್ ಶೇರ್ಡ್ ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ ಇದೆ. ಸ್ಟ್ರಾಂಗ್ ಐಡೆಂಟಿಟಿ ಸ್ಟೇಟ್ಸ್ ವಿತ್ ದೀಸ್ ರಿಫಾರ್ಮ್ಸ್ ನಾಟ್ ಆಸ್ ಅಡ್ಮಿನಿಸ್ಟ್ರೇಟಿವ್ ಅಪ್ಡೇಟ್ ಬಟ್ ಆಸ್ ಎ ಎಕ್ಸಿಸ್ಟೆನ್ಷಿಯಲ್ ಬ್ಯಾಲೆನ್ಸ್ ಆಫ್ ಪವರ್ ಕ್ವಶನ್ಸ್. ಇದು ನೀವೇನು ಅಪ್ಡೇಟ್ ಮಾಡ್ತಾರೆ, ಎಜುಕೇಷನಲ್ ಇಂಪ್ರೂವ್ಮೆಂಟ್ ಮಾಡ್ತದೆ. ಇಟ್ಸ್ ಮೋರ್ ಆರ್ ಲೆಸ್ ಅನ್ ಅಕಾಡೆಮಿಕ್ ಅಥವಾ ಅಡ್ಮಿನಿಸ್ಟ್ರೇಟಿವ್ ಕೈಂಡ್ ಆಫ್ ಇಶ್ಯೂಸ್ ಇದೆ ಅಂತ ಹೇಳಿ ಸ್ಟೇಟ್ ಗೌರ್ಮೆಂಟ್ ಹೇಳ್ತಾ ಇದೆ. ನೆಕ್ಸ್ಟ್ ಇದಕ್ಕೆ ನಾವು ಒಂದು ಸ್ಟ್ರಾಟಜಿಕ್ ಅಡಾಪ್ಟೇಷನ್ ಬೇಕು. ಬಿಹೈಂಡ್ ಅಡ್ವರ್ಸಲಿಸಮ್, ಎಲ್ಲ ಇಶ್ಯೂಸ್ಗಳ ನಡುವೆ ಶುಡ್ ಕಮ್ ಟು ಏನೋ ಒಂದು ಮಿಡಲ್ ಪಾತ್ ಬರಬೇಕಲ್ವಾ. ಏನಿದೆ ಸೆಲೆಕ್ಟಿವ್ ಅಡಾಪ್ಟೇಷನ್ ಮಾಡ್ಕೊಳ್ಳೋಣ, ಆ ಸ್ಟೇಟ್ಗೆ ಬೇಕಾಗಿರ್ತಕ್ಕಂಥ ಸ್ಪೆಸಿಫಿಕ್ ಥಿಂಗ್ಸ್ಗಳನ್ನ ಅಡಾಪ್ಟ್ ಮಾಡ್ಕೊಳ್ಳೋಣ. ಈವನ್ ಆಪೋಸಿಷನ್ ರೂಲ್ ಸ್ಟೇಟ್ಸ್ ಆರ್ ಅಡಾಪ್ಟಿಂಗ್ ದ ಪಾರ್ಟ್ಸ್ ಆಫ್ NEP ರಿಫಾರ್ಮ್ಸ್ ಕೇರ್ಫುಲಿ ಟೈಲರಿಂಗ್ ದೆಮ್ ಟು ಫಿಟ್ ದ ಸ್ಪೆಸಿಫಿಕ್ ಲೋಕಲ್ ಕಂಟೆಸ್ಟ್. ಆಯಾ ಸ್ಟೇಟ್ಗಳ ಲೋಕಲ್ ನೀಡಿಗೆ ಬೇಕಾದಂಥ ಸ್ಕೀಮ್ಸ್ಗಳನ್ನ ಇಂಪ್ಲಿಮೆಂಟ್ ಮಾಡ್ಕೊತಿದ್ದಾರೆ. ದೇ ಆರ್ ನಾಟ್ ಕಂಪ್ಲೀಟ್ಲಿ ಔಟ್ರೈಟ್ಲಿ ರಿಜೆಕ್ಟಿಂಗ್ ದ NEP, ಬಟ್ ವಾಟ್ ಈಸ್ ಗುಡ್ ಇನ್ NEP ದೇ ಆರ್ ಟೇಕಿಂಗ್ ಇನ್ ಟು ದೇರ್ ಓನ್ ಸ್ಟೇಟ್. ನಾವು ರೀಸೆಂಟಾಗಿ ನೋಡಿದ್ವಿ, ಸ್ಟೇಟ್ ಗೌರ್ಮೆಂಟ್ ಆಫ್ ಕರ್ನಾಟಕನೂ ಕೂಡ ಹಿಂದಿ ಎಕ್ಸಾಮ್ಸ್ನ ದೆರ್ ಇಸ್ ನೋ ಎಕ್ಸಾಮ್ಸ್ ಫಾರ್ ಹಿಂದಿ ಇನ್ SLC ಅಂತ ಡಿಸಿಷನ್ ತೊಗೊಂಡ್ಬಿಟ್ರು. ಸೊ ದೇ ಆರ್ ನಾಟ್ ಗೋಯಿಂಗ್ ಟು ಅಗೇನ್ಸ್ಟ್ ದ NEP, ದೇ ಆರ್ ಮೇಕಿಂಗ್ ಟು ದಿನ್ ಟೈಲರ್ ದೇರ್ ಓನ್ ನೀಡ್. ನೆಕ್ಸ್ಟ್ ಗ್ಲೋಬಲ್ ವಿಸಿಬಿಲಿಟಿ ಇದೆ. ಸ್ಟೇಟ್ಸ್ ಆರ್ ಅಗ್ರೆಸಿವ್ಲಿ ಲೆವರೇಜಿಂಗ್ ದ ಇಂಟರ್ನ್ಯಾಷನಲೈಸೇಷನ್ ಆಫ್ ದಿ ಪೊಸಿಷನ್ ದೆಮ್ಸೆಲ್ಸ್ ಆಸ್ ಅ ರೀಜನಲ್ ಎಜುಕೇಷನ್ ಆಫ್ ಓವರ್ಸೀಸ್ ಪಾರ್ಟ್ನರ್ಶಿಪ್. ಅಂದರೆ ಸ್ಟೇಟನ್ನೇ ಕೂಡ ಮೇಜರ್ ಎಜುಕೇಷನಲ್ ಹಬ್ ಆಗಿ ಇಲ್ಲಿಗೆ ಇನ್ವೆಸ್ಟ್ಮೆಂಟ್ ಬರಲಿ, ಇಲ್ಲಿಗೆ ಎಲ್ಲ ಸ್ಟೂಡೆಂಟ್ಸ್ಗಳು ಬರಲಿ ಅನ್ನೋ ಥರ ಅವ್ರು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ಆ ಥರ ನಾವು ಸಪೋರ್ಟ್ ಮಾಡಬೇಕು ಸೆಂಟ್ರಲ್ ಗೌರ್ಮೆಂಟ್. ನೆಕ್ಸ್ಟ್ ಜೆನ್ಯೂನ್ ಶೇರ್ಡ್ ರೆಸ್ಪಾನ್ಸಿಬಿಲಿಟಿ ಇಸ್ ಆಲ್ಸೋ ಇಂಪಾರ್ಟೆಂಟ್. ಬೋತ್ ಸೆಂಟರ್ ಆ್ಯಂಡ್ ಸ್ಟೇಟ್ ಹ್ಯಾಸ್ ಟು ಆ್ಯಕ್ಟ್ ಅಗೇನ್ ಟು ದೇರ್ ಓನ್ ರೆಸ್ಪಾನ್ಸಿಬಿಲಿಟಿ. ಇಂಪ್ಲಿಮೆಂಟೇಷನ್ ಡಿಪೆಂಡೆನ್ಸಿ ಇಬ್ಬರು ಬೇಕು. ದೇ ಹ್ಯಾಸ್ ಟು ವರ್ಕ್ ಟುಗೆದರ್. Despite central frameworks, nothing moves without local clearance and investment, forcing a negotiated cooperative federalism. We need a negotiated cooperative federalism. Okay na. ನೆಕ್ಸ್ಟು ಫ್ರೇಮ್ವರ್ಕ್ ಫಾರ್ ಅಕಾಮಿಡೇಟಿವ್ ಫೆಡರಲಿಸಮ್ಗೆ ಹೇಗೆ ಬೇಕು, ಇನ್ಸ್ಟಿಟ್ಯೂಷನಲೈಸ್ ದ ಡೈಲಾಗ್. ಇಟ್ ಶುಡ್ ಗೋ ಫಾರ್ ಟಾಕ್ಸ್ ಬಿಟ್ವೀನ್ ದ ಸೆಂಟರ್ ಆ್ಯಂಡ್ ಸ್ಟೇಟ್ ಆ್ಯಂಡ್ ದ ಯೂನಿವರ್ಸಿಟೀಸ್, VCs, ಚೇರ್ಮನ್ಸ್ ಎಲ್ಲರುಗಳ ಮಧ್ಯೆ ಒಂದು ನೆಟ್ವರ್ಕ್ ಬೆಳ್ಕೊಂಡು ನಾವು ಅದನ್ನ ಡೈಲಾಗ್ ಮುಖಾಂತರ ಬಗೆಹರಿಸ್ಕೊಳ್ಳೋಣ. ಡೈಲಾಗ್ ಅಂದರೆ ಮಾತುಕತೆ ಆಗಬೇಕು. ಆ್ಯಕ್ಟಿವೇಟ್ ದ ಇಂಟರ್ ಸ್ಟೇಟ್ ಕೌನ್ಸಿಲ್ ಫಾರ್ ದಿ ಕನ್ಸಲ್ಟೇಟಿವ್ ಪಾಲಿಸಿ ಡಿಸೈನ್, ಹಾನರಿಂಗ್ ದ ಟ್ರೂ ಸ್ಪಿರಿಟ್ ಆಫ್ ದಿ ಕಂಕರೆಂಟ್ ಲಿಸ್ಟ್. ಅಸಿಮೆಟ್ರಿ ಫ್ಲೆಕ್ಸಿಬಿಲಿಟಿ ಅಂದರೆ ಎಲ್ಲರಿಗೂ ಒಂದೇ ಅಂತ ಹೇಳಿಲ್ಲ, ಕೆಲವೊಂದು ಸ್ಟೇಟ್ಗೆ ಬೇರೆ ಬೇರೆ ಆದಂಥ ಲೋಕಲ್ ನೀಡ್ಸ್ ಇರ್ತವೆ, ಅದನ್ನು ನಾವು ಕೇಟರ್ ಮಾಡ್ಕೊಳ್ಳೋಣ. ಅಲೋ ದ ಸ್ಟೇಟ್ಸ್ ಟು ಅಡಾಪ್ಟ್ ನ್ಯಾಷನಲ್ ಫ್ರೇಮ್ವರ್ಕ್ಸ್ ಲೋಕಲಿ ರೆಸ್ಪೆಕ್ಟಿಂಗ್ ರೀಜನಲ್ ಡೈವರ್ಸಿಟಿ ಲ್ಯಾಂಗ್ವೇಜ್ ಕಲ್ಚರ್. ನೆಕ್ಸ್ಟು ಪ್ರಿಸರ್ವ್ ದ ಫಿಸಿಕಲ್ ಫೆಡರಲಿಸಮ್ ಅಂದರೆ ಈ ಅನ್ಟೈ ರಿಜಿಡ್ ಫಂಡಿಂಗ್ಸ್, ನೀವು ಇದು ಮಾಡಿದ್ರೇ ಮಾಡ್ತೀವಿ ಅನ್ನೋದನ್ನು ತೆಗೆದುಬಿಟ್ಟು ನಾವು ಅನ್ಟೈ ಮಾಡೋಣ. ಟೈಡ್ ಫಂಡ್ಸ್ ಅಂತ ಹೇಳಿದ್ವಲ್ಲ, ಅದನ್ನ ಮೇಕ್ ಇಟ್ ಅನ್ಟೈಡ್. ಕಂಡೀಷನ್ ಇಟ್ಸ್ಗಳು ಬೇಡ. ಸ್ಟೇಟ್ಸ್ ಆರ್ ನಾಟ್ ಫೈನಾನ್ಷಿಯಲಿ ಕೋರ್ಸ್ ಇಂಟು ಯೂನಿಫಾರ್ಮ್ ಕಂಪ್ಲೈನ್ಸ್. ಟ್ರಾನ್ಸ್ಪರೆಂಟ್ ರೆಗ್ಯುಲೇಟೆಡ್ ಡಿಸೈನ್ಸ್ ಇರಲಿ. ಟ್ರಾನ್ಸ್ಪರೆನ್ಸಿ, throughout these two articles we are coming to know that in the democracy transparency is the key. If you need to release each and every data, things, everything related to those domain specific issues. Address the state apprehension transparently before executing the massive Vikshit Bharat Shiksha Adhisthana overhaul. ಅದನ್ನೆಲ್ಲ ಮಾಡೋಕ್ಕಿಂತ ಮೊದಲು ನೀವು ಟ್ರಾನ್ಸ್ಪರೆನ್ಸಿನ ತನ್ನಿ ಅಂತ ಹೇಳ್ತಿದ್ರೆ. ಹೈಯರ್ ಎಜುಕೇಷನ್ ಇಸ್ ಎ ಸ್ಟೇಟ್ ಸ್ಟ್ರಾಟಜಿಕ್ ಇನ್ಸ್ಟ್ರೂಮೆಂಟ್, ನಾಟ್ ಎ ಸೆಂಟ್ರಲೈಸೇಷನ್ ಟೂಲ್. ಎಜುಕೇಷನ್ ಆಗಬೇಕಾದ್ರೆ ಒಂದು ಸ್ಟ್ರಾಟಜಿಕ್ ಇನ್ಸ್ಟ್ರೂಮೆಂಟ್ ಆಗಲಿ. ನಾವು ವೆಲ್ ಡೆವಲಪ್ಡ್ ಎಜುಕೇಟೆಡ್ ಟ್ಯಾಲೆಂಟೆಡ್ ಹ್ಯೂಮನ್ ರಿಸೋರ್ಸ್ನ ಕ್ರಿಯೇಟ್ ಮಾಡಬೇಕು. ಇಟ್ ಶುಡ್ ನಾಟ್ ಬಿ ಅನ್ ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್, ನಾವು ಕಂಟ್ರೋಲ್ ಮಾಡ್ತಿದ್ದೀವಿ ಅನ್ನೋ ಇಶ್ಯೂ ಆಗಬಾರ್ದು ಅಂತ ದಿಸ್ ಮೇನ್ ಆಥರ್ ಇಸ್ ಟೆಲಿಂಗ್. ಓಕೆನಾ. ನೆಕ್ಸ್ಟ್ ಏನು, ಕ್ರೈಸಿಸ್ ಆಫ್ ದಿ ಸೆಂಟ್ರಲೈಸೇಷನ್ ವರ್ಸಸ್ ದಿ ಇಂಡಿಪೆಂಡೆಂಟ್ ಗವರ್ನೆನ್ಸ್. ಅದೇ ಇವನ್ ದಿಸ್ ಏರ್ಪೋರ್ಟ್ ಅಥಾರಿಟಿದು ಅದೇ ಇದೆ, ಇವನ್ ಎಜುಕೇಷನ್ದು ಅದೇ ಇದೆ. ಫೆಡರಲ್ ಗವರ್ನೆನ್ಸ್ ಆಗಬೇಕು. ಮಾಸ್ಟರ್ ಪ್ಯಾಟ್ರನ್ ಏನಾಗಬೇಕು, ಎಲ್ಲದನ್ನು ಮಾಡಿದರೆ ವೆದರ್ ಪರ್ಸ್ಯೂಯಿಂಗ್ ಸೇಫ್ಟಿ ಇನ್ ಸ್ಕೈಸ್ ಆರ್ ಎಕ್ಸಲೆನ್ಸ್ ಇನ್ ಯೂನಿವರ್ಸಿಟೀಸ್, ಇಂಡಿಯನ್ ಗವರ್ನೆನ್ಸ್ ಸ್ಟ್ರಗಲ್ಸ್ ವಿತ್ ಸೆಂಟ್ರಲೈಸೇಷನ್. ದ ಡೆಫಿನೆಟಿವ್ solution across all sectors, the decentralized accountability and transparent accommodative frameworks. ಬರೀಬೇಕು. Decentralized accountability and transparent accommodative framework is the solution rather than a centralization. Okay na. So the completion of these two main articles of the Hindu newspaper. Now we are shifting into the other mains and prelims related articles of this day. Okay na. Diagnosing the India 2026 and what are the major articles we are going to see on this date is 4 pillars of the national analysis. ಯಾವುದಿದೆ ನ್ಯೂಸ್ ಅಲ್ಲಿ ಇರೋದಂದ್ರೆ ಎಕ್ಸ್ಟರ್ನಲ್ ರೆಸಿಲಿಯನ್ಸ್, ದ ರೆಮಿಟೆನ್ಸಸ್. 1.47 ಬಿಲಿಯನ್ ಡಾಲರ್ ಆಫ್ ರೆಮಿಟೆನ್ಸಸ್ ಇಂಡಿಯಾಗೆ ಬಂದಿದೆ ಕರೆಂಟ್ ಅಕೌಂಟಲ್ಲಿ. ನೆಕ್ಸ್ಟು ಇಂಟರ್ನಲ್ ಇಂಜಿನಿಯರಿಂಗ್ ಇದೆ, ಅಂದರೆ ಜೋಜಿಲಾ ಟನಲ್ ಆಗಿದೆ.
ಇಟ್ ಈಸ್ ಕಂಟಿನ್ಯೂಸ್ಲಿ ಇನ್ ದ ನ್ಯೂಸ್ ಫಾರ್ 2 to 3 days. ನೆಕ್ಸ್ಟ್ ದ ಕ್ಯಾಪಿಟಲ್ ಇಲ್ಯೂಷನ್ ಅಂದರೆ FDI ಇನ್ಪುಟ್ ಏನು ಬರ್ತಾ ಇದೆ ಅದೊಂದು ವಿ ಆರ್ ಅಸ್ಯೂಮಿಂಗ್ ಲೈಕ್ ದಟ್ ದೇರ್ ಇಸ್ ಅನ್ ಇನ್ಕ್ರೀಸ್ಡ್ FDI ಫ್ಲೋ ಬಟ್ ದೇರ್ ಇಸ್ ಅನ್ ಇಶ್ಯೂಸ್ ದೇರ್. ನೆಕ್ಸ್ಟ್ ಕಲ್ಚರಲ್ ಬೆಡ್ರಾಕ್ ಇದೆ, ಟ್ರೇಸಿಂಗ್ ದಿ ಉಲ್ಗುಲನ್ ಲೆಗೆಸಿ ಅಂದರೆ June 9th ಅವ್ರದ್ದು ದ ಮಾರ್ಟಿಯರ್ ಡೇ ಆಫ್ ದಿ ಉಲ್ಗುಲನ್ ಲೀಡರ್. ಸೊ ಅದ್ರ ಬಗ್ಗೆ ಆರ್ಟಿಕಲ್ ಇದೆ, ಓಕೆನಾ. ಸೊ ದ ಫಸ್ಟ್ 110 ಬಿಲಿಯನ್ ಸೇಫ್ಟಿ ನೆಟ್ ಆಫ್ಸೆಟ್ಸ್ ಎಕ್ಸ್ಟರ್ನಲ್ ವಲ್ನರಬಿಲಿಟಿ ಆಗಿ ನಮಗೂ ಇಂಡಿಯಾದ ಎಕ್ಸ್ಪೋರ್ಟ್ಸ್ ಆಗ್ತಾ ಇಲ್ಲ ಅಂದರೂ ಕೂಡ ಇಂಡಿಯಾಗೆ ಡಾಲರ್ ಇನ್ಫ್ಲೋ ಬರ್ತಾ ಇದೆ. ದಟ್ ಈಸ್ ಬಿಕಾಸ್ ಆಫ್ ದ ರೆಮಿಟೆನ್ಸಸ್ ಅಂದರೆ ದ ಇಂಡಿಯನ್ ಸಿಟಿಸನ್ಸ್ who are working in these Middle East or even in the Saudi Arabia or even in the USA, ಓಕೆನಾ, ಅಥವಾ ಇವರು ಇನ್ ದ ಸೌತ್ ಈಸ್ಟ್ ಏಷ್ಯಾ, ಫ್ರಮ್ ದೀಸ್ ಕಂಟ್ರೀಸ್ these Indians as a working citizen, working population in those countries, they are sending the money. ಅವರು ಬೇರೆ ದೇಶದಲ್ಲಿ ವರ್ಕ್ ಮಾಡಿ ಅಲ್ಲಿ ಬಂದಿರ್ತಕ್ಕ ಹಣವನ್ನು ತಮ್ಮ ದೇಶಕ್ಕೆ ಕಳಿಸ್ತಾರಲ್ಲ, ನಾವು ಅದನ್ನು ರೆಮಿಟೆನ್ಸಸ್ ಅಂತೀವಿ. ಆ ಥರ ಬೇರೆ ದೇಶದಿಂದ ದುಡಿದು ಕಳಿಸ್ತಕ್ಕಂಥ ರೆಮಿಟೆನ್ಸಸ್ಸಲ್ಲಿ ಇಂಡಿಯಾ ಇಸ್ ದ ಲೀಡಿಂಗ್ ರಿಸೀವಿಂಗ್ ಆಫ್ ದ ರೆಮಿಟೆನ್ಸಸ್ ಇನ್ ದ ವರ್ಲ್ಡ್, ಓಕೆನಾ. ಸೊ ನಮಗೆ ಎಕ್ಸ್ಪೋರ್ಟ್ಸ್ ಮಾಡಿ ಡಾಲರ್ ಇಂಡಿಯಾಗೆ ಬರ್ದೇ ಇದ್ದರೂ ಕೂಡ ರೆಮಿಟೆನ್ಸಸ್ ಮುಖಾಂತರ ಬರ್ತಾ ಇದೆ. ಹಾಗಾಗಿ ಕರೆಂಟ್ ಅಕೌಂಟ್ ಡೆಫಿಸಿಟ್ನ ಇದು ಮ್ಯಾನೇಜ್ ಮಾಡ್ತಾ ಇದೆ. ಆ್ಯಂಡ್ ವಿ ಶುಡ್ ನೋ ಕರೆಂಟ್ ಅಕೌಂಟ್ ಆ್ಯಂಡ್ ಕ್ಯಾಪಿಟಲ್ ಅಕೌಂಟ್ಗೆ FDI ಬರುತ್ತೆ, ಕರೆಂಟ್ ಅಕೌಂಟಿಗೆ ರೆಮಿಟೆನ್ಸಸ್ ಬರುತ್ತೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದೇನಿದೆ 2025-6 ರೆಕಾರ್ಡ್ ಹೈಯೆಸ್ಟ್ ಬಂದಿದೆ, ಓಕೆನಾ. ಡ್ರೈವರ್ ಏನು, ದ ವೀಕ್ ರುಪಿ ಆ್ಯಂಡ್ ಪ್ರಿಕಾಷನರಿ ಟ್ರಾನ್ಸ್ಫರ್ಸ್ ಟ್ರೈ ಟು ದ ವೆಸ್ಟ್ ಏಷ್ಯಾ ಕ್ರೈಸಿಸ್ ಫಾರ್ ದ ಇಮಿಡಿಯೇಟ್ ಆರ್ಬಿಟ್ರೇಜ್. ಈ ಎಲ್ಲ ಇಶ್ಯೂಸ್ಗಳಿಂದ ಹೆಚ್ಚು ಅಮೌಂಟನ್ನು ಬೇಗ ತಮ್ಮ ದೇಶಕ್ಕೆ ಸೆಂಡ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಗಲ್ಫ್ ಶೇರ್ ಡ್ರಾಪ್ಡು. ಬಟ್ ಏನಾಗಿದೆ, ಗಲ್ಫ್ ಶೇರಲ್ಲಿ ಈಗ ಇಶ್ಯೂಸ್ ನಡೀತಾ ಇರೋದ್ರಿಂದ, ಗಲ್ಫಲ್ಲಿ ವಾರ್ ನಡೀತಾ ಇರೋದ್ರಿಂದ, ಸ್ಕಿರ್ಮಿಷಸ್ ನಡೀತಾ ಇರೋದ್ರಿಂದ, ಅಟ್ಯಾಕ್ಸ್ ನಡೀತಾ ಇರೋದ್ರಿಂದ ಅಲ್ಲಿ ಎಕಾನಮಿ ಡಿಪ್ ಆಗಿರುತ್ತೆ, ಪ್ರೊಡಕ್ಷನ್ಸ್ ಕಡಿಮೆ ಆಗಿರುತ್ತೆ, ಆಮೇಲೆ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಇರೋದಿಲ್ಲ, ಎಕ್ಸ್ಪೋರ್ಟ್ಸ್ ಕಡಿಮೆ ಆಗಿರುತ್ತೆ. ಸೊ ದ ಅಮೌಂಟ್ ಆಫ್ ರೆಮಿಟೆನ್ಸಸ್ ಸೆಂಟ್ ಬೈ ಇಂಡಿಯನ್ಸ್ ಹೂ ಆರ್ ವರ್ಕಿಂಗ್ ಇನ್ ದೀಸ್ ವೆಸ್ಟ್ ಏಷ್ಯನ್ ಕಂಟ್ರಿ is very less. It has decreased around 9%. See, from 47 to 38% share ಡ್ರಾಪ್ ಆಗಿದೆ. ಸ್ಕಿಲ್ ಶಿಫ್ಟು ಆಗಿದೆ. ಹೈ ಸ್ಕಿಲ್ ವೈಟ್ ಕಲರ್ ಮೈಗ್ರೆಂಟ್ಸ್ ಟು ದ ಅಡ್ವಾನ್ಸ್ಡ್ ಎಕನಾಮೀಸ್ ರಿಪ್ಲೇಸ್ ದ ಟ್ರೆಡಿಷನಲ್ ಬ್ಲೂ ಕಲರ್ ಗಲ್ಫ್ ಮೈಗ್ರೇಷನ್ಸ್. ಇಷ್ಟು ದಿನ ಅಲ್ಲಿ ಫಾರ್ ಎಕ್ಸಾಂಪಲ್ ದ ಕನ್ಸ್ಟ್ರಕ್ಷನ್ ವರ್ಕರ್ಸು ಅಥವಾ ಮೇಡ್ಸು, ನರ್ಸ್, ಬೇರೆ ಬೇರೆ ಥರದಂತಹ ಬ್ಲೂ ಕಲರ್ ವರ್ಕರ್ಸ್ ಅಂತಿದ್ವಿ. ಈಗ ಎಲ್ಲರೂ ಕೂಡ ಎಜುಕೇಷನ್ ತೊಗೊತಾ ಇದ್ದಾರೆ ಆ್ಯಂಡ್ ದೇ ಆರ್ ಆಲ್ ಮೂವಿಂಗ್ ಟುವರ್ಡ್ಸ್ ವೈಟ್ ಕಲರ್ ಜಾಬ್ಸ್ ಟು ಹೈಯರ್ ಡೆವಲಪ್ಡ್ ಎಕಾನಮೀಸ್ ಲೈಕ್ USA, UK, ಯುರೋಪಿಗೆಲ್ಲ ಹೋಗ್ತಾ ಇದ್ದಾರೆ. ಆ್ಯಂಡ್ ದಿಸ್ ಆಲ್ಸೋ ಒನ್ ಆಫ್ ದ ರೀಸನ್, ನಾಟ್ ಓನ್ಲಿ ದ ವಾರ್ ಆ್ಯಂಡ್ ಅದರ್ ಥಿಂಗ್ಸ್. ನೆಕ್ಸ್ಟು ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಕೌಂಟಿಂಗ್ ಕ್ಲಾಸಿಫೈಡ್ಸ್ ಇನ್ಫ್ಲೋಸ್ ಇಂಟು 2 ಡಿಸ್ಟಿಂಕ್ಟ್ ಕ್ಯಾಟಗರೀಸ್. ಓವರಾಲ್ ಏನು ಬರುತ್ತಲ್ಲ ಅದು ನಾವು ಪ್ರೈವೇಟ್ ಟ್ರಾನ್ಸ್ಫರ್ಸ್ ಮತ್ತು ರೆಮಿಟೆನ್ಸಸ್ ಅಂತೀವಿ, ಓಕೆನಾ. ಪ್ರೈವೇಟ್ ಟ್ರಾನ್ಸ್ಫರ್ ಇಸ್ ದ ಬಿಗ್ ಥಿಂಗ್, ಅದರಲ್ಲಿ ಒಂದು ಪಾರ್ಟ್ ರೆಮಿಟೆನ್ಸಸ್ ಇದೆ, ಬಟ್ ಇಟ್ಸ್ ಅ ಮೇಜರ್ ಥಿಂಗ್ ಓವರಾಲ್. ಇದರಲ್ಲಿ ವರ್ಕರ್ಸ್ ರೆಮಿಟೆನ್ಸಸ್, ಜೆನ್ಯೂನ್ ಫ್ಲೋ ಆಫ್ ಅರ್ನ್ಡ್ ಇನ್ಕಮ್ಸ್ ಆ್ಯಂಡ್ ಹೋಮ್ ಇಂಡಿಯನ್ಸ್ ವರ್ಕಿಂಗ್ ಅಬ್ರಾಡ್ ಹೇಳಿದ್ವಲ್ಲ, ಅದನ್ನ ರೆಮಿಟೆನ್ಸಸ್ ಅಂತೀವಿ. ಇಟ್ ಕಾನ್ಸಿಸ್ಟ್ ಮೋರ್ ದೆನ್ 2/3 ಆಫ್ ದಿ ಟೋಟಲ್ ವಾಲ್ಯೂಮ್ ಇದರಲ್ಲಿ ಕರೆಂಟ್ ಅಕೌಂಟಲ್ಲಿ. ನೆಕ್ಸ್ಟ್ ಇದ್ರಾಗ ಪ್ರೈವೇಟ್ ಟ್ರಾನ್ಸ್ಫರ್ಸ್ ಅಂತ ಬರುತ್ತೆ. ಇದೇನಿದೆ, ಇನ್ಕ್ಲೂಡ್ ವರ್ಕರ್ಸ್ ರೆಮಿಟೆನ್ಸಸ್ ಪ್ಲಸ್ ಅಡಿಷ್ನಲ್ ಫೈನಾನ್ಷಿಯಲ್ ಮೂಮೆಂಟ್ಸ್. ರೆಮಿಟೆನ್ಸಸ್ ಪ್ಲಸ್ ಅಡಿಷ್ನಲ್ ಫೈನಾನ್ಷಿಯಲ್ ಮೂಮೆಂಟ್ಸ್ ನಾವೇನಂತೀವಿ ಪ್ರೈವೇಟ್ ಟ್ರಾನ್ಸ್ಫರ್ ಅಂತೀವಿ. ಏನಿರುತ್ತೆ ಅದರಲ್ಲಿ, ವಿಡ್ರಾಲ್ ಫ್ರಮ್ ದಿ ನಾನ್ ರೆಸಿಡೆನ್ಷಿಯಲ್ ಡೆಪಾಸಿಟ್ಸ್ಗಳು. ಈಗ ಏನಾದ್ರಲ್ಲಿಂದ ಗಿಫ್ಟ್ಸ್ ಕಳಿಸ್ತಾರೆ ಅಥವಾ ಡೊನೇಷನ್ಸ್ ಕೊಡ್ತಾರಲ್ಲ ಫಾರಿನಿಂದ ಬರೋದವೆಲ್ಲ ನಾವು ಪ್ರೈವೇಟ್ ಟ್ರಾನ್ಸ್ಫರ್ಸಲ್ಲಿ ಕನ್ಸಿಡರ್ ಮಾಡ್ತೀವಿ. ಗೋಲ್ಡ್, ಸಿಲ್ವರ್ ಬ್ರಾಟ್ ವಯ ಪ್ಯಾಸೆಂಜರ್ ಬ್ಯಾಗೇಜ್, ಪ್ಯಾಸೆಂಜರ್ ಬರ್ತಾ ಇರಬೇಕಾದ್ರೆ ಅಲ್ಲಿಂದ ಗೋಲ್ಡ್ ಅವನ್ನ ತರ್ತಾರಲ್ಲ, ಇದನ್ನು ಕೂಡ ನಾವು ಪ್ರೈವೇಟ್ ಟ್ರಾನ್ಸ್ಫರಲ್ಲೇ ಕನ್ಸಿಡರೇಷನ್ ಮಾಡ್ತೀವಿ, ಓಕೆನಾ. ದೀಸ್ ನಾನ್ ಡೆಪ್ಟ್ ಕ್ರಿಯೇಟಿಂಗ್ ಕೌಂಟರ್ ಸೈಕ್ಲಿಕಲ್ ಇನ್ಫ್ಲೋಸ್ ಪ್ರೈಮರ್ಲಿ ಸಪೋರ್ಟ್ ದ ಹೌಸ್ ಹೋಲ್ಡ್ ವೆಲ್ಫೇರ್ ಇನ್ ರೂರಲ್ ಎಕಾನಮೀಸ್. ಕೇರಳ, ತಮಿಳುನಾಡು, ಪಂಜಾಬ್, ಉತ್ತರ ಪ್ರದೇಶ ಅಲ್ವಾ, ಬೇರೆ ದೇಶದಿಂದ ಬರ್ತಕ್ಕಂಥ ಈ ರೆಮಿಟೆನ್ಸಸ್ ಜಾಸ್ತಿ ಯಾವ ಕಂಟ್ರಿಲಿ, ಯಾವ ಪಾರ್ಟಲ್ಲಿ, ಸ್ಟೇಟಸಲ್ಲಿ ಹೋಗ್ತಿದೆ ಅಂದರೆ ಈ ರೀಜನಲ್ಲಿ ಇರ್ತಕ್ಕಂತಹ ಯಂಗ್ ಪಾಪ್ಯುಲೇಷನ್ ಬೇರೆ ಬೇರೆ ಕಂಟ್ರಿಲಿ ವರ್ಕ್ ಮಾಡ್ತಿರೋದ್ರಿಂದ ಕೇರಳ, ದಿಸ್ ತಮಿಳ್ನಾಡು ಆ್ಯಂಡ್ ಹಿಯರ್ ಪಂಜಾಬ್ ಆ್ಯಂಡ್ ಉತ್ತರ ಪ್ರದೇಶ್, ಈ ಎಲ್ಲ ರೀಜನ್ಗೂ ಇವ್ರು ಕಳಿಸ್ತಾ ಇರೋದ್ರಿಂದ ಇಲ್ಲಿ ಲೋಕಲ್ ಎಕಾನಮಿ ಈ ರೆಮಿಟೆನ್ಸಸ್ ಮೇಲೆ ನಡೀತಾ ಇದೆ ಅಂತ ದಿಸ್ ಆರ್ಟಿಕಲ್ ಇಸ್ ಟೆಲಿಂಗ್, ಓಕೆನಾ. ನೆಕ್ಸ್ಟ್, ಹೈ ಸ್ಕಿಲ್ ಮೈಗ್ರೇಷನ್ ಇನ್ಕ್ರೀಸಸ್ ಇನ್ಫ್ಲೋಸ್ ಬಟ್ ಆಂಪ್ಲಿಫೈಸ್ ಡಿಸ್ರಪ್ಷನ್ ರಿಸ್ಕ್. ಇದೇನಾಗಿದೆ, ಹೈ ಸ್ಕಿಲ್ ಮೈಗ್ರೇಷನ್ ಆಗಿರೋದ್ರಿಂದ ಇನ್ಕ್ರೀಸಸ್ ಇನ್ಫ್ಲೋಸ್. ಇವರೆಲ್ಲ ದೇಶ ಬಿಟ್ಟು ಹೋಗಿ ಬೇರೆ ಬೇರೆ ದೇಶದಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ಅಲ್ವಾ ನಮಗೆ ಇಂಡಿಯಾಗೆ ರೆಮಿಟೆನ್ಸಸ್ ಜಾಸ್ತಿ ಬರ್ತಾ ಇದೆ. ಇದು ಇನ್ಫ್ಲೋ ಜಾಸ್ತಿ ಆಗ್ತಿದೆ, ಬಟ್ ಡಿಸ್ರಪ್ಷನ್ ರಿಸ್ಕ್ ಆಗ್ತಿದೆ. ಆ್ಯಂಡ್ ವಿ ಆರ್ ಆಲ್ಸೋ ನಾವು ಸೀಯಿಂಗ್ ದ ಕಂಟಿನ್ಯೂಸ್ ನ್ಯೂಸ್ ಲೇಆಫ್ಸ್ ಆಫ್ ದ ಸೋ ಮೆನಿ ಕಂಪ್ನೀಸ್ ಡ್ಯೂ ಟು ದ ಡಿಸ್ರಪ್ಷನ್ ಆಗೋದ್ರಿಂದ ಸೋ ಮೆನಿ ಜಾಬ್ ಲಾಸಸ್ ಆಗ್ಬೋದು. ಆ ಜಾಬ್ ಲಾಸಸ್ ಅಂತಂದರೆ ನಮಗೆ ರೆಮಿಟೆನ್ಸಸ್ ಬರೋದು ಕಡಿಮೆ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಏನದು, ಅಡ್ವಾನ್ಸ್ಡ್ ಎಕಾನಮಿ ಮೈಗ್ರೇಷನ್ಸ್, ಸರ್ಜ್ ಆಫ್ ವೈಟ್ ಕಲರ್ IT ಫೈನಾನ್ಸ್ ಆಗಿದ್ದರಿಂದ ಎಲ್ಲರೂ USA, UK ಹೋಗಿದ್ರು. ಹೈಯರ್ ಅರ್ನಿಂಗ್ ಏಳ್ ಸಿಗ್ತಾಯಿದ್ರು, ಇಂಡಿವಿಜುವಲ್ ಸ್ಯಾಲ್ರೀಸ್ಗಳು ತುಂಬ ಹೈಯೆಸ್ಟ್ ಇದ್ದವು. ನೆಕ್ಸ್ಟ್, ಜನರೇಟಿವ್ AI ಇಂಟಿಗ್ರೇಷನ್ ಆಗಿರೋದ್ರಿಂದ ರ್ಯಾಪಿಡ್ ಅಡಾಪ್ಷನ್ ಆಫ್ AI ಇನ್ ಗ್ಲೋಬಲ್ ಟೆಕ್ ಆ್ಯಂಡ್ ಫೈನಾನ್ಸ್ ಸೆಕ್ಟರ್ಸ್ ಥ್ರೆಟನ್ಸ್ ದಿ
ಆಪರೇಷನಲ್ ರೋಲ್ಸಲ್ಲಿ ಇರ್ತಕ್ಕಂಥದ್ದು ಕ್ಲರಿಕಲ್ ವರ್ಕ್ ಜಾಬ್ಸ್ಗಳು ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಪೊಟೆನ್ಷಿಯಲ್ ರೆಮಿಟೆನ್ಸಸ್ ಶಾಕ್ ಆಗ್ಬೋದು. ನೆಕ್ಸ್ಟ್ ಜಾಬ್ ಡಿಸ್ಪ್ಲೇಸ್ಮೆಂಟ್ ಅಮಾಂಗ್ ದ ಸ್ಕಿಲ್ಡ್ ಇಂಡಿಯನ್ ಡಯಾಸ್ಪೋರಾ ಕೊಟ್ಟು ಅಬ್ರಪ್ಟ್ಲಿ ಥ್ರಾಟಲ್ ಸ್ಟೆಬಿಲಿಟಿ. ಇವರೆಲ್ಲ ವಾಪಸ್ ಇಂಡಿಯಾಗೆ ಬಂದುಬಿಟ್ರೆ ಅಂದರೆ ಹಿಯರ್ ದೇ ಆರ್ ಆಲ್ಸೋ ಗೋಯಿಂಗ್ ಟು ಕ್ರಿಯೇಟ್ ಅನ್ ಕೇವಸ್ ಆಗ್ಬೋದು. ಲಾಸ್ ಆಫ್ ಜಾಬ್ಸ್ಗಳು ಲೀಡಿಂಗ್ ಟು ಸೋ ಮೆನಿ ಸೋಷಿಯೋ ಎಕನಾಮಿಕ್ ಇಶ್ಯೂಸ್ಗಳಾಗ್ಬೋದು. ನೆಕ್ಸ್ಟ್ ಸ್ಟ್ರಕ್ಚರಲ್ ಇಂಪ್ಯೂರಿಟಿ. ರೆಮಿಟೆನ್ಸಸ್ ಕೆನಾಟ್ ಸರ್ವ್ ಎಸ್ ಎನ್ ಎ ಪರ್ಮನೆಂಟ್ ಎಕ್ಸ್ಟರ್ನಲ್ ಸೆಕ್ಟರ್ ಸೊಲ್ಯೂಷನ್. ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಇನ್ FDI and trade deficit management are the mandatory. See, we can't just always completely dependent on remittances ಆಗೋದು ಒಳ್ಳೆಯದಲ್ಲ. ನಾವು ಬೇರೆ ಬೇರೆ ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಮಾಡ್ಕೋಬೇಕಾಗುತ್ತೆ. FDI ಮತ್ತು ಟ್ರೇಡ್ ಡೆಫಿಸಿಟ್ ಮ್ಯಾನೇಜ್ಮೆಂಟ್ ಆರ್ ದ ಮ್ಯಾಂಡೇಟ್ರಿ ಅಂತ this main article is telling. Next ಏನಿದೆ, the other major article of this day is Zojila tunnel eliminate the seasonal isolation in the Himalaya. So there is a one basic common questions ಕೇಳ್ತಾರೆ. Where is Zojila tunnel and where it is connecting? It is in the Srinagar. It is connecting from the Srinagar to the Leh especially. And what are the major things ಹೇಳಿದ್ರೆ, it's Asia's longest bi-directional road tunnel. ಹೌದಾ ನೋಡಿ, ಏಷ್ಯಾದು ಲಾಂಗೆಸ್ಟ್ ಬೈ ಡೈರೆಕ್ಷನಲ್ ಅಂತಂದರೆ 2 ಡೈರೆಕ್ಷನಲ್ ಆಗಿರುತ್ತೆ, 2 ವೇ ಥರ. ಓಕೆನಾ. ಏಷ್ಯಾಸ್ ಲಾಂಗೆಸ್ಟ್ ಬೈ ಡೈರೆಕ್ಷನಲ್ ಅದು ರೋಡ್ ಟನ್ನಲ್. ಎಷ್ಟಿದೆ? 14.15 ಕಿಲೋಮೀಟರ್ ಇದೆ. ಓಕೆನಾ. ಆಲ್ಟಿಟ್ಯೂಡ್ ಅಂದರೆ 11,578 ಫೀಟ್. ಅಂದರೆ ಸಿ ಲೆವೆಲಿಂದ ಎಷ್ಟು ಹೈಟ್ ಇದೆ ಅಂತ. ಇದು 6,000 crores ಇನ್ವೆಸ್ಟ್ಮೆಂಟ್ ಮಾಡಿದರೆ ಓವರ್ 13 ಕಿಲೋಮೀಟರ್ ಆಫ್ ಎಕ್ಸ್ಕ್ಯೂಷನ್ ಕಂಪ್ಲೀಟ್ ಆಗಿದೆ. ಆಪ್ರೇಷನಲ್ ಟಾರ್ಗೆಟ್ ಬಂದು 2028 ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಏನು, ಡಿಸ್ಟೆನ್ಸ್ ರಿಡಕ್ಷನ್. ಬಾಲ್ಟಾಚ್ ಮೀನಾಮಾರ್ಗ್ ಶ್ರಿಂಕ್ಸ್ ಅಂದರೆ ಎಲ್ಲಿಂದ ಅಂದರೆ ಬಾಲ್ತಾಲ್ ಟು ಮೀನಾಮಾರ್ಗ್. ಇದು 40 ಕಿಲೋಮೀಟ್ರಿಂದ 13 ಕಿಲೋಮೀಟರ್ಗೆ ಕಡಿಮೆ ಆಗುತ್ತೆ. ಎಲ್ಲಿಂದ? ಬಾಲ್ತಾಲ್ ಟು ಮೀನಾಮಾರ್ಗಿಗೆ ಇದೆ ಅಲ್ವಾ, ಮೀನಾಮಾರ್ಗ್. ನೆಕ್ಸ್ಟ್ ಸೋನ್ಮಾರ್ಗ್ ಅಂತ ಬರುತ್ತೆ. ರಿಪ್ಲೇಸ್ ದ ಅವಲಾಂಚ್ ಪ್ರೋನ್ ಶ್ರೀನಗರ್ ಲೇ ರೂಟ್. ಇದು ಇಲ್ಲೇನು ತುಂಬ ಅವಲಾಂಚ್ ಆಗುತ್ತಲ್ಲ ಆ ರೂಟ್ನ ಅದು ರಿಪ್ಲೇಸ್ ಮಾಡುತ್ತೆ. ವಿಚ್ ಕ್ಲೋಸಸ್ 5 months ಎ ಇಯರ್. ಇದು 5 monthsಲ್ಲಿ ಕ್ಲೋಸ್ ಆಗ್ತಾ ಇತ್ತು. ಓಕೆನಾ. ಅನದರ್ ಪಾರ್ಟ್ ಏನಿದೆ, ಇದು ಇಟ್ಸ್ ನ್ಯಾವಿಗೇಟಿಂಗ್ ದಿ ಯಂಗ್ ಫೋಲ್ಡ್ ಮೌಂಟೇನ್ ರಿಕ್ವೈರ್ಸ್ ದಿ ಎಕ್ಸ್ಟ್ರೀಮ್ ಟೆಕ್ಟಾನಿಕ್ ಇಂಜಿನಿಯರಿಂಗ್. ಸಿ, ಹಿಮಾಲಯನ್ ಮೌಂಟೇನ್ಸ್ ಆರ್ ದಿ ವೆರಿ ಯಂಗ್ ಮೌಂಟೇನ್ಸ್. ಇಲ್ಲಿ ತುಂಬ ಅವಲಾಂಚಸ್ ಆಗ್ಬೋದು, ಲ್ಯಾಂಡ್ ಸ್ಲೈಡ್ ಆಗ್ತಾ ಇರುತ್ತೆ. ಈ ಥರ ನಾವು ರೀಜನ್ಸಲ್ಲಿ ನಾವು ಏನಾದರೂ ಇಂಜಿನಿಯರಿಂಗ್ ವರ್ಕ್ಸ್ ತೊಗೊತಿದ್ದೀವಿ ಅಂತಂದರೆ ದೇರ್ ವಿ ನೀಡ್ ಟು ಹ್ಯಾವ್ ಎನ್ ಎ ಸಿಸ್ಟಮೆಟಿಕ್ ವೆಲ್ ಸ್ಟ್ರಕ್ಚರ್ಡ್ ಇಂಜಿನಿಯರ್ಡ್ ಪ್ಲ್ಯಾನ್ಸ್ಗಳಿರಬೇಕು. ಆ ರೀಜನ್ ಲೊಕೇಶನ್ ಸ್ಪೆಸಿಫಿಕ್ಕಿಗೆ ಸೂಟಬಲ್ ಆಗೋ ಅಂಥ ಆ್ಯಕ್ಷನ್ಸ್ಗಳನ್ನ ತೊಗೋಬೇಕಲ್ವಾ. ಸೊ ಇಟ್ಸ್ ಫೌಂಡ್ ಬೈ ಇಂಡಿಯಾ ಯುರೇಷಿಯನ್ ಪ್ಲೇಟ್. ಇಂಡಿಯಾ ಇಲ್ಲಿದೆ ಅಲ್ವಾ. ಈ ಇಂಡಿಯಾಗೆ ಸಾರಿ ಫಾರ್ ದಿಸ್ ಮ್ಯಾಪ್. ಈ ಯುರೇಷಿಯನ್ ಪ್ಲೇಟು ಮತ್ತು ಇಂಡಿಯನ್ ಪ್ಲೇಟ್ ಕನ್ವರ್ಜೆಂಟ್ ಆಗಿರೋದಕ್ಕೆ ಇಲ್ಲಿ ನಮಗೆ ಕನ್ವರ್ಜೆನ್ಸ್ ಮೌಂಟೇನ್ಸ್ ಸಿಗ್ತಿದ್ದಾವೆ. ಆ ಕನ್ವರ್ಜೆಂಟ್ ಮೌಂಟೇನ್ಸ್ ಅಥವಾ ಫೋಲ್ಡ್ ಮೌಂಟೇನ್ಸ್ ಅಂತ ಏನು ಹೇಳ್ತೀವಿ, ದೀಸ್ ಆರ್ ಕಾಲ್ಡ್ ದಿ ಹಿಮಾಲಯಾಸ್. ದಿಸ್ ಈಸ್ ರಿಸಲ್ಟಿಂಗ್ ಇನ್ ಹೈಲಿ ವೇರಿಯಬಲ್ ರಾಕ್ ಸ್ಟ್ಯಾಟ್ ಆ್ಯಂಡ್ ಫಾಲ್ಟಿ ಝೋನ್ಸ್ ಇದ್ದಾವೆ. ಇಲ್ಲಿ ವಾಟರ್ ಇಂಗ್ರೆಸ್ ಇದ್ದಾವೆ, ಅಂದರೆ ಇಲ್ಲೆಲ್ಲ ಹಿಡನ್ ಗ್ರೌಂಡ್ ಸ್ನೋ ಮೆಲ್ಟ್ ಚಾನಲ್ಸ್ಗಳಿದ್ದಾವೆ. ಥ್ರೆಟನ್ಸ್ ದಿ ಸಡನ್ ಫ್ಲಡ್ಡಿಂಗ್ ಅಂತ ರಾಕ್ ಡಿಸ್ಟೆಬಿಲೈಸೇಷನ್. ಇಲ್ಲಿ ರಾಕ್ ಇರುತ್ತೆ, ಇಲ್ಲೆಲ್ಲ ನೀರು ಇರೋದು ಬಿಡುತ್ತೆ. ನಾವೇನಾದರೂ ಈ ರಾಕ್ನ ತೆಗೆದುಬಿಟ್ರೆ ಇದು ಸಡನ್ ಫಾಲ್ ಆಗಿಬಿಡ್ಬೋದು ಅನ್ನೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾವು ಇದನ್ನೆಲ್ಲವನ್ನು ಕನ್ಸಿಡರೇಷನ್ ಮಾಡಿ ಅಲ್ಲಿ ವರ್ಕ್ ಮಾಡಬೇಕು. ಸರ್ಫೇಸ್ ಥ್ರೆಡ್ಸ್ ಇರ್ತವೆ. ಸರ್ಫೇಸ್ ಟೆಂಪ್ರೇಚರ್ 30 degrees Celsius ಅಲಾಂಗ್ ಸೈಡ್ ದ ಸಿವಿಯರ್ ಅವಲಾಂಚ್ ರಿಸ್ಕ್ ಆಗ್ಬೋದು. ವರ್ಟಿಕಲ್ ಶಾಫ್ಟ್ಸ್ ಇರ್ತವೆ ಈ ಥರ, ಅಂದರೆ ಇದಿಷ್ಟು ಹಾಲೋ ಇರ್ಬೋದು, ಒಂದೊಂದು ಬೀಳ್ಬೋದು. ದ ವರ್ಟಿಕಲ್ ಶಾಫ್ಟ್ಸ್ ಬಿಲ್ಟ್ ಫಾರ್ ದಿ ವೆಂಟಿಲೇಷನ್ ಆ್ಯಂಡ್ ಡಿಸಾಸ್ಟರ್ ರೆಸ್ಪಾನ್ಸ್ಗಳು ಮಾಡಿಕೊಂಡು ನಾವು ಆ್ಯಕ್ಷನ್ಸ್ಗಳು ತಗೋಬೇಕಾಗುತ್ತೆ. ಈ ಆ್ಯಕ್ಷನ್ಸ್ಗಳೆಲ್ಲ ಮಾಡೋಕ್ಕೆ ಒಂದು ಟನಲಿಂಗ್ ಮೆಥಡ್ ಇದೆ. ಅದಕ್ಕೇನಂತೀವಿ ಅಂದರೆ ನ್ಯೂ ಆಸ್ಟ್ರಿಯನ್ ಟನಲಿಂಗ್ ಮೆಥಡ್ ಎನೇಬಲ್ಸ್ ದ ರಿಯಲ್ ಟೈಮ್ ಅಡಾಪ್ಟೇಷನ್. ಇಷ್ಟೇ ಕೇಳ್ತಾರೆ, ವಾಟ್ ಈಸ್ ದ ಟೆಕ್ನಾಲಜಿ ಯೂಸ್ಡ್ ಫಾರ್ ದ ಟನಲಿಂಗ್. ಅಥವಾ ನಾವು ಏನು ಈ ರಂಧ್ರ ಕೊರೆಯೋದು ಅಂತ ಹೇಳ್ತೀವಲ್ಲ, ಗುಡ್ಡದಲ್ಲಿ ಒಂದು ಗುಡ್ಡ ಕೊರೆಯುವ ಕೆಲಸ ಅಥವಾ ರಂಧ್ರ ಕೊರೆಯುವ ಕೆಲಸ ಅಂತ ಏನು ಹೇಳ್ತೀವಲ್ವ, ಅದಕ್ಕೆ ಯಾವ ಟೆಕ್ನಾಲಜಿ ಯೂಸ್ ಮಾಡ್ತಾರೆ, ಯಾವ ದೇಶದ್ದು ಅಂತ ಹೇಳಿದ್ರೆ ಇಟ್ಸ್ ಎ ಆಸ್ಟ್ರಿಯನ್, ನಾಟ್ ಎ ಆಸ್ಟ್ರೇಲಿಯಾ ಅಲ್ಲ. ಯು ಶುಡ್ ಬಿ ವೆರಿ ಕೇರ್ ವಿತ್ ದೀಸ್ ಥಿಂಗ್ಸ್. ಇಟ್ಸ್ ನಾಟ್ ಎ ಆಸ್ಟ್ರೇಲಿಯಾ, ಇಟ್ಸ್ ಎ ಆಸ್ಟ್ರಿಯನ್ ಟನಲಿಂಗ್ ಮೆಥಡ್. ಇಷ್ಟು ಸಾಕು. ಇದು ಸೆಲೆಕ್ಟಿವ್ ಬ್ಲಾಸ್ಟಿಂಗ್ ಮಾಡಿ, ಇಲ್ಲೆಲ್ಲ ನಾವು ಡೈನಮೈಟ್ಸ್ ಇಟ್ಟು ಬ್ಲಾಸ್ಟ್ ಮಾಡಿ ಇದನ್ನ ರೌಂಡ್ ಮಾಡಿ ದೆನ್ ಇಟ್ ಸ್ಲೋಲಿ ಅದು ಟನಲ್ನ ಬೋರ್ ಮಾಡ್ತಾ ಹೋಗುತ್ತೆ. ಓಕೆನಾ. ನೆಕ್ಸ್ಟ್ ಏನಿದೆ, ಇಮಿಡಿಯೇಟ್ ಸಪೋರ್ಟ್ ಕೊಟ್ಟು ಅದನ್ನ ಫ್ರೆಶ್ಲಿ ಎಕ್ಸ್ಪೋಸ್ ರಾಕ್ ಇಸ್ ಇನ್ಸ್ಟೆಂಟ್ಲಿ ರೀಇನ್ಫೋರ್ಸ್ ಯೂಸಿಂಗ್ ದ ಶಾರ್ಟ್ ಕ್ರೀಟ್ ಅಂತ ಒಂದು ಸ್ಪ್ರೇಡ್ ಕಾಂಕ್ರೀಟಿಂದ ಅದನ್ನ ಬ್ಯಾಲೆನ್ಸ್ ಮಾಡ್ತೀವಿ. ಅಲ್ಲಿ ಮತ್ತು ಡ್ರೈನೇಜ್ ಇಸ್ ಅ ಪ್ರೋಟೋಕಾಲ್. ಕಸ್ಟಮ್ ಡ್ರೈನೇಜ್ ಪೈಪ್ಸ್ ಇರಬೇಕು. ಅಲ್ಲಿ ನೀರು ನಿಂತ್ಕೊಂಡ್ಬಿಟ್ಟು ಅಂತಂದರೆ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತವೆ. ಓಕೆನಾ. ನೆಕ್ಸ್ಟ್ ಅದರ್ ಆರ್ಟಿಕಲ್ ರಿಲೇಟೆಡ್ ಟು FDI. ಸೊ ನೆಟ್ FDI ದಿಸ್ ಇಸ್ ದ ಅನದರ್ ಮೇಜರ್ ಆರ್ಟಿಕಲ್ ಆಫ್ ದಿಸ್ ಟುಡೇಸ್. ಏನಿದೆ ಅಂದರೆ ನಮಗೆ FDI ಜಾಸ್ತಿ ಬರ್ತಾ ಇದೆ ಅಂತ. ಇಫ್ ಯು ಲುಕ್ ಡೀಪ್ ಇಂಟು ಆಲ್ ದೀಸ್ ಆರ್ಟಿಕಲ್ಸ್, ದೇರ್ ಆರ್ ಸಮ್ ಇಶ್ಯೂಸ್ ಹಿಯರ್. ವಾಟ್ ಆರ್ ದೋಸ್ ಇಶ್ಯೂಸ್? ಲೆಟ್ಸ್ ಲಿಂಕ್ ಟು ಆಲ್ ಲುಕ್ ಇಂಟು ಆಲ್ ದೀಸ್ FDI ರಿಲೇಟೆಡ್ ಇಶ್ಯೂಸ್. ಓಕೆನಾ. ಏನಾಗಿದೆ ಗೊತ್ತಾ, ಈ FDI ನ್ಯೂಸಲ್ಲಿ ಇಂಡಿಯಾದ FDI ಶೇರು ಡಿಕ್ರೀಸ್ ಆಗಿದೆ. ಎಷ್ಟಿತ್ತು ಅಂದರೆ 44 ಬಿಲಿಯನ್ ಇತ್ತಲ್ವಾ 2021 44 ಬಿಲಿಯನ್ ಇದ್ದಿದ್ದು ಎಷ್ಟು ಡಿಕ್ರೀಸ್ ಆಗಿದೆ ಅಂತಂದರೆ ಫ್ರಮ್ ಟು ಲೆಸ್ ದ್ಯಾನ್ 1 ಬಿಲಿಯನ್ ಡಿಕ್ರೀಸ್ ಆಗಿದೆ.
ಇವನ್ ಆ್ಯಸ್ ಅ ಗ್ರಾಸ್ ಇನ್ಫ್ಲೋ ರಿಮೇನ್ಸ್ ದ ಸ್ಟ್ರೀಮ್. ಅದೇ ಗ್ರಾಸ್ ಇನ್ಫ್ಲೋಸ್ ಸ್ಟ್ರಾಂಗ್ ಇದ್ದರೂ ಕೂಡ ಇಷ್ಟು ಡಿಕ್ರೀಸ್ ಆಗಿದೆ. ದಿಸ್ ಹ್ಯಾಸ್ ಟೇಕನ್ ಎ ಡಿಬೇಟ್. ಇದೇನಾಗ್ತಿದೆ ಅಂದರೆ ಕ್ರಿಟಿಕ್ಸ್ ಹೂ ಸಿ ಇಟ್ ಇಸ್ ಅ ಸೈನ್ ಆಫ್ ವೀಕ್ನೆಸ್ ಅಂತನೋ ಅಥವಾ ಇಶ್ಯೂಸ್ ಆಗ್ತಿದೆ ಅಂತ ಡಿಬೇಟ್ ನಡೀತಾ ಇದೆ. ಓಕೆನಾ. ಚೀಫ್ ಎಕನಾಮಿಕ್ ಅಡ್ವೈಸರ್ ಏನು ಹೇಳಿದ್ದಾರೆ ಅಂತಂದರೆ ಹೂ ಪಾಯಿಂಟ್ಸ್ ಟು ಲಾರ್ಜ್ ಗ್ರಾಸ್ ಇನ್ಫ್ಲೋಸ್ ಇಸ್ ಎ ಎವಿಡೆನ್ಸ್ ಆಫ್ ಸ್ಟ್ರೆಂತ್. ಈ ಆರ್ಟಿಕಲ್ ಏನು ಹೇಳಿದೆ ಆರ್ಗ್ಯೂಸ್ ಬೋತ್ ಸೈಡ್ಸ್ ಆರ್ ಮಿಸ್ಸಿಂಗ್ ದ ಬಿಗ್ಗರ್ ಪಿಕ್ಚರ್ಸ್. ಏನು ಮಿಸ್ ಆಗ್ತಿದೆ ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ಓಕೆನಾ. ಅದರಲ್ಲಿ ಡಿಸ್ಇನ್ವೆಸ್ಟ್ಮೆಂಟ್ ಇದೆ, ಪ್ರೈವೇಟ್ ಈಕ್ವಿಟಿ ಎಕ್ಸಿಸ್ಟ್ ಇದೆ, ಕ್ಯಾಪಿಟಲ್ ಆ್ಯಂಡ್ ರಿಪಾಟ್ರಿಯೇಷನ್ ಡಿವಿಡೆಂಡ್ಸ್ ಇದೆ. ಈ ಔಟ್ಫ್ಲೋಸ್ ಎಷ್ಟಿದೆ 344.4 ಬಿಲಿಯನ್. ಫ್ರೆಶ್ ಇನ್ಫ್ಲೋಸು 230.6 ಬಿಲಿಯನ್. ಎಷ್ಟು ಫ್ರೆಶ್ ಆಗಿ ಬರ್ತಾಯಿದ್ರು ಅಷ್ಟೇ 344 ಬಿಲಿಯನ್ ಔಟ್ಫ್ಲೋಸ್ ಆಗ್ತಾಯಿದೆ, ಹೊರಗೆ ಹೋಗ್ತಾ ಇದೆ. ಇಂಡಿಯಾದಿಂದ ಇಷ್ಟು ದುಡ್ಡು ಹೊರಗೆ ಹೋಗ್ತಾಯಿದೆ, ದೇಶ ಬಿಟ್ಟು ಹೋಗ್ತಾ ಇದೆ. ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿದ ದುಡ್ಡನ್ನು ತಗೊಂಡು ಹೋಗ್ತಾ ಇದ್ದಾರೆ. ದೇ ಆರ್ ನಾಟ್ ಸ್ಟೇಯಿಂಗ್ ಹಿಯರ್. ದ ವರ್ಸನಿಂಗ್ ರೇಷಿಯೋ ಏನಿದೆ ಅಂತಂದರೆ ಔಟ್ಫ್ಲೋಸ್ ಪರ್ ಡಾಲರ್ ಟು ಇನ್ಫ್ಲೋ ಜಂಪ್ಡ್ ಫ್ರಮ್ 56 ಸೆಂಟ್ಸ್ ಟು, ಮೊದಲು 56 ಸೆಂಟ್ಸ್ ಇತ್ತು. ಅಂದರೆ ಡಿಫ್ರೆನ್ಸು ಬರೋದು ಮತ್ತು ಹೋಗೋ ಡಿಫ್ರೆನ್ಸಸ್ಸು ಮೊದಲು 56 ಸೆಂಟ್ಸ್ ಇತ್ತು, ಈಗ $1.5 ಆಗಿದೆ. ಅಂದರೆ ಎಷ್ಟು ಡಿಫ್ರೆನ್ಸ್ ಆಗ್ತಿದೆ, ಎಷ್ಟು ಅಮೌಂಟ್ ಬರ್ತಿದೆಯೋ ಬಟ್ ಅದಕ್ಕಿಂತ ಜಾಸ್ತಿ ಅಮೌಂಟ್ ಹೊರಗೆ ಹೋಗ್ತಾ ಇದೆ. ದಿಸ್ ಈಸ್ ಕ್ರಿಯೇಟಿಂಗ್ ಏನೇ ಕೇವಸ್ ಅಥವಾ ಇಶ್ಯೂ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಡಿಕನ್ಸ್ಟ್ರಕ್ಟಿಂಗ್ ಇದೇನು ಕ್ಯಾಪಿಟಲ್ ನಾಟ್ ಆಲ್ ಇನ್ವೆಸ್ಟ್ಮೆಂಟ್ ಡ್ರೈವ್ಸ್ ಇಂಡಸ್ಟ್ರಿಯಲ್ ಗ್ರೋತ್. ಎಲ್ಲ ಇನ್ವೆಸ್ಟ್ಮೆಂಟ್ ಇಂಡಸ್ಟ್ರಿಯಲ್ ಗ್ರೋತ್ ಆಗೋದಿಲ್ಲ. ಅಲ್ಲಿ ನೋಡಿದರೆ ಈಗ ರಿಯಲ್ FDI ಅಂತೀವಿ ಅಥವಾ RFDI, ಇದೇನದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ. ದಿಸ್ ಇಸ್ ದ ರಿಯಲ್ FDI. ಇದು ಎಷ್ಟಿದೆ, ಶೇರ್ ಆಫ್ ಇನ್ಫ್ಲೋಸ್ ಎಷ್ಟಿದೆ 41.9% ಇದೆ. RFDI ಇಂಟು ಅದಕ್ಕೆ ಮ್ಯಾನುಫ್ಯಾಕ್ಚರ್ಸಲ್ಲಿ ಏನಾಗಿದೆ ಡಿಕ್ಲೈನ್ ಅಕ್ರಾಸ್ ದ 3 ಕಾನ್ಸಿಕ್ಯೂಟಿವ್ 4-year ಪೀರಿಯಡಲ್ಲಿ ಡಿಕ್ರೀಸ್ ಆಗಿದೆ. 10.6% ರೀಸೆಂಟ್ಲಿ ಹಿಟ್ ಆಗಿದೆ. 2026ಅಲ್ಲಿ 2022 to 6 ಕಂಪೇರ್ ಮಾಡಿದಾಗೆ, ಎಸ್ಪೆಷಲಿ 2022 to 23ದಲ್ಲಿ ಕಂಪೇರ್ ಮಾಡಿದರೆ 41.9% ಇತ್ತು. 23-24 ಅಷ್ಟೇ ಇತ್ತು. ಬಟ್ ಇನ್ 25-26 ಇಟ್ ಈಸ್ ಡಿಕ್ರೀಸ್ ಟು 10.6%ಗೆ ಡಿಕ್ರೀಸ್ ಆಗಿದೆ. ದಿಸ್ ಈಸ್ ಕ್ರಿಯೇಟಿಂಗ್ ಎನ್ ಇಶ್ಯೂ. ನೆಕ್ಸ್ಟ್ ಫೈನಾನ್ಷಿಯಲ್ ಇನ್ವೆಸ್ಟರ್ಸ್, ಕ್ಯಾಪಿಟಲ್ ಗ್ರೋತ್ ಅಂಡ್ ಪ್ಲಾನ್ಡ್ ಎಕ್ಸಿಸ್ಟ್, PE ಫಂಡ್ಸ್, VC ಫರ್ಮ್ಸು, ಸಾವರಿನ್ ವೆಲ್ತ್ ಫಂಡ್ ಇದೆಯಲ್ಲ, ಇದು 40.5% ಇದೆ. ಇದು ರೀಸೆಂಟಾಗಿ ಒಂದು ಟೀಮ್ ಸೀಕ್ ಎಕ್ಸಿಟೆಡ್ ಏನಿದೆ ಶಿಂಡರ್ ಎಲೆಕ್ಟ್ರಿಕ್ ಅಂತ ಇದೆ ಅಲ್ವಾ, ಅದು 2025 ಎಕ್ಸಿಟ್ ಆಗಿದೆ. ಇದು ಅರ್ನಿಂಗ್ 6.4 ಬಿಲಿಯನ್ ಆನ್ 637 ಮಿಲಿಯನ್ ಇನ್ವೆಸ್ಟ್ಮೆಂಟ್ ಮಾಡಿ 6.4 ಬಿಲಿಯನ್ ಅವರಷ್ಟು ಔಟ್ಪುಟ್ ತೊಗೊತಾ ಇದ್ದಾರೆ. ಅವರು ಈಗ ಹೋಗ್ತಾ ಇದ್ದಾರೆ. ಅವರು ದೇ ಮೇಡ್ ಜಸ್ಟ್ 5 years ಪ್ರಿಯರ್. ನೆಕ್ಸ್ಟ್ ಡಯಾಸ್ಪೋರಾ ಆ್ಯಂಡ್ SPV ಇದ್ರಲ್ಲಿ ಕೂಡ ಆಫ್ ಶೋರ್ ರೂಟಿಂಗ್ ಅವರು ಹೋಲ್ಡಿಂಗ್ ಕಂಪ್ನೀಸ್ಗಳು ಶೇರ್ ಇನ್ಫ್ಲೋಸ್ 17.6% ಇದೆ. ಇದರಿಂದ ಇಂಪ್ಯಾಕ್ಟ್ ಏನಾಗ್ತಿದೆ, ಇಟ್ ಇನ್ಫ್ಲುಯೆನ್ಸ್ ದ ಗ್ರಾಸ್ ನಂಬರ್ಸ್ ವಿತೌಟ್ ಆ್ಯಡಿಂಗ್ ದ ಡೊಮೆಸ್ಟಿಕ್ ಆಪರೇಷನಲ್ ವ್ಯಾಲ್ಯೂನ ಏನು ಇನ್ಪುಟ್ ಕೊಡದೇನೆ ಇದು ಜಸ್ಟ್ ನಂಬರ್ ಬರ್ತಾ ಇದೆ. ಇದೇನು ಇಂಪ್ರೂವ್ ಆಗ್ತಾ ಇಲ್ಲ. ದಿಸ್ ಈಸ್ ಕ್ರಿಯೇಟಿಂಗ್ ಏನೇ ಮೇಜರ್ ಹರ್ಡಲ್ ಇದೆ FDIಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಔಟ್ವರ್ಡ್ FDI ಆಫನ್ ಮಾಸ್ಕ್ ದ ಆಫ್ ಶೋರ್ ಕ್ಯಾಪಿಟಲ್ ರೀಸೈಕ್ಲಿಂಗ್. ಔಟ್ವರ್ಡ್ FDI ಅಂತಂದರೆ ಇಂಡಿಯಾದಲ್ಲಿರ್ತಕ್ಕಂಥ ಶ್ರೀಮಂತರು ಬೇರೆ ಬೇರೆ ದೇಶದಲ್ಲಿ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ವಿ ಆರ್ ಕಾಲಿಂಗ್ ಇಟ್ ಆಸ್ ಅನ್ ಔಟ್ವರ್ಡ್ FDI ಅಂತ ಹೇಳ್ತಾರೆ. ಇಂಡಿಯಾದಿಂದ 65 ಬಿಲಿಯನ್ ಔಟ್ವರ್ಡ್ ಇನ್ವೆಸ್ಟ್ಮೆಂಟ್ ಆಗಿದೆ. 45% ವೆಂಟ್ ಇಂಟು ಫೈನಾನ್ಷಿಯಲ್ ಆ್ಯಂಡ್ ಬಿಸ್ನೆಸ್ ಸರ್ವಿಸಸ್. ಎಷ್ಟಾಗಿದೆ 65 ಬಿಲಿಯನ್ ಇದೆ. ಬಟ್ ಇಟ್ಸ್ ನಾಟ್ ಆಪರೇಷನಲ್ ಬಿಸ್ನೆಸ್ಸಲ್ಲಿ ಇಲ್ಲ. ದ ರೌಟಿಂಗ್ ಮೆಕ್ಯಾನಿಸಮ್ ಏನಿದೆ 27% ಫ್ಲೋಡ್ ಥ್ರೂ ಸಿಂಗಾಪುರ್ ಮುಖಾಂತರ ಹೋಗಿ ಆ್ಯಂಡ್ 11% ಥ್ರೂ UAEದಿಂದ 27% ಸಿಂಗಾಪುರ್ಗೆ ಹೋಗುತ್ತೆ, 11% UAE ಥ್ರೂ ಇಂಟು ಮತ್ತು ಸ್ಪೆಷಲ್ ಪರ್ಪಸ್ ವೆಹಿಕಲ್ಸ್ ಆ್ಯಂಡ್ ಹೋಲ್ಡಿಂಗ್ ಎಂಟಿಟೀಸ್ ಈ ದೇಶದಿಂದ ರೌಂಡ್ ಟ್ರಿಪ್ಪಿಂಗ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಗಿಫ್ಟ್ ಸಿಟಿ ಎಫೆಕ್ಟ್, ನಾವು ಗುಜರಾತಲ್ಲಿ ಗಿಫ್ಟ್ ಸಿಟಿ ಅಂತ ಮಾಡಿದ್ದೀವಲ್ಲ, ಈ ಗಿಫ್ಟ್ ಸಿಟಿಯಿಂದ ಔಟ್ವರ್ಡ್ FDIಗಳು ಜಾಸ್ತಿ ಆಗಿದೆ. 23-24 $246 ಮಿಲಿಯನ್ ಇದ್ದಿದ್ದು, $246 million ಇದ್ದಿದ್ದು ನಾವು ಇಟ್ ಹ್ಯಾಸ್ ಕ್ರಾಸ್ ಟು $1.18 ಬಿಲಿಯನ್ ಆಫ್ ಅಮೌಂಟ್ ಡಾಲರ್ಸು ಇಂಡಿಯಾದಿಂದ ಔಟ್ಫ್ಲೋ ಆಗ್ತಿದೆ FDI. ಇಟ್ ಕ್ರಿಯೇಟಿಂಗ್ ಎ ಕಾಂಪ್ಲೆಕ್ಸ್ ಟೂ-ವೇ ಕ್ಯಾಪಿಟಲ್ ಫ್ಲೋಸ್ ದಟ್ ಬ್ಲರ್ ಡೊಮೆಸ್ಟಿಕ್ ಎಕ್ಸ್ಪ್ಯಾನ್ಷನ್. ಓಕೆನಾ. ದಿಸ್ ದ ಮೇಜರ್ ಇಶ್ಯೂಸ್ ರಿಲೇಟೆಡ್ ದನ್ FDI. ನಾವು FDI ನೋಡಿದಷ್ಟು ಸುಲಭ ಇಲ್ಲ. ಆಮೇಲೆ FDIಯಲ್ಲಿ ಔಟ್ವರ್ಡು ಆಗ್ತಾ ಇದೆ. ಇದನ್ನು ನಾವು ಅಷ್ಟು ಈಸಿಯಾಗಿ ನೆಗ್ಲೆಕ್ಟ್ ಮಾಡೋಕ್ಕಾಗೋದಿಲ್ಲ ಅಂತ ಎಲ್ಲ ದಿಸ್ ಮೇನ್ ಆರ್ಟಿಕಲ್ ಇಸ್ ಟೆಲ್ಲಿಂಗ್. ಓಕೆನಾ. ನೆಕ್ಸ್ಟ್ ಏನು, ಬಿರ್ಸಾ ಮುಂಡಾ ಆ್ಯಂಡ್ ದ ಉಲ್ಗುಲನ್, ದ ಫೈಟ್ ಫಾರ್ ಆದಿವಾಸಿ ಆಟೋನಮಿ. ಇದೇನಕ್ಕೆ ನ್ಯೂಸಲ್ಲಿ ಇದೆ ಅಂದರೆ ವಿ ಆಲ್ರೆಡಿ ಸೆಡ್ ನೋ. ಆನ್ June 9th ದಿಸ್ ಮೇನ್ ಗ್ರೇಟ್ ಲೀಡರ್ Birsa Munda has died. So on this behalf there was one article related to Birsa Munda. He is a great tribal movement leader and even the freedom fighter also. Okay na. 1875 formative influences. November 15ಗೆ born ಆಗ್ತಾರೆ. Exposed early to the Sardhari movement. This is very important. He was exposed to Sardhari movement, fighting the erosion of traditional land rights ಬಗ್ಗೆ ಹೋರಾಟ ಮಾಡ್ತಾ ಮೂಮೆಂಟ್ಗೆ ಅವ್ರು ಎಕ್ಸ್ಪೋಸ್ ಆಗ್ತಾರೆ. ಸರ್ದಾರಿ ಮೂಮೆಂಟ್ಗೆ 1890ಯಲ್ಲಿ
ದ ಗ್ರೇಟ್ ತುಮ್ಲುಟ್ ಅಥವಾ ಉಲ್ಗುಲನ್ ಅಂತ ಇವ್ರೇನು ಮಾಡ್ತಾರೆ, ಈ ಮೊಬಲೈಸ್ ಆಲ್ ದ ಆದಿವಾಸಿ. ಬರ್ರಿ ನಿಮಗೆಲ್ಲ ತೊಂದರೆ ಆಗ್ತಿದ್ವಲ್ಲ, ಬರ್ರಿ ಒಂದು ಕಡೆಗೆ ಎಲ್ಲರೂ ಸೇರ್ಕೊಳ್ಳೋಣ, ನಾವು ಬ್ರಿಟಿಷ್ ವಿರುದ್ಧ ಹೋರಾಡೋಣ ಅಥವಾ ಡಿಕ್ಕೂಸ್ ವಿರುದ್ಧ ಹೋರಾಡೋಣ ಅಂತಂದೇಳಿ ಇವ್ರನ್ನೆಲ್ಲ ಮೊಬಲೈಸ್ ಮಾಡ್ತಾನೆ ಅಗೇನ್ಸ್ಟ್ ಬ್ರಿಟಿಷ್ ಕೊಲೋನಿಯಲ್ ರೂಲ್ ಅಂಡ್ ದ ಡಿಕ್ಕೂಸ್ ಅಂತಂದರೆ ಔಟ್ಸೈಡರ್ಸ್, ಜಮೀನ್ದಾರ್ಸ್, ದೋಸ್ ಆರ್ ನಾಟ್ ದಿ ಪಾರ್ಟ್ ಆಫ್ ದಿಸ್ ಟ್ರೈಬಲ್ ಲ್ಯಾಂಡ್, ಅವ್ರನ್ನೆಲ್ಲ ಇವರು ಡಿಕ್ಕೂಸ್ ಅಂತ ಕರಿತಾ ಇದ್ರು. ಅವ್ರ ವಿರುದ್ಧ ಹೋರಾಡಬೇಕು ಅಂತ ಹಿ ಮೊಬಲೈಸ್ ದೆಮ್ ಆನ್ ಜಾನ್ 1899. ದ ದೊಂಬಾರಿ ಬೂರು ಕ್ಲೈಮ್ಯಾಕ್ಸ್ ಆಗುತ್ತೆ. ಇದಕ್ಕೆ ಏನಂತೀವಿ, ದೊಂಬಾರಿ ಬೂರು ಕ್ಲೈಮ್ಯಾಕ್ಸ್. ಇಟ್ ಥೌಸಂಡ್ಸ್ ಆಫ್ ಗ್ಯಾದರ್ ಟು ಅಸರ್ಟ್ ದ ಲ್ಯಾಂಡ್ ರೈಟ್ಸ್. ಬ್ರಿಟಿಷ್ ಫೋರ್ಸಸ್ ಏನು ಮಾಡ್ತಾರೆ, ಫೈರ್ಡ್ ಆನ್ ದಿಸ್ ಕ್ರೌಡ್ ರಿಸಲ್ಟಿಂಗ್ ದ ಮೆಸಾಕರ್ ಡೀಪ್ಲಿ ಎಚ್ಡ್ ಇನ್ ದ ಮೆಮೊರಿ. ಇವರು ದೊಡ್ಡ ಮೆಸಾಕರ್ ಆಗಿಬಿಡುತ್ತೆ, ಅವ್ರ ಮೇಲೆಲ್ಲ ಫೈರ್ ಮಾಡಿಬಿಡ್ತಾ ಇದೆ. ದರ್ ಲಾಟ್ ಆಫ್ ಲಾಸ್ ಆಫ್ ಲೈಫ್ಸ್ ಆಗಿಬಿಡುತ್ತೆ. ಇಟ್ ಹ್ಯಾಸ್ ಡೀಪ್ಲಿ ಎಚ್ಡ್ ಇನ್ ಅವರ್ ಓನ್ ಮೆಮೊರಿ ಆಫ್ ದಿ ಇಂಡಿಯನ್ ಸಾಯಿಲ್ ಮೆಮೊರಿಯಲ್ಲಿ ಇದು ಉಳ್ಕೊಂಡ್ಬಿಟ್ಟಿದೆ. ಇಟ್ಸ್ ಅ ಗ್ರೇಟ್ ಇವೆಂಟ್, ಇಟ್ಸ್ ಅ ಗ್ರೇಟ್ ಡಿವಾಸ್ಟೇಟಿಂಗ್ ಇವೆಂಟ್, ದ ಲಾಸ್ ಆಫ್ ಲೈಫ್. ನೆಕ್ಸ್ಟ್ ಜೂನ್ 1990 ಏನಾಗುತ್ತೆ, ಡೆತ್ ಅಂತ ಲೆಗೆಸಿ. ಇನ್ನು ರಾಂಚಿ ಜೈಲಲ್ಲಿ ದಿಸ್ ಗ್ರೇಟ್ ಲೀಡರ್ ಬಿರ್ಸಾ ಮುಂಡಾ ಹ್ಯಾಸ್ ಡೈಡ್, ರಿವೋರ್ಟೆಡ್ ದೇರ್ ಆಫ್ಟರ್ ಆ್ಯಸ್ ಎ ಧರ್ತಿ ಹಬ್ಬ, ಫಾದರ್ ಆಫ್ ದಿ ಅರ್ತ್ ಅಂತಂದು ಹೇಳಿ ಅವರಿಗೆ ಅಲ್ಲಿಂದ ಕರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನಾಗುತ್ತೆ, ಪ್ರೊಟೆಕ್ಟಿಂಗ್ ದ ಕಲ್ಚರಲ್ ಬೆಡ್ರಾಕ್, ದ ಲ್ಯಾಂಡ್ ಆನ್ಸಿಸ್ಟ್ರಿ ಆ್ಯಂಡ್ ದಿ CNT ಆ್ಯಕ್ಟ್. ಅದರಿಂದ ಕೆಲವೊಂದಿಷ್ಟು ಆ್ಯಕ್ಟ್ಸ್ಗಳಾಗುತ್ತೆ. ಇವ್ರು ಮಾಡೋ ಹೋರಾಟದಿಂದ ಕೆಲವೊಂದಿಷ್ಟು ಚೇಂಜಸ್ಗಳಾಗ್ತವೆ. ಏನಾಗುತ್ತೆ, ಕಸ್ಟಮರಿ ಮುಂಡಾ ಪ್ರಾಕ್ಟೀಸ್ ಆಫ್ ಕಲೆಕ್ಟಿವ್ ಲ್ಯಾಂಡ್ ಓನರ್ಶಿಪ್ ಬೈ ಒರಿಜಿನಲ್ ಫಾರೆಸ್ಟ್ ಕ್ಲಿಯರಿಂಗ್ ಸೆಟ್ಲರ್ಸ್. ದೋಸ್ ಆರ್ ದ ಟ್ರೈಬಲ್ಸ್ ಹೂ ಆರ್ ಸೆಟ್ಲಿಂಗ್ ಇನ್ ದ ಫಾರೆಸ್ಟ್, ದೇ ಆರ್ ಫಾಲೋಯಿಂಗ್ ಇನ್ ದಿ ಕುನ್ಕತ್ತಿ ಸಿಸ್ಟಮ್ ಅಂತ ಹೇಳ್ತಾರೆ. ಇದೇನಂದರೆ ಮುಂಡಾದಲ್ಲಿ ಕಸ್ಟಮರಿ ಮುಂಡಾ ಪ್ರಾಕ್ಟೀಸ್, ಕಲೆಕ್ಟಿವ್ ಲ್ಯಾಂಡ್ ಓನರ್ಶಿಪ್ಸ್. ಈ ಒಂದು ಲ್ಯಾಂಡ್ ಇದೆ, ಒಂದು 10 ಎಕರ್ ಇದೆ ಅಂತಂದರೆ ಇದರಲ್ಲಿ ನಂದು, ಇದು ನಿಂದು, ಅದು ಅವಂದು ಅಂತ ಡಿವೈಡೇಷನ್ ಇಲ್ಲ. ಅಲ್ಲಿ ದಿಸ್ ಲ್ಯಾಂಡ್ ಬಿಲಾಂಗ್ಸ್ ಟು ದ ಹೋಲ್ ಟ್ರೈಬಲ್ ಕಮ್ಯುನಿಟೀಸ್. ಇದು ಎಲ್ರಿಗೂ ಇರುತ್ತೆ, ಎಲ್ಲರೂ ಒಟ್ಟಿಗೆ ಕೆಲಸ ಮಾಡೋಣ, ಎಲ್ಲರೂ ಒಟ್ಟಿಗೆ ಬೆನಿಫಿಟ್ಸ್ನ ರೀಪ್ ಮಾಡೋಣ, ಯೂಸ್ ಮಾಡ್ಕೊಳ್ಳೋಣ ಅನ್ನೋ ಮೆಥಡ್ನ ಅವರು ಯೂಸ್ ಮಾಡ್ತಾ ಇರ್ತಾರೆ. ಬಟ್ ಇದ್ರ ಮೇಲೆ ಜಮೀನ್ದಾರ್ಸ್ಗಳು ಕಂಡು ಬಿದ್ದಿರುತ್ತೆ, ಬ್ರಿಟಿಷರ್ಸ್ಗಳು ಕಂಡು ಬಿದ್ದಿರುತ್ತೆ. ದೇ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಲ್ಯಾಂಡ್. ಏನಾಗುತ್ತೆ, ಈ ಲೇಬರರ್ಸ್ಗಳ ಮೇಲೆ ಇವರು ಇಂಟರ್ಮೀಡಿಯೇಟ್ಸ್ಗಳಿದ್ರು, ಅವ್ರ ಮೇಲೆ ಬ್ರಿಟಿಷ್ ಕ್ರೌನ್ ಇತ್ತು. ಇವ್ರು ಏನು ಮಾಡಿದ್ರು, ಕೊಲೋನಿಯಲ್ ಪರ್ಮನೆಂಟ್ ಸೆಟಲ್ಮೆಂಟ್ ಆ್ಯಕ್ಟ್ ಆಫ್ 1773 ಬರುತ್ತಲ್ವ, ವಿ ಆಲ್ಸೋ ಇನ್ ದಿಸ್ ದ ರೆವೆನ್ಯೂ ಮೆಥಡ್ ಟು ಕಲೆಕ್ಟ್ ರೆವೆನ್ಯೂ, ದೇ ಇಂಟ್ರೊಡ್ಯೂಸಸ್ ಪರ್ಮನೆಂಟ್ ಸೆಟಲ್ಮೆಂಟ್ ಆ್ಯಕ್ಟ್ ಅಂಡ್ ಪವರ್ ಆಫ್ ಎಕ್ಸ್ಟ್ರಾಕ್ಷನ್ ಕೊಟ್ಬಿಡ್ತಾರೆ. ಇದೇನಾಗುತ್ತೆ, ಡಿಕ್ಕೋ ಅಥವಾ ಇಂಟರ್ಮೀಡಿಯೇಟ್ ಜಮೀನ್ದಾರ್ಸ್ಗಳು ಏನು ಮಾಡ್ತಾರೆ, ಎಷ್ಟು ಅಮೌಂಟನ್ನು ಅವರಿಂದ ಎಕ್ಸ್ಟ್ರಾಕ್ಷನ್ ಮಾಡೋದು ಅಥವಾ ದಬ್ಬಾಳಿಕೆ ಮಾಡಿ ದುಡ್ಡು ತೊಗೋಬೇಕಂತ ಸ್ಟಾರ್ಟ್ ಮಾಡ್ತಾರೆ. ಇಟ್ ಕಾಸಿಂಗ್ ಎನ್ ಇನ್ಡೆಪ್ಟೆಡ್ನೆಸ್, ಫೋರ್ಸ್ ದ ಲೇಬರ್ ಆ್ಯಂಡ್ ಕೊಲ್ಯಾಪ್ಸ್ ಆಫ್ ದಿ ಸೆಲ್ಫ್ ಗವರ್ನೆನ್ಸ್ ಆಗಿಬಿಡುತ್ತೆ. ದ ಲೆಜಿಸ್ಲೇಟಿವ್ ವಿಕ್ಟರಿ, ದ ಉಲ್ಗುಲನ್ ಫೋರ್ಸ್ ದ ಅನಾಕ್ಟ್ಮೆಂಟ್ ಡ್ಯೂ ಟು ದಿಸ್ ಕೈಂಡ್ ಆಫ್ ಆ್ಯಕ್ಟಿವಿಟೀಸ್ ದೇರ್ ವಾಸ್ ಲೆಟ್ ಅನ್ ಹ್ಯೂಜ್ ಮೆಸಾಕರ್, ದೇರ್ ವಾಸ್ ಅನ್ ಹ್ಯೂಜ್ ಮೂವ್ಮೆಂಟ್ ಆಗುತ್ತೆ against these Britishers. It led to the enforcement of the Chota Nagpur Tenancy Act in 1908. Due to this whole massacre and whole this event in the next long-term impact, this Chota Nagpur Tenancy Act remains the strongest legal shield against the tribal ಲ್ಯಾಂಡ್ ಎಲಿನಿಯೇಷನ್ ಇನ್ ಮಾಡರ್ನ್ ಜಾರ್ಖಂಡ್. ಇವನ್ ಇನ್ ದ ಮಾಡರ್ನ್ ಜಾರ್ಖಂಡದಲ್ಲಿ ಯಾರಾದರೂ ಲ್ಯಾಂಡ್ ಎಲಿನಿಯೇಷನ್ ಅಂತಂದರೆ ಅಲ್ಲಿರ್ತಕ್ಕಂತಹ ಟ್ರೈಬಲ್ಸ್ಗಳನ್ನ ಲ್ಯಾಂಡ್ ಬಿಟ್ಟು ಹೊರಡಿಸ್ತಾ ಇದ್ದಾರೆ, ಅದ್ರ ಮೇಲೆ ಕೂಡ ಇದು ಗ್ರೇಟೆಸ್ಟ್ ಚೆಕ್ ಆಗಿ ವರ್ಕ್ ಆಗ್ತಿದೆ. ಆಮೇಲೆ ಬಿಸ್ರಾತ್ ಫೇತ್ ಕೂಡ ಇಂಪ್ರೂವ್ ಆಗಿದೆ, ಅದು ಎಸ್ಟಾಬ್ಲಿಷ್ ಆಯಿತು. ಬಿಸ್ರಾ ಎಸ್ಟಾಬ್ಲಿಷ್ ಎ ವರ್ಲ್ಡ್ ವ್ಯೂ ಸೆಂಟರ್ಡ್ ಲೈಫ್, ನೇಚರ್ ಆ್ಯಂಡ್ ಕಮ್ಯುನಿಟಿ, ಪ್ರೂವಿಂಗ್ ದ ಆದಿವಾಸಿ ಐಡೆಂಟಿಟಿ ಇಸ್ ರೂಟೆಡ್ ಇನ್ ಲ್ಯಾಂಡ್ ಆ್ಯಂಡ್ ಸೆಲ್ಫ್ ಗವರ್ನೆನ್ಸ್, ನಾಟ್ ಇಂಪೋಸ್ ರಿಲಿಜಿಯಸ್ ಲೇಬಲ್ಸ್ಗಳ ಮೇಲೆ ಅಲ್ಲ, ಲೈಫು, ನೇಚರ್, ಕಮ್ಯುನಿಟಿ ಮೇಲೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ದೀಸ್ ಆರ್ ದ ಮೇಜರ್ ಮೀನ್ಸ್ ಆರ್ಟಿಕಲ್ಸ್ ವಾಟ್ ವಿ ಹ್ಯಾವ್ ಸೀನ್ ಆನ್ ದಿಸ್ ಡೇ ಇಸ್ ರೆಮಿಟೆನ್ಸಸ್ ಬಫರು, ಜೋಜಿಲಾ ಟನಲ್ ನೋಡಿದ್ವಿ, ಕ್ಯಾಪಿಟಲ್ FD ಇಶ್ಯೂ ನೋಡಿದ್ವಿ, ಆಮೇಲೆ A ಥ್ರೆಟ್ ವಿಕ್ಟರ್ಸ್ ನೋಡಿದ್ವಿ, ಆಮೇಲೆ ಒಂದು ಬಿರ್ಸಾ ಮುಂಡಾ ಅವರ ಆರ್ಟಿಕಲ್ಲು ನೋಡಿದ್ವಿ. ಅದರ್ ಮೇಜರ್ ಪ್ರಿಲಿಮ್ಸ್ ನ್ಯೂಸ್ ಆಫ್ ದಿಸ್ ಡೇ ಇಸ್ ಏನಂತಂದರೆ, ಇಂಪಾರ್ಟೆಂಟ್ ಪ್ರಿಲಿಮ್ಸ್ ನ್ಯೂಸ್ ಆರ್ಟಿಕಲ್ಸ್ಗಳು ಏನಂತಂದರೆ, ನ್ಯೂ ಸ್ಪೆಸಿಸ್ ಇದೆ, ಸಾಯಿಲ್ ಟರ್ಮೈಟು ಮತ್ತು ಫಿಶಸ್, ಘರಿಯಾಲ್ಸ್, ತೇಜ್ಪುರ್ ಲಿಚ್ ವಿ ಆಲ್ರೆಡಿ ಕವರ್ ಎಸ್ಟರ್ಡೇ ಓನ್ಲಿ. ಓಕೆನಾ, ಲೆಟ್ಸ್ ಲುಕ್ ಇಂಟು ಆಲ್ ದೀಸ್ ಥಿಂಗ್ಸ್. ದಿಸ್ ಈಸ್ ದ ನ್ಯೂ ಥ್ರಿಪ್ ಸ್ಪೀಶೀಸ್, ದೇ ಆರ್ ಕಾಲಿಂಗ್ ಇಟ್ ಆಸ್ ಅನ್ ಸೂಡೋ ಕ್ಯಾರ್ಪಿಟರ್ಮಿಸ್ ನೋವಸ್, ಸೂಡೋ ಕ್ಯಾಪ್ರಿಟಿಟರ್ಮಸ್ ಅಂತ ಹೇಳಿದ್ದಾರೆ. ಇಟ್ಸ್ ಎ ಸ್ಟ್ರಾಂಗ್ಲಿ ಬೆಂಟ್ ಲೆಫ್ಟ್ ಜಾ ಇರುತ್ತೆ, ಇಷ್ಟೆಲ್ಲ ಕೆಳಗಿಲ್ಲ. ಸೋಲನ್ ಸೆಕ್ಷನ್ ಬೆಲೋ ಬೇಕಿರುತ್ತೆ, ಅಸಿಮೆಟ್ರಿಕಲ್ ಸ್ನ್ಯಾಪಿಂಗು, ಇವೆಲ್ಲ ಇಂಪಾರ್ಟೆಂಟ್ ಅಷ್ಟೇ. ಸೂಡೋ ಕ್ಯಾರ್ಪಿಟರ್ಮಿಸ್ ನೋವಸ್ ಅಂತ ಹೇಳ್ತೀವಿ. ಇಟ್ಸ್ ಎನ್ ಎಕೋಸಿಸ್ಟಮ್ ಇಂಡಿಕೇಟರ್ ಆಗಿ ವರ್ಕ್ ಮಾಡುತ್ತೆ. ಅಂದರೆ ಇಲ್ಲಿ ನೇಚರ್ ಚೆನ್ನಾಗಿದೆ, ಇಲ್ಲಿ ಕ್ಲೈಮೇಟ್ ಚೆನ್ನಾಗಿದೆ ಅಂತ ಇದು ನಾವು ಎಕೋಸಿಸ್ಟಮ್ ಇಂಡಿಕೇಟರ್ ಆಗಿ ಪರಿಗಣಿಸ್ಬೋದು. ಚೆನ್ನಾಗಿದ್ದ ಮಾತ್ರ ಇದು ಇರುತ್ತೆ. ಓಕೆನಾ, ಬಟ್ ಇದು ಕಾಮನ್ ಟರ್ಮೈಟ್ ಇದನ್ನು ಡಿಸ್ಟ್ರಕ್ಟಿವ್ ಪೆಸ್ಟ್. ಇದು ಹ್ಯೂಮಸ್ ಮತ್ತು ಸಾಯಿಲ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಇದು ವುಡ್ ಆ್ಯಂಡ್ ಸೆಲ್ಯುಲೋಸ್ ಮೇಲೆ ವರ್ಕ್ ಮಾಡುತ್ತೆ. ಟರ್ಮೈಟ್ ಅಂದರೆ ಗೆದ್ಲು ಅಂತೀವಲ್ಲ, ಈ ಮರಕ್ಕೆ ಗೆದ್ಲು ಹತ್ತೋದು ಅಂತೀವಲ್ವ, ಅದು. ಇದು ಸಾಯಿಲ್ ಎನ್ರಿಚ್ಮೆಂಟಲ್ಲಿ ವರ್ಕ್ ಮಾಡುತ್ತೆ. ಇದು ಸ್ಟ್ರಕ್ಚರಲ್ ಡ್ಯಾಮೇಜಸ್ ಮಾಡುತ್ತೆ. ಫೇಮಸ್ ಆಗಿ ಬಂದುಬಿಟ್ಟು ಚಪ್ರಾಮಾರಿ ವೈಲ್ಡ್ ಲೈಫ್ ಸ್ಯಾಂಚುರಿ ಫಾರೆಸ್ಟಲ್ಲಿ ಇದು ಕಂಡು ಬಂದಿದೆ. ಇದು ಅರ್ಬನ್ ಅಥವಾ ಗ್ಲೋಬಲಲ್ಲಿ ಕಂಡು ಬರುತ್ತೆ. ಓಕೆನಾ, ಇದು ಎಲ್ಲಿದೆ, ವೆಸ್ಟ್ ಬೆಂಗಾಲಲ್ಲಿ ಕಂಡು ಬಂದಿದೆ. ಓಕೆ, ಚಪ್ರಾಮಾರಿ ವೈಲ್ಡ್ ಲೈಫ್ ಸ್ಯಾಂಚುರಿ ಇದೆ, ಎಲ್ಲಿದೆ, ವೆಸ್ಟ್ ಬೆಂಗಾಲಲ್ಲಿದೆ. ಇಲ್ಲಿ ಒಂದು ರಿವರ್ ಇದೆ, ಸಪ್ರೇಟೆಡ್ ಫ್ರಮ್ ದಿ ಗೋರುಮುರಾ ನ್ಯಾಷನಲ್ ಪಾರ್ಕಿಂದ ಇದು ಸಪ್ರೇಟ್ ಆಗಿದೆ. ಗೋರುಮುರಾ ಅಂತ ಒಂದು ನ್ಯಾಷನಲ್ ಪಾರ್ಕ್ ಇದೆ, ಅಲ್ಲಿಂದ ಸಪ್ರೇಟ್ ಆಗಿದೆ.
ಇಲ್ಲಿ ಬೈ ಮೂರ್ತಿ ರಿವರ್ ಅಂತ ಬರುತ್ತೆ. ಅಟ್ಲೀಸ್ಟ್ ಯು ಶುಡ್ ರಿಮೆಂಬರ್ ದಿಸ್ ಇಸ್ ಫೌಂಡ್ ಇನ್ ದ ವೆಸ್ಟ್ ಬೆಂಗಾಲ್ ಸೂಡೋ ಕಾರ್ಪಿಟರ್ಮಿಸ್ ನೋಸ್ ಆ್ಯಂಡ್ ಇಟ್ ಇಸ್ ಇನ್ ದ ಚಪ್ರಾಮಾರ್ ವೈಲ್ಡ್ ಲೈಫ್ ಸ್ಯಾಂಚುರಿ. ಓಕೆನಾ. ಆ್ಯಂಡ್ ದರ್ ಇಸ್ ಒನ್ ಮೋರ್ ನ್ಯೂ ಸ್ಪೀಷೀಸ್ ಫಿಶ್ ಕಾಲ್ಡ್, ಅದು ನ್ಯೂ ಅಲ್ಲ, ಇರೋ ಸ್ಪೀಷೀಸು ಮತ್ತು ರೀಡಿಸ್ಕವರ್ ಆಗಿದೆ ಅಥವಾ ಫೈಂಡ್ ಆಗಿದೆ ಇಲ್ಲಿ ಏನಂತಂದರೆ ಇಚ್ಚಥಾಲಕೆಂಡ ಇನ್ಕಾಗ್ನಿಟಾ. ದಿಸ್ ಇಸ್ ರಿಲೇಟೆಡ್ ಫಿಶ್ ಸ್ಪೀಸಸ್. ಅಷ್ಟೇ ಸಾಕು. ಎಲ್ಲಾಗಿದೆ, ಇಟ್ಸ್ ಅ ಪಾಯಿಂಟ್ ಎಂಡಮಿಕ್ ಫಿಶ್ ಐಡೆಂಟಿಫೈಡ್ ಇಲ್ಲಿ ಕೇರಳಾಸ್ ಪೆರಿಯರ್. ಎಂಡಮಿಕ್ ಅಂದರೆ ಆ ಜಾಗಕ್ಕೆ ಸ್ಪೆಸಿಫಿಕ್ ಆಗಿರುವಂಥದ್ದಕ್ಕೆ. ಕೇರಳಾಸ್ ದ ಪೆರಿಯರ್ ಟೈಗರ್ ರಿಸರ್ವಲ್ಲಿ ಇದು ಕಂಡು ಬಂದಿದೆ. ಅದರಲ್ಲಿ 2 ಸ್ಪೀಸೀಸ್ ಇದೆ. ದಿಸ್ ಇಸ್ ನ್ಯೂ ಒನ್, ಇಚ್ಚಥಾಲಕೆಂಡ ಇನ್ಕಾಗ್ನಿಟಾ ಇದಲ್ಲ, ಇದು ನ್ಯೂ ಸ್ಪೀಸೀಸ್. ಇನ್ನೊಂದು ಓಲ್ಡ್ ಸ್ಪೀಸೀಸ್ ಇತ್ತು, ಓಪಿಯೋಸ್ ಸೆಫಾಲಾ. ಅವ್ರು ಅಷ್ಟು ಡೀಟೇಲ್ಸ್ ಎಲ್ಲ ಕೇಳಿದ. ಇಚ್ಚಥಾಲಕೆಂಡ ಇನ್ಕಾಗ್ನಿಟಾ ಇಸ್ ದ ಸ್ಪೀಸೀಸ್ ಇನ್ ದ ರೀಸೆಂಟ್ಲಿ ಇನ್ ದ ನ್ಯೂಸ್ ರಿಲೇಟೆಡ್ ವಿಚ್ ಕೈಂಡ್ ಆಫ್ ಆರ್ಗ್ಯಾನಿಸಮ್ ಅಂತಂದರೆ ಫಿಶ್ ಇದೆ. ದರ್ ಇಸ್ ಅ ಫೋಟೋ ಆಫ್ ದಿಸ್ ಒನ್, ಐ ವಿಲ್ ಶೋ ಇಟ್. ಇದು ಸರ್ಕ್ಯುಲರ್ ಸ್ಕೇಲ್ಸ್ ಇರ್ತವೆ, ಇಲ್ಲ ರಾಂಬೈಡ್ ಶೇಪ್ಸ್ ಇರ್ತವೆ. ಇದು ಡಾರ್ಕ್ ಇತ್ತು, ಇದು ಡಿಸ್ಟಿಂಕ್ಟ್ ಪ್ರೊಫೈಲ್ ಇದೆ, ಸಾಕಿಷ್ಟು. ದಿಸ್ ಇಸ್ ಇಚ್ಚಥಾಲಕೆಂಡ ಇನ್ಕಾಗ್ನಿಟಾ. ದಿಸ್ ಇಸ್ ದ ಫಿಶ್ ಸ್ಪೀಸೀಸ್ ಫೌಂಡ್ ಇನ್ ದ ಪೆರಿಯರ್ ಟೈಗರ್ ರಿಸರ್ವ್ ಇನ್ ಕೇರಳ. ಇಷ್ಟು ಸಾಕು ಅಲ್ವಾ, ಪೆರಿಯರ್ ಟೈಗರ್ ರಿಸರ್ವ್ ಅಲ್ಲಿ. ನೆಕ್ಸ್ಟ್ ದ ಫ್ರೆಶ್ ವಾಟರ್ ಪ್ಯಾಕ್ಸ್, ದ ಘರಿಯಾಲ್ ಇದೇನಾಗಿದೆ 31 ಹ್ಯಾಚ್ಲಿಂಗ್ಸ್ ರಿಲೀಸ್ ಇನ್ ದ ಭಾಗ. ಇದು ಗಂಡಕ್ ರಿವರ್ ಏನು ಬಿಹಾರಲ್ಲಿ ಇದೆ ಅಲ್ವಾ. 31 ಸಣ್ಣ ಹ್ಯಾಚ್ಲಿಂಗ್ಸ್ ಅಂತಂದರೆ ಮೊಟ್ಟೆ ಹೊಡೆದು ಬರ್ತಕ್ಕಂಥದಕ್ಕೆ ನಾವು ಹ್ಯಾಚ್ಲಿಂಗ್ಸ್ ಅಂತೀವಿ. ದೀಸ್ ಕ್ರೊಕೊಡೈಲ್ಸ್ ಕೇಮ್ ಔಟ್ ಆಫ್ ಫ್ರಮ್ ಎನ್ ಎಗ್. ದೀಸ್ ಆರ್ ದ ಹ್ಯಾಚ್ಲಿಂಗ್ಸ್, ದೇ ಆರ್ ರಿಲೀಸ್ಡ್. ಇದಕ್ಕೆ ದ ಬಲ್ಬೋಸ್ ಸ್ನೋಟ್ ಟಿಪ್, ಇದ್ರದ್ದು ಮೂಗೇನಿದೆಲ್ಲ ಇಷ್ಟು ಉದ್ದ ಇದ್ದು ಇಲ್ಲೊಂದು ಬಲ್ಬೋಸ್ ಅಂದರೆ ಈ ಥರ ದಪ್ಪ ಆಗಿ ಉಬ್ಬಿರುವಂಥದ್ದಕ್ಕೆ ನಾವು ಬಲ್ಬೋಸ್ ಸ್ನೋಟ್ ಟಿಪ್ ಅಂತೀವಿ. ಇದು ಎಲ್ಲಿರುತ್ತೆ, ಅಡಲ್ಟ್ ಮೇಲ್ಸ್ ರಿಸಂಬಲ್ ಇನ್ ಇನ್ವರ್ಟೆಡ್ ಪಾಟ್ನ ಉಲ್ಟಾಕಿ ಹೇಗೆ ಕಾಣಿಸುತ್ತಲ್ಲ ಹಾಗೆ ಕಾಣಿಸುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್, ಈಸ್ ಫೌಂಡ್ ಆನ್ ಮೇಲ್ಸ್. ಇದಕ್ಕೆ ನಾವು ಘರಿಯಲ್ಸ್ ಅಂತೀವಿ. ಇಟ್ಸ್ ಅನ್ ಎಲಾಂಗೇಟೆಡ್ ಸ್ನೋಟ್, ಇದು ಉದ್ದ ಮೂಗು ಅಂತ ಹೇಳ್ದಂಗೆ. thinnest among all the crocodiles, optimized for the piscivorous diet ಅಂದರೆ ಇಟ್ ವಿಲ್ ಫೀಡ್ ಆನ್ ಫಿಶ್ ಅಂತ. ಇದು ಫಿಶನ್ನು ತಿನ್ನುತ್ತೆ, ಅದಕ್ಕೆ ಪಿಸಿವೋರಸ್ ಅಂತ ಹೇಳ್ತಿದ್ವಿ. ಡರ್ಮಲ್ ಆರ್ಮೋರ್, ದ ಥಿಕ್ ಸ್ಕಿನ್ ವಿತ್ ದ ಸ್ಮೂತ್ ನಾನ್ ಓವರ್ಲ್ಯಾಪಿಂಗ್ ಎಪಿಡರ್ಮಲ್ ಸ್ಕೇಲ್ಸ್ ಇರುತ್ತೆ. ಎಲ್ಲೆಲ್ಲಿ ಕಂಡು ಬರುತ್ತೆ ಅಂದರೆ ಚಂಬಲ್ ರಿವರ್, ದ ಲಾರ್ಜೆಸ್ಟ್ ವೈಲ್ಡ್ ಪಾಪ್ಯುಲೇಷನ್, ಗಿರ್ವಾ ರಿವರ್, ರಪ್ತಾನ್ ಇನ್ ನರಹಾಣಿ ನೇಪಾಳಲ್ಲೂ ಕಂಡು ಬರುತ್ತೆ. ಇಟ್ಸ್ ಎ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಷೀಸ್, ಅಂದರೆ ವೆರಿ ಫ್ಯೂ ಸ್ಪೀಷೀಸ್ ಆರ್ ದೇರ್. ಅಪೆಂಡಿಕ್ಸ್ 1 ಇದೆ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಶೆಡ್ಯೂಲ್ 1 ಇದೆ. ಓಕೆನಾ. ದಿಸ್ ದ ಬೇಸಿಕ್ ರಿಲೇಟೆಡ್ ಟು ದಿನಿ ಘರಿಯಾಲ್ಸ್. ಈ ಗಂಡಕ್ ರಿವರಲ್ಲಿ ಬಿಟ್ಟಿದ್ದಾರೆ. ಇದಕ್ಕೆ ಫಿಶನ್ನು ಅಷ್ಟೇ ತಿನ್ನುತ್ತೆ. ಇದಕ್ಕೆ ಪಿಸಿವೋರಸ್ ಅನ್ನುತ್ತೀವಿ. ದಿಸ್ ಇಸ್ ಫೌಂಡ್ ಓನ್ಲಿ ಇನ್ ಮೇಲ್ಸ್. ದಿಸ್ ಕೈಂಡ್ ಆಫ್ ಸ್ನೋಟ್ ಟಿಪ್, ಬಲ್ಬೋಸ್ ಸ್ನೋಟ್ ಟಿಪ್ ಅಂದರೆ ಎಲಾಂಗೇಟೆಡ್ ಸ್ನೋಟ್ ಎರಡರಲ್ಲೂ ಇರುತ್ತೆ. ಬಟ್ ದಿಸ್ ಬಲ್ಬೋಸ್ ಇರೋದು ಬಂದುಬಿಟ್ಟು ಮೇಲಲ್ಲಿದೆ, ಕ್ರಿಟಿಕಲಿ ಎಂಡೇಂಜರ್ಡ್ ಇದೆ. ಓಕೆನಾ. ತೇಜ್ಪುರ್ ಲಿಚ್ಚಿ ಎಸ್ಟರ್ಡೇ ಓನ್ಲಿ ಡಿಸ್ಕಸ್ ದಿಸ್ ಒನ್. ಅದೇ ಜಿಐ ಟ್ಯಾಗ್ ಆಗಿದೆ ತೇಜ್ಪುರ್ ಲಿಚ್ಚಿ ಕ್ಲೈಮೇಟ್ ಮೆಟ್ರಿಕ್ಸ್. ಓಕೆನಾ. ಫ್ರಮ್ ಅಸ್ಸಾಂ ಟು ದುಬೈ ನ್ಯೂಸಲ್ಲಿತ್ತು. ನೆಕ್ಸ್ಟು ಪ್ಯಾಥೋಜೆನಿಕ್ ಲೈಫ್ ಸೈಕಲ್. ಅಮೆರಿಕನ್ ಫುಲ್ ಬೋರ್ಡ್ ಅನ್ನೋ ಒಂದು ಡಿಸೀಸ್ ಇದೆ. ಇದು ಡಿಸೀಸ್ ರಿಲೇಟೆಡ್ ಟು ಬೀಸ್, ಹನಿ ಬೀಸ್ಗೆ. ನಿಮಗೆ ಅಮೆರಿಕನ್ನು ಫುಲ್ ಬೋರ್ಡ್ ಅಂದ ತಕ್ಷಣ ನಿಮಗೆ ಬರ್ಡ್ ಅನಿಸ್ಬಿಡುತ್ತೆ. ಬರ್ಡ್ ಡಿಸೀಸ್ ಇಸ್ ರಿಲೇಟೆಡ್ ಟು ಏನೇ ಬೀಸ್. ಇಟ್ ಇಸ್ ಕಾಸ್ಡ್ ಬೈ ಎ ಬ್ಯಾಕ್ಟೀರಿಯಾ. ಇದು ಯಾಕೆ ಬರುತ್ತೆ, ಲ್ಯಾಕ್ ಆಫ್ ನ್ಯೂಟ್ರಿಯೆಂಟ್ ಕಾಸಸ್ ಬ್ಯಾಕ್ಟೀರಿಯಾ ಟು ಪ್ರೊಡ್ಯೂಸ್ ಹೈಲಿ ರೆಸಿಸ್ಟೆಂಟ್ ಸ್ಪೋರ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಕನ್ಸಂಪ್ಷನ್ ಸ್ಪೋರ್ಸ್ ಎಂಟರ್ ದಿ ಬಿ ಲಾರ್ವಾ ವಯಾ ಕಂಟಾಮಿನೇಟೆಡ್ ಫುಡ್ಸ್ಗಳು ತಿನ್ನೋದ್ರಿಂದ ಆ ಬಿ ಲಾರ್ವಾ ಒಳಗೆ ಈ ಬ್ಯಾಕ್ಟೀರಿಯಾ ಎಂಟರ್ ಆಗುತ್ತೆ. ಅಲ್ಲೋದ್ಮೇಲೆ ಟಿಶ್ಯೂ ಡಿಸ್ಟ್ರಕ್ಷನ್ ಆಗಿರುತ್ತೆ. ಬ್ಯಾಕ್ಟೀರಿಯಾ ಕಂಪ್ಲೀಟ್ಲಿ ಕನ್ಸ್ಯೂಮ್ ಲಾರ್ವಲ್ ಬಾಡಿ ಟಿಶ್ಯೂಸ್, ಕಲೋನಿಯಲ್ ಡೆತ್ ಆಗಿಬಿಡುತ್ತೆ. ನೆಕ್ಸ್ಟ್ ಟ್ರಾನ್ಸ್ಮಿಷನ್, ಅಡಲ್ಟ್ ಬೀಸ್ ಸ್ಪ್ರೆಡ್ ಸ್ಪೋರ್ಸ್. ಅವೇನು ಮಾಡುತ್ತೆ, ಅದು ಸ್ಪೋರ್ಸ್ಗಳನ್ನ ಟ್ರಾನ್ಸ್ಮಿಟ್ ಮಾಡುತ್ತೆ, ಹ್ಯೂಮನ್ಗೂ ಟ್ರಾನ್ಸ್ಫರ್ ಆಗುತ್ತೆ. ನೆಕ್ಸ್ಟ್ ಜರ್ಮಿನೇಷನ್, ಮತ್ತೆ ಅದು ಗ್ರೋ ಆಗುತ್ತೆ. ಓಕೆನಾ. ಇದೆಲ್ಲ ಇದೆ. ರೀಸೆಂಟ್ಲಿ ಔಟ್ಬ್ರೇಕ್ ಇನ್ ಸ್ಕಾಟ್ಲ್ಯಾಂಡ್ ಕಾಸ್ ಬೈ ದ ಸ್ಪೋರ್ ಫಾರ್ಮಿಂಗ್ ಪಿನಿಬ್ಯಾಸಿಲಸ್ ಲಾರ್ವೆ. ಹೌದಾ, ಪಿನಿಬ್ಯಾಸಿಲಸ್ ಲಾರ್ವೆ ಅಂತ ಹೇಳ್ತೀವಿ. ದ ಕಾಸಲ್ ಆರ್ಗ್ಯಾನಿಸಮ್ ಪಿನಿಬ್ಯಾಸಿಲಸ್ ಲಾರ್ವೆ ಸ್ಕಾಟ್ಲ್ಯಾಂಡಲ್ಲಿ ಆಗಿದೆ. ದಟ್ಸ್ ವೈ ದಿಸ್ ಈಸ್ ಇನ್ ನ್ಯೂಸ್. ಬಿ ಬಗ್ಗೆ there are 2 to 3 questions were in UPSC. Last time they have already asked these kind of questions. That's why it's very important to know anything related to B or any these kind of very important organisms, the disease. Okay na. This is Zojila tunnel. We have already seen this one. Elevation nodidivi, profile nodidivi, length, method. Okay na. And there is an inclusive internship national SC/ST ಹಬ್ ಅಂತ ಕ್ರಿಯೇಟ್ ಮಾಡಿದ್ದಾರೆ. ನಿಮ್ಗೆ ಎಲ್ಲೇ ಟ್ರ್ಯಾಪ್ ಮಾಡ್ತಾರೆ ಹೂ ವಾಸ್ ದ ನೋಡಲ್ ಮಿನಿಸ್ಟ್ರಿ ಟು ಇಂಪ್ಲಿಮೆಂಟ್ ದಿಸ್ ಸ್ಕೀಮ್ ಅಂತಂದರೆ ನಾವು SC/ST ಅಂತ ಕಂಡ ತಕ್ಷಣ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಂತ ಹೋಗ್ಬಿಡ್ತೀವಿ. ಬಟ್ ದಿಸ್ ಇಸ್ ರಾಂಗ್. ದಿಸ್ ಈಸ್ ದ ಮಿನಿಸ್ಟ್ರಿ ಆಫ್ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್. ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ದಿಸ್ ಸ್ಕೀಮ್? ಇಟ್ಸ್ ಎ ಇಂಪ್ಲಿಮೆಂಟಿಂಗ್ ಏಜೆನ್ಸಿ. ಅದು ನ್ಯಾಷನಲ್ ಸ್ಮಾಲ್ ಇಂಡಸ್ಟ್ರಿ ಕಾರ್ಪೊರೇಷನ್. ಇವ್ರದ್ದು ಕೆಲಸ ಏನು ನೋಡ್ಗೋರು ಅವ್ರು ಏನು ಹೇಳಿದ್ದಾರೆ ಅಂತ. ಇಟ್ಸ್ ವೆರಿ ಕ್ಲಿಯರ್. ದೇ ಸೆಡ್ ದ ವೆರಿ ಸಿಂಪ್ಲಿ.
ಅಚೀವಿಂಗ್ 4% mandated public procurement from SC/ST owned units. If there is any SC/ST entrepreneurs, they have some own units, they are producing some many, for example, ಏನೋ ಒಂದು ಇನ್ಸ್ಟ್ರೂಮೆಂಟ್ನ ಪ್ರೊಡ್ಯೂಸ್ ಮಾಡ್ತಾ ಇರ್ತಾರೆ. ಫ್ರಮ್ ದೀಸ್ SC/ST owned MSME instruments, from 4% has to be procured for the public funded ಅಥವಾ ಪಬ್ಲಿಕ್ ಪ್ರೊಕ್ಯೂರ್ಮೆಂಟಲ್ಲಿ 4% ಇಲ್ಲಿಂದನೇ ನೀವು ಕೊಂಡ್ಕೊಳ್ಬೇಕು. ದರ್ ಇಸ್ ಎನ್ GM ಅಂತ ಒಂದು ಪೋರ್ಟಲ್ ಇದೆ. ಈ GM ಪೋರ್ಟಲಲ್ಲಿ ಈಗ ನಂದು ಏನೋ ಒಂದು, ಫಾರ್ ಎಕ್ಸಾಂಪಲ್, ಆನ್ ದಿಸ್ ರೋಡ್ ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ಸಮ್ ಕೈಂಡ್ ಆಫ್ ಏನೋ ಒಂದು ಬಿಲ್ಡಿಂಗ್ಸ್ ಮಾಡ್ತಾ ಇದ್ದೀನಿ ಅಥವಾ ಏನೋ ಒಂದು ಮಾನ್ಯುಮೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಂದರೆ ಈ ಥರ ಪೋರ್ಟಲಲ್ಲಿ ನಿಮಗೆ ಏನಾದರೂ ವಿ ನೀಡ್ ಸಮ್ ಬೇಸಿಕ್ ಇನ್ಸ್ಟ್ರೂಮೆಂಟ್ಸ್. ಫಾರ್ ದೀಸ್ ಬೇಸಿಕ್ ಇನ್ಸ್ಟ್ರೂಮೆಂಟ್ಸ್ ವಿ ಆರ್ ಗೋಯಿಂಗ್ ಟು GM ಪೋರ್ಟಲ್ ಟು ಆಕ್ಸೆಸ್ ಮಾಡೋಕ್ಕೆ. ಈ ಥರ ಇರ್ತಕ್ಕಂತಹ ಸ್ಕೀಮ್ ಪ್ರಾಜೆಕ್ಟ್ಸಲ್ಲಿ ಯು ಹ್ಯಾವ್ ಟು ಪ್ರೊಕ್ಯೂರ್ 4% ಫ್ರಮ್ ದಿ SC/ST ಹಬ್ಸಿಂದ ಅಂತ ಹೇಳಿ ದಿಸ್ ಮೇನ್ ಇನಿಷಿಯೇಟಿವ್ನ ಸ್ಟಾರ್ಟ್ ಮಾಡಿದ್ದಾರೆ, ನ್ಯಾಷನಲ್ SC/ST ಹಬ್. ಓಕೆನಾ, 4% ಮ್ಯಾಂಡೇಟ್ರಿ ಇದೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಫೈನಾನ್ಷಿಯಲ್ ಆ್ಯಂಡ್ ಅಸೆಟ್ ಸಪೋರ್ಟ್ ಕೊಟ್ಟಾಗುತ್ತೆ SC/ST ಎಂಟರ್ಪ್ರಿನರ್ಶಿಪ್ಗೆ. ಪರ್ಚೇಸ್ ಆಫ್ ದಿ ಪ್ಲಾಂಟ್ರಿ ಮೆಷಿನ್ ಕ್ರೆಡಿಟ್ ಫೆಸಿಲಿಟೇಷನ್ ಆಗುತ್ತೆ. ಕೆಪಾಸಿಟಿ ಬಿಲ್ಡಿಂಗ್, ಸ್ಕಿಲ್ ಡೆವಲಪ್ಮೆಂಟ್, ಮೆಂಟರಿಂಗ್ ಬೈ ದಿ CPSC ವೆಂಡರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಆಗುತ್ತೆ. ಮಾರ್ಕೆಟ್ ಲಿಂಕೇಜ್, ಎಕ್ಸಿಬಿಷನ್ ಪಾರ್ಟಿಸಿಪೇಷನ್ನು, GM ಆನ್ಬೋರ್ಡಿಂಗು, ಉದಯಂ ರಿಜಿಸ್ಟ್ರೇಷನ್ ಎಲ್ಲ ಆಗುತ್ತೆ. ನೀವು ಉದಯಂ ರಿಜಿಸ್ಟ್ರೇಷನ್ ಬಂದರೆ ಮಾತ್ರ ಮಾಡ್ತೀವಿ, GMಲ್ಲಿ ಇದ್ದರೆ ಮಾತ್ರ ತೊಗೊತೀವಿ ಅಂತ ಗೌರ್ಮೆಂಟ್ ಹೇಳಿರುತ್ತೆ. ಅದೇ ಥರ ಆಗಿ SC/ST ಎಂಟರ್ಪ್ರಿನರ್ಶಿಪ್ಸು ಕೂಡ ಈ ಥರ ಎಲ್ಲವನ್ನು ಫಾರ್ಮಲೈಸೇಷನ್ ಮಾಡುತ್ತೆ ಅಂತ ಇದು ಅಡ್ವಾಂಟೇಜ್ ಆಗುತ್ತೆ ಈ ಸ್ಕೀಮಿಂದ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ ಇದೇನಿದೆ ಅಂತಂದರೆ ಒಂದು ಕ್ಯಾಸ್ಟಿಕ್ ಸೋಡಾ ಇದೆ, ಸೋಡಿಯಂ ಹೈಡ್ರಾಕ್ಸೈಡ್ ಇದೆ. ಇದೇನಿದೆ ಎನ್ವೈರ್ಮೆಂಟ್ ರೂಲ್ಸ್ 2025 ನೀವು ಒಂದು ಕ್ಯಾಸ್ಟಿಕ್ ಸೋಡಾದಿಂದ ನೀವೇನಾದರೂ ವಾಟರ್ನ ಪ್ಯೂರಿಫಿಕೇಷನ್ ಮಾಡ್ತಿದ್ದೀರಿ ಅಂದರೆ ನಿಮ್ಮ ಕ್ಯಾಸ್ಟಿಕ್ ಸೋಡಾನ ಫಿಶ್ ಸರ್ವೈವಲ್ ಟೆಸ್ಟಿಗೆ ಮಾಡಬೇಕು. ಅಂದರೆ ಈ ವಾಟರಲ್ಲಿ ನೀವು ಕ್ಯಾಸ್ಟಿಕ್ ಸೋಡಾ ಹಾಕಿ, ಇಲ್ಲಿ ಫಿಶ್ ಇಫ್ ಇಟ್ ಲೀವ್ಸ್, ಅದೇನಾದರೂ ಬದುಕ್ತೋ, ಇಫ್ ಇಟ್ ಡಿಸನ್ ಡೈ ಅಂತಂದರೆ ಯುವರ್ ಓನ್ ಕಾಸ್ಟಿಕ್ ಸೋಡಾ ವಾಟ್ ಯು ಹ್ಯಾವ್ ಪ್ರೊಡ್ಯೂಸ್ನೋ ಇಟ್ ಈಸ್ ಅಕ್ಸೆಪ್ಟೆಡ್ ಅಂತ ಹೇಳ್ತಿದ್ದಾರೆ. ಇದು ಒಂದು ಪ್ರೊಡಕ್ಷನ್ ಮೆಥಡ್ ಇದೆ. ಅಕ್ವೇಸ್ ಸೋಡಿಯಂ ಕ್ಲೋರೈಡ್ ಅಷ್ಟೆಲ್ಲ ಬೇಕಾಗಲ್ಲ. ಯು ಶುಡ್ ನೋ ವಾಟ್ ಈಸ್ ದ ಬೇಸಿಕ್ ಮೆಟೀರಿಯಲ್ ದೇ ಯೂಸ್. NaCl ಎಲೆಕ್ಟ್ರೋಲೈಸಿಸ್ ಮಾಡ್ತಾರೆ, ಅಲ್ಲಿಂದ ಕ್ಯಾಸ್ಟಿಕ್ ಸೋಡಾ ಬರುತ್ತೆ. ಇಟ್ಸ್ ಎನ್ ಅಲ್ಕಲಿ, NaOH. ಯು ಶುಡ್ ನೋ ದಿಸ್ ಮಚ್. ಓಕೆನಾ, ಇಟ್ಸ್ ಎ ಕರೋಸಿವ್ ಇದೆ. ಅಂದರೆ ಕ್ಯಾಸ್ಟಿಕ್ ಸೋಡಾದಿಂದ ಕರೋಸಿವ್ ಆಗ್ಬೋದು. ಸಿವಿಯರ್ಲಿ ಡಿಗ್ರೇಡ್ ಮೆಟಲ್ಸ್ ಮತ್ತು ಹ್ಯೂಮನ್ ಟಿಶ್ಯೂಸು. ಎಕ್ಸೋಥರ್ಮಿಕ್ ಇದೆ, ಅಂದರೆ ಲಿಬರೇಟೆಡ್ ಮ್ಯಾಸಿವ್ ಹೀಟ್ ವೆನ್ ಡಿಸಾಲ್ವ್ಡ್ ಇನ್ ವಾಟರ್ ನ್ಯೂಟ್ರಲೈಸ್ಡ್. ಎಕ್ಸೋಥರ್ಮಿಕ್ ಅಂತಂದರೆ ಅದು ಹೀಟ್ನ ರಿಲೀಸ್ ಮಾಡಬೇಕು ಬರ್ನ್ ಆದಾಗೆ ಅಂತ. ನೆಕ್ಸ್ಟ್ ಸಿವಿಯರ್ ಇರಿಟೇಷನ್ ಡ್ಯಾಮೇಜ್ಗಳು ಆಗೋ ಚಾನ್ಸಸ್ ಇದೆ, ಅದಕ್ಕೆ ಇದನ್ನ ಪ್ರಿಕಾಷನ್ಸ್ ಮೆಜರ್ ಆಗಿ ನೋಡ್ತಾ ಇದ್ದಾರೆ. ಅಂದರೆ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್, ಸೋಪ್, ಡಿಟರ್ಜೆಂಟ್, ಅಲ್ಯೂಮಿನಿಯಂ, ಪೆಟ್ರೋಕೆಮಿಕಲ್ಸ್, ವಾಟರ್ ಪ್ಯೂರಿಫಿಕೇಷನ್ ಆ್ಯಂಡ್ ಎಲೆಕ್ಟ್ರೋ ಪ್ಲೇಟಿಂಗ್ ಫಾರ್ ದಿಸ್ ಕ್ಯಾಸ್ಟಿಕ್ ಸೋಡಾ. ಏನು ಕೇಳ್ತಾರೆ ಕನ್ಫ್ಯೂಸ್ ಮಾಡೋಕ್ಕೆ, ವಾಟ್ ಈಸ್ ಕ್ಯಾಸ್ಟಿಂಗ್ ಸೋಡಾ, NaOH. ಆ್ಯಂಡ್ ಟೆಲ್ ಮಿ ಇನ್ ದ ಕಮೆಂಟ್ ಸೆಕ್ಷನ್ ವಾಟ್ ಈಸ್ ಬೇಕಿಂಗ್ ಸೋಡಾ. ಬೇಕಿಂಗ್ ಸೋಡಾ ಅಥವಾ ಡಿಫ್ರೆಂಟ್ ಟೈಪ್ಸ್ ಆಫ್ ಸೋಡಾ ಯಾವ್ಯಾವ ಇದ್ದಾವೆ, ವಾಟ್ ಆರ್ ದೋಸ್ ಕಾಮನ್ ನೇಮ್ ಏನಂತ ಪ್ಲೀಸ್ ಡೂ ಇನ್ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಕೈಂಡ್ ಆಫ್ ಕ್ವಶನ್ಸ್ ಇವನ್ ಇನ್ ದ ಸ್ಟೇಟ್ ಪೀಸ್ ಎಲ್ಲೂ ಕೇಳ್ಬೋದು, ಚಾನ್ಸಸ್ ಇದ್ದೇ ಇರುತ್ತೆ. ನೆಕ್ಸ್ಟ್ ಇದು ಗ್ಯಾಲಕ್ಟಿಕ್ ಸೆಂಟರ್ Sagittarius A ಅಂದರೆ ಇವೆಂಟ್ ಹರೈಸನ್ ಟೆಲಿಸ್ಕೋಪ್ ರೀಸೆಂಟ್ಲಿ ಡಿಟೆಕ್ಟೆಡ್ ಎವಿಡೆನ್ಸ್ ಆಫ್ ದಿ ವಿಂಡ್ ಬ್ಲೋಯಿಂಗ್ ಫ್ರಮ್ ದಿಸ್ ಮೋಸ್ಟ್ಲಿ ಡಾರ್ಮೆಂಟ್ ಬ್ಲ್ಯಾಕ್ ಹೋಲ್ ಇಂದ ದಿಸ್ Sagittarius A ಇಂದ. ಓಕೆನಾ, ಇದು 4.3 ಮಿಲಿಯನ್ ಟೈಮ್ಸ್ ಇದೆ. ವಿ ಆಲ್ರೆಡಿ ಸೀನ್ ದಿಸ್ ಆರ್ಟಿಕಲ್ ಇನ್ ಲಾಸ್ಟ್ ಒನ್ ಆಫ್ ಮೈ ನ್ಯೂಸ್ ಅನಾಲಿಸಿಸಲ್ಲಿ. ಓಕೆನಾ, ನೆಕ್ಸ್ಟ್ ಕಾಸ್ಟ್ ಆಫ್ ದಿ ಡಿಸೆಪ್ಟಿವ್ ಇನ್ ದ ಡಾರ್ಕ್ ಪ್ಯಾಟರ್ನ್ಸ್ ಇದೆ. ಡಿಸೆಪ್ಟಿವ್ ಮಾರ್ಕೆಟಿಂಗ್ ಮೆಥಡ್ಸ್ ಅಂತ ಹೇಳ್ತೀವಿ. ಇದು 25,000 28,000 crores ಅಷ್ಟು ಅಮೌಂಟ್ ಲಾಸ್ ಆಗ್ತಾ ಇದೆ ಆ್ಯನ್ಯುವಲಿ ಇನ್ ಇಂಡಿಯಾದಲ್ಲಿ. ಇದು ಡಿಸೆಪ್ಟಿವ್ ಡಾರ್ಕ್ ಪ್ಯಾಟರ್ನ್ಸ್ ಅಂತಂದರೆ ಡೆಲಿಬರೇಟ್ ಡಿಸೈನ್ ಟ್ಯಾಕ್ಟಿಕ್ಸ್ ಏನದು ಎಕ್ಸ್ಪ್ಲಾಯ್ಟಿಂಗ್ ದ ಕಾಗ್ನಿಟಿವ್ ಬಯಾಸಸ್ ಟು ಟ್ರಿಕಲ್ ಆನ್ಲೈನ್ ಯೂಸರ್ಸ್ ಇನ್ ಟು ಮೇಕಿಂಗ್ ಅನ್ಇಂಟೆಂಡೆಡ್ ಚಾಯ್ಸ್. ಇದನ್ನ ಟರ್ಮ್ ಕೊಟ್ಟದ್ದು ಹ್ಯಾರಿ ಬಿರಿಂಗುಲ್ 2010. ಅಂದರೆ ಈಗ ನಾವು ಏನೋ ಒಂದು ಆನ್ಲೈನಲ್ಲಿ ಆರ್ಡರ್ ಮಾಡ್ತಾಯಿದ್ದೀವಿ ಅಂದ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಝೊಮ್ಯಾಟೋದಲ್ಲಿ ಆರ್ಡರ್ ಮಾಡ್ತೀವಿ, ಬಿಲ್ಲು ಒಂದು 200 ಆಗಿದೆ. ಇಷ್ಟೇ ಬಿಲ್ಲ ಅನ್ನೋ ಥರ ಒಂದು ಪಾಪಪ್ ಬರೋದು. ಇಲ್ಲ ನೀವು ಬೇರೆ ಏನಾದರೂ ತೊಗೊಳ್ಳಿ, ಬಿಲ್ ಮಾಡ್ತಾ ಫೈನಲ್ ಆಗ್ತಾ ಇರಬೇಕಾದ್ರೆ ಇಲ್ಲೇನೋ ಬೇರೆ ತೊಗೊಳ್ಳಿ, ಮತ್ತು ಬೇರೆ ಬೇರೆ ಆಫರ್ಸ್ಗಳು ಕೊಡೋದು. ಇದು ನಮ್ಮ ಕಾಗ್ನಿಟಿವ್ ಬಯಸಸ್, ನಮ್ಮ ಮೆಂಟಲ್ ಕೆಪಾಸಿಟಿನ ಓವರ್ಕಮ್ ಮಾಡಿ ನಮ್ಮನ್ನು ಟ್ರ್ಯಾಪಲ್ಲಿ ಬೀಳಿಸ್ತಾರೆ. ಇದಕ್ಕೆ ನಾವು ಏನಂತೆ ಡಿಸೆಪ್ಟಿವ್ ಇದ್ದಾವೆ, ದೀಸ್ ಆರ್ ಸಮ್ ಕೈಂಡ್ ಆಫ್ ಡಾರ್ಕ್ ಪ್ಯಾಟರ್ನ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಇದಕ್ಕೆ ರೆಗ್ಯುಲೇಟರಿ ಆ್ಯಕ್ಷನ್ಸ್ಗಳು ಯಾರು ತೊಗೋಬೇಕು, ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ ನೋಟಿಫೈಡ್ ದ ಗೈಡ್ಲೈನ್ಸ್ 2023 ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಅಫಿಷಿಯಲಿ ಸ್ಪೆಸಿಫೈಂಗ್ 13 ಇಲ್ಲೀಗಲ್ ಡಾರ್ಕ್ ಪ್ಯಾಟರ್ನ್ಸ್ಗಳನ್ನ ಅವರು ಐಡೆಂಟಿಫೈ ಮಾಡಿ ಹೇಳಿದ್ದಾರೆ. ಟೆಕ್ನಿಕಲ್ ಬ್ರೇಕ್ ಡೌನ್ 4 ಕಾಮನ್ ಡಾರ್ಕ್ ಪ್ಯಾಟರ್ನ್ಸ್ಗಳು ಯಾವಿದಾವೆ ಅಂತಂದರೆ ಬಾಸ್ಕೆಟ್ ಸ್ನಿಕಿಂಗ್, ಅನ್ಕನ್ಸಂಟೆಡ್ ಎಡಿಷನ್ಸ್ ಟು ದ ಶಾಪಿಂಗ್ ಕಾರ್ಟ್ಸ್. ಅದೇ ಹೇಳಿದ್ನಲ್ವ, ಇಷ್ಟೆಲ್ಲ ಆಗಿರುತ್ತೆ. ನೀವು ಇನ್ನೊಂದು ಟ್ರಾವೆಲ್ ಇನ್ಶೂರೆನ್ಸ್ ಮಾಡಿಸಿ, ಆಮೇಲೆ ಇನ್ನೊಂದು ಏನೋ ಮಾಡಿಸ್ಬೇಕಾಗುತ್ತೆ ಅಂತಂದು ಹೇಳಿ ಒಂದು ಎಕ್ಸ್ಟ್ರಾ ₹300, ₹4, ₹5, ₹10, ₹12 ಬೇರೆ ಬೇರೆ ಎಕ್ಸ್ಟ್ರಾ ಎಡಿಷನ್ಸ್ಗಳಾಗ್ತವೆ. ಫಾರ್ ಎಕ್ಸಾಂಪಲ್ ವಿ ಆಲ್ಸೋ ಸೀನ್ ಈ ನೀವು ಓಲಾ ಅಥವಾ ಊಬರ್ ಬುಕ್ ಮಾಡ್ತಾ ಇರಬೇಕಾದ್ರೆ ₹200 ತೋರಿಸುತ್ತೆ. ಇನ್ನೇನು ಬುಕ್ ಮಾಡಿ 5 ನಿಮಿಷ ಲೇಟ್ ಆಗುತ್ತೆ, ನೀವು ಏನಾದರೂ ಒಂದು ₹20 ಕೊಟ್ಟರೆ ಬೇಗ ಆಗಿಬಿಡುತ್ತೆ ಅಂತ ಹೇಳ್ತೀವಲ್ಲ. ದೀಸ್ ಆರ್ ಕೈಂಡ್ ಆಫ್ ಬಾಸ್ಕೆಟ್ ಸ್ನೀಕಿಂಗ್ ಇದೆ. ನೆಕ್ಸ್ಟ್ ಫಾಲ್ಸ್ ಅರ್ಜೆನ್ಸಿ, ಫೋಮೋ. ದಿಸ್ ಇಸ್ ವೆರಿ ಕಾಮನ್ ಇನ್ ದ ಜೆನ್ಜಿಯಸ್ ಆರ್ ಇವನ್ ದ ಯಂಗ್ ಜನರೇಷನ್ಸ್. ಫಾರ್ ಎಕ್ಸಾಂಪಲ್ ಈಗೇನೋ ಅಮೆಝಾನ್ ಬಿಗ್ ಬಿಲಿಯನ್ ಡೇ ಅಂತ ನಡೆಯುತ್ತೆ. ದೇರ್ ಇಸ್ ಅ ಕಾಮನ್ ಟ್ರೆಂಡ್ ನವ ಡೇಸ್.
ಆರ್ ಯು ನಾಟ್ ಪರ್ಚೇಸಿಂಗ್ ಎನಿಥಿಂಗ್ ಇನ್ ಅಮೆಝಾನ್ ಬಿಗ್ ಬಿಲಿಯನ್ ಡೇ? ಎಲ್ಲರೂ ಕೇಳ್ತಿದ್ದಾರೆ. ಅದೇನು ಕಂಪಲ್ಸರಿ ಹಬ್ಬನ ತಗೊಳ್ಳೇಬೇಕಾ? ತಗೊಳ್ಳಂದ್ರೆ ಬದುಕೋಕ್ಕಾಗೋದೇ ಇಲ್ವಾ? ಆ ಥರ ಕ್ರಿಯೇಟ್ ಮಾಡಿಬಿಟ್ಟು ನೀನು ತೊಗೊಳ್ತಾ ಇಲ್ವಾ ಅಮೆಝಾನ್ ಬಿಗ್ ಬಿಲಿಯನ್ ಡೇ ಅಂತ ಕೇಳ್ತೀವಿ. ದಿಸ್ ಈಸ್ ಕ್ರಿಯೇಟಿಂಗ್ ಇನ್ ಎ ಫೋಮೋ, ಫೇರ್ ಆಫ್ ಮಿಸ್ಸಿಂಗ್ ಔಟ್. ಇನ್ ಮೈ ಪರ್ಸ್ನಲ್ ಒಪಿನಿಯನ್ ದೀಸ್ ಕೈಂಡ್ ಆಫ್ ಇಶ್ಯೂಸ್ಗೆ ನೀವೇನಿರಬೇಕಂದ್ರೆ ಝೋಮೋ ಅಂತ ಇಟ್ಕೋಬೇಕು. ಜಾಯ್ ಆಫ್ ಮಿಸ್ಸಿಂಗ್ ಔಟ್. ನಾನು ಅಲ್ಲಿ ಇಲ್ಲದೆ ಇರೋದೇ ಚೆನ್ನಾಗಾಯ್ತು, ನನಗೆ ಅದು ಬೇಡಪ್ಪ, ಅದೇ ಖುಷಿ ನನಗೆ ಅನ್ನೋದನ್ನು ನಾವು ಮಾಡ್ಕೋಬೇಕು. ಅದಕ್ಕೆ ಜೋಮೋ ಅಂತೀವಿ. ನೆಕ್ಸ್ಟ್ ಡ್ರಿಪ್ ಪ್ರೈಸಿಂಗ್, ಹಿಡನ್ ಕಾಸ್ಟ್ ರಿವೀಲ್ ದ ಲೇಟ್ ಚೆಕ್ಔಟ್. ಇದು ಎಸ್ಪೆಷಲಿ ಫ್ಲೈಟ್ ಬುಕ್ಕಿಂಗಲ್ಲಿ ತೋರಿಸುತ್ತೆ. ನಿಮಗೆ ತೋರಿಸ್ಬೇಕಾದ್ರೆ $50 ಫಾರ್ ಎಕ್ಸಾಂಪಲ್ $50 ಇದೆ ಅಂತ ಹೇಳ್ತೀವಿ. ಎಲ್ಲ ಬುಕ್ ಮಾಡಿ ಫೈನಲ್ ತೊಗೋಬೇಕಾದ್ರೆ ಇಲ್ಲ ಕನ್ವೀನಿಯನ್ಸ್ ಫೀ ಅಂತಂದು ಹೇಳಿ $30 ಕಟ್ಟಿ ಟೋಟಲ್ $80 ಆಗಿಬಿಡುತ್ತೆ. ನಾವು ಅಂದ್ಕೊಂಡಿದ್ದು $50 ಅಂತ ಹೇಳ್ತಿದ್ವಿ, ಒಂದು $50 ಆಗಬೇಕಿತ್ತು ಅಂತ ಅಂದ್ಕೊಂಡಿರ್ತೀವಿ. ಅಲ್ಲಿ ನೋಡಿದ್ರೆ $80 ಆಗಿಬಿಡುತ್ತೆ, $30 ಎಕ್ಸ್ಟ್ರಾ ಕಟ್ಬಿಟ್ವಿ. ಓಕೆನಾ? ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ಟ್ರ್ಯಾಪ್. 1 ಕ್ಲಿಕ್ ಟು ಜಾಯಿನ್, ಇಂಪಾಸಿಬಲ್ ಟು ಲೀವ್. ನೀವು ಅದನ್ನ ಒಳಗೆ ಹೋಗ್ಬಿಟ್ಟಿರ್ತೀವೋ ವೆಬ್ಸೈಟ್ ಓಪನ್ ಮಾಡಿ ಇನ್ನೂ ತಗೊಳ್ಳೇಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು ಅನ್ನೋ ಥರ ನಿಮ್ಮನ್ನು ಟ್ರ್ಯಾಪ್ ಮಾಡಿಬಿಟ್ಟಿರ್ತಾರೆ. ಹೊರಗೆ ಬರೋಕ್ಕೂ ಅಷ್ಟು ಈಸಿ ಆಗೋದಿಲ್ಲ, ಸಬ್ಸ್ಕ್ರೈಬ್ ತಗೊಳ್ಳೇಬೇಕು ಆ ಥರ ವೆಬ್ಸೈಟ್ಸ್ನ ಡಿಸೈನ್ ಮಾಡಿರ್ತಾರೆ. ದೀಸ್ ಆರ್ ಆಲ್ ದಿ ಬ್ಲ್ಯಾಕ್ ಪ್ಯಾಟರ್ನ್ಸ್. ಓಕೆನಾ? ವಾಟ್ ಆರ್ ದ ಆರ್ಟಿಕಲ್ಸ್ ವಿ ಹ್ಯಾವ್ ಸೀನ್? ಜೋಜಿಲಾ ಟನಲ್ಲು, ಗಂಡಕ್ ರಿವರ್, ಅದೇ ಎಂಡೇಂಜರ್ ಗರಿಯಲ್ಸ್ಗಳನ್ನ ರಿಲೀಸ್ ಮಾಡಿದ್ರು. ತೇಜ್ಪುರ್ ಜೆ ಟ್ಯಾಗ್ ಲಿಚ್ಚಿ ನೋಡಿದ್ವಿ. ನೆಕ್ಸ್ಟು ಚಾಮ್ರಾಪುರಿ ವೈಲ್ಡ್ ಲೈಫ್ ಸ್ಯಾಂಚುರೀಸ್ನಲ್ಲಿ ಪೀನೋವಸನ ಒಂದು ಟರ್ಮೈಟ್ ಸ್ಪೀಷೀಸ್ನ ನೋಡಿದ್ವಿ. ನೆಕ್ಸ್ಟ್ ಅದು ವೆಸ್ಟ್ ಬೆಂಗಾಲಲ್ಲಿ ಪೆರಿಯಾರ್ ಟೈಗರ್ ರಿಸರ್ವಲ್ಲಿ ಇನ್ಕಾಗ್ನಿಟಾ ಫಿಶ್ ನ್ಯೂ ಸ್ಪೀಷೀಸನ್ನು ಎಂಡೆಮಿಕ್ ಇದೆ ಫೈಂಡ್ ಮಾಡಿದೆ. ಆ್ಯಂಡ್ ದೀಸ್ ಆರ್ ದಿ PAB ಆರ್ಟಿಕಲ್ಸ್. ಜಸ್ಟ್ ಐ ವಿಲ್ ಟೆಲ್ ವಾಟ್ ಈಸ್ ದ ಇಂಪಾರ್ಟೆನ್ಸ್. ಅಂದರೆ ಮಿನಿಸ್ಟ್ರಿ ಆಫ್ ಕೋಲ್ ಏನು ಮಾಡಿದೆ, ಒಂದು ರೋಡ್ ಶೋ ಮಾಡಿದೆ ಆನ್ ಕೋಲ್ ಆ್ಯಂಡ್ ಲಿಗ್ನೇಟ್ ಗ್ಯಾಸಿಫಿಕೇಷನ್ ಇಂಪಾರ್ಟೆನ್ಸ್ ಬಗ್ಗೆ. ಇದು ಪ್ರಾಜೆಕ್ಟ್ ಇನ್ ಹೈದರಾಬಾದಲ್ಲಿ ಟುಮಾರೋ ಒಂದು ರೋಡ್ ಶೋ ಇದೆ ಅಷ್ಟೇ. ಓಕೆನಾ? ಅಲ್ಲಿ ಚೀಫ್ ಗೆಸ್ಟಾಗಿ ಬೇರೆ ಬೇರೆ ಮಿನಿಸ್ಟ್ರಿ ಬಂದಿರ್ತಾರೆ. ಇದ್ರದ್ದು ಏನಪ್ಪ, ಡಿಸ್ಕಸ್ ಪಾಲಿಸಿ ಸಪೋರ್ಟು, ಟೆಕ್ನಿಕಲ್ ಇನೋವೇಷನ್ಸ್, ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸು, ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್ ಸ್ಟ್ರಾಟಜೀಸ್ ಬಗ್ಗೆ ಹೇಳಿದ್ದಾರೆ. ಕೋಲ್ ಗ್ಯಾಸಿಫಿಕೇಷನ್ ಏನು? ಇಟ್ ಕನ್ವರ್ಟ್ಸ್ ಕೋಲ್ ಟು ಸಿಂಥಸಿಸ್ ಗ್ಯಾಸ್ ಅಥವಾ ಸಿನ್ ಗ್ಯಾಸ್ ಅಂತೀವಿ. ಇದಕ್ಕೆ ನಾವು ಕೋಲ್ ಗ್ಯಾಸಿಫಿಕೇಷನ್ ಇದ್ದೇವೆ. ಈ ಸಿನ್ ಗ್ಯಾಸ್ನ ಯೂಸ್ ಟು ಪ್ರೊಡ್ಯೂಸ್ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಸಚ್ ಎಸ್, ಇದರಿಂದ ಸಿನ್ ಗ್ಯಾಸಿಂದ ಮೆಥನಾಲು, ಅಮೋನಿಯಂ ನೈಟ್ರೇಟು, ಸಿಂಥೆಟಿಕ್ ನ್ಯಾಚುರಲ್ ಗ್ಯಾಸ್, ಇಂಡಸ್ಟ್ರಿಯಲ್ ಕೆಮಿಕಲ್ಸ್ಗಳನ್ನ ಪ್ರೊಡ್ಯೂಸ್ ಮಾಡ್ಬೋದು. ಮೆಥನಾಲ್, ಅಮೋನಿಯಂ ನೈಟ್ರೇಟ್, ಸಿಂಥೆಟಿಕ್ ನ್ಯಾಚುರಲ್ ಗ್ಯಾಸ್, ಇಂಡಸ್ಟ್ರಿಯಲ್ ಕೆಮಿಕಲ್ಸ್. ನೆಕ್ಸ್ಟ್ ತ್ರಿಪುರಾ ಡೆಲಿಗೇಷನ್ ವಿಸಿಟ್ಸ್ ಹರಿಯಾಣ ಆ್ಯಸ್ ಅ ಪಾರ್ಟ್ ಆಫ್ ಯುವ ಸಂಗಮ ಫೇಸ್ 4 PGMM ಅಂಡರ್ ದ ಏಕ್ ಭಾರತ್ ಶ್ರೇಷ್ಠ ಭಾರತ್ ಇನಿಷಿಯೇಟಿವ್ ಅಂತ ಇದೆ. ತ್ರಿಪುರಾದವರು ಹರಿಯಾಣಕ್ಕೆ ಹೋಗಿದ್ದಾರೆ. ಏಕ್ ಭಾರತ್ ಶ್ರೇಷ್ಠ ಭಾರತ್ ಅನ್ನೋ ಒಂದು ಸ್ಕೀಮಲ್ಲಿ. ದ ಮೇಜರ್ ಇಂಪಾರ್ಟೆನ್ಸ್ ಆಫ್ ದಿ ಸ್ಕೀಮ್ ಈಸ್ ಯು ನೀಡ್ ಟು ಟ್ರಾವೆಲ್ ಆಲ್ ಅಲಾಂಗ್ ದ ಅಕ್ರಾಸ್ ದ ವಿಡ್ತ್ ಆ್ಯಂಡ್ ಬೆಡ್ತ್ ಆಫ್ ದ ಕಂಟ್ರಿ ಟು ನೋ ದ ಕಲ್ಚರ್, ಯೂನಿಟಿ, ಡೈವರ್ಸಿಟಿ ಎಲ್ಲವನ್ನೂ ತಿಳ್ಕೊಳಕ್ಕೋಸ್ಕರ ಏಕ ಭಾರತ ಶ್ರೇಷ್ಠ ಭಾರತ ಒಂದು ಪ್ರೋಗ್ರಾಮನ್ನು ಮಾಡಿದ್ದಾರೆ. ಇದನ್ನು ಕೇಳ್ತಾರೆ, ಹೂ ಇಸ್ ಇಂಪ್ಲಿಮೆಂಟಿಂಗ್? ಈಸ್ ದ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್ ಅಥವಾ ಮಿನಿಸ್ಟ್ರಿ ಆಫ್ ಎಜುಕೇಷನ್. ದಿಸ್ ಇಸ್ ಇಂಪ್ಲಿಮೆಂಟಿಂಗ್. ಇದನ್ನು ಆರ್ಗನೈಸ್ ಮಾಡಿದ್ದು ಅಂಡರ್ ದ ಏಕ್ ಭಾರತ್ ಶ್ರೇಷ್ಠ ಭಾರತ್ ಇನಿಷಿಯೇಟಿವ್. ಓಕೆನಾ? ಅದರ್ ಆ್ಯಕ್ಟಿವಿಟೀಸ್ ಅದೇ ಪ್ಲಾಂಟೇಷನ್ ಡ್ರೈವ್ ಮಾಡಿದ್ದಾಗಿದೆ. ICAR ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕರ್ನಲ್ಲಿ ವಿಸಿಟ್ ಮಾಡಿದ್ದಾರೆ ಈ ಪ್ರೋಗ್ರಾಮ್ ಅಂಡರ್. ದಿಸ್ ಇಸ್ ನಾಟ್ ಇಂಪಾರ್ಟೆಂಟ್, ಅಟ್ಲೀಸ್ಟ್ ಯು ಶುಡ್ ನೋ ಏಕ್ ಭಾರತ್ ಶ್ರೇಷ್ಠ ಭಾರತ್ ಇನಿಷಿಯೇಟಿವ್. ನೆಕ್ಸ್ಟ್ ಏನು ಮಾಡಿದೆ, ಗೌರ್ಮೆಂಟ್ ಎಕ್ಸ್ಟೆಂಡ್ಸ್ ವ್ಯಾಲಿಡಿಟಿ ಟು ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ಸ್ ಫಾರ್ ದಿ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್. ಅಂದರೆ MSMEಗಳಿಗೆ ನೀವು ಇಫ್ ದೇ ವಾಂಟೆಡ್ ಟು ಇನ್ವೆಸ್ಟ್ ಮನಿ, ಇಫ್ ದೇ ವಾಂಟೆಡ್ ಟು ಟೇಕ್ ಎ ಲೋನ್ ಫಾರ್ ದೆಮ್, ಇಫ್ ದೇ ಡೋಂಟ್ ಹ್ಯಾವ್ ಎನಿ, ಅವ್ರ ಹತ್ರ ಏನೋ ಒಂದು ಅಡ ಇಡೋದಕ್ಕೆ ಒಂದು ಜಾಗ ಇಲ್ಲ, ಬಟ್ ಆ ಕೆಲಸವನ್ನು ವಾಟ್ ಯು ಕ್ಯಾನ್ ಸೇ ದಟ್ ಕ್ರೆಡಿಟ್ ಗ್ಯಾರಂಟಿಯನ್ನು ಯಾರು ಕೊಡ್ತಾರೆ ಅಂದರೆ ಗೌರ್ಮೆಂಟ್ ಕೊಡುತ್ತೆ. ಆ ಅಮೌಂಟನ್ನ ಫ್ರಮ್ 300 crore 1000 crore ಇನ್ಕ್ರೀಸ್ ಮಾಡಿದ್ದಾರೆ. ಓಕೆನಾ? ಇಟ್ ಪ್ರೊವೈಡ್ಸ್ ಕ್ರೆಡಿಟ್ ಗ್ಯಾರಂಟಿ ಓವರ್ ದ ಬ್ಯಾಂಕ್ಸ್ ಆಫ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಥ್ರೂ ನ್ಯಾಷನಲ್ ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟಿ ಕಂಪನಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನಾಟ್ ಡೈರೆಕ್ಟ್ಲಿ RBI ಬರೋದಿಲ್ಲ, NCGTC ಅಂತ ಇದೆ, ಅದು ಕೆಲಸ ಮಾಡುತ್ತೆ. ಅಷ್ಟೇ ಸಾಕು. ಓಕೆನಾ? This is the end of the June 11th news analysis. That is a comprehensive news analysis, the Spark initiative. Okay na? We are doing so great work. We are collecting so many news articles and other news, photos and everything. We are making this one. So please do like, share, subscribe ಮಾಡಿ. Please tell me your opinion in comment section. Please tell me how it is improving in your preparation. Okay na? Okay, see you. Bye-bye. We will see in the next news analysis tomorrow. Bye. Take care.